10K ಫಾಲೋವರ್ಸ್ ಜರ್ನಿ ಹೆಂಗಿತ್ತು ನಿಮ್ಗೆ? 10K ಫಾಲೋವರ್ಸ್ ಜರ್ನಿ ಹೆಂಗಿತ್ತು ಅಂತಂದ್ರೆ ಸರ್, ನಾ ವಿಡಿಯೋ ಮಾಡಲ್ಸಿ ಪೈಲಕ್ ಬಿ ನಂಗೆ 2700 ಫಾಲೋವರ್ಸ್ ಇದ್ವಿ ಸರ್. ಅಂದ್ರೆ ನಾ ಫೋಟೋ ಎಡಿಟ್ ಮಾಡ್ತೀವಿ, ಮಂದಿಗೆ ಯಾರ ನಂಗೆ ಫೋಟೋ ಎಡಿಟ್ ಮಾಡ್ಕೊಡೋ ಅಂದ್ರೆ ನಂಗೆ 30,000 40,000 50,000 ಮಂದಿ ಫಾಲೋವರ್ ಆಗ್ಬೇಕಂದ್ರೆ ಆ ಮನುಷ್ಯನ ಬಳಿ ಏನೇನು ಇರಬೇಕು? ನನ್ನ ಪರ್ಸನಾಲಿಟಿ ಹಿಂಗದ. ನಾ ಹಿಂಗಿದ್ದೆ ಮನುಷ್ಯ. ನಿನ್ನ ಬೆಲೆ ಏನದ, ನಿನ್ನ ಮನುಷ್ಯನ ನಿನಗೆ ಏನು ಹೇಳ್ತಾವ, ಏನ್ ಮಾಡ್ಬೇಕಂತ ಹೇಳಿ ಅದು ಒಂದು ಕೇಳು, ಅದು ಮಾಡೋದೇ ನಿನಗೆ ಬೆಳೆಸ್ತದೆ ಸರ್. ಅಷ್ಟೇ. ಈಗ ನಾ ಹಿಂಗಿದ್ದೆಪ್ಪ, ಕರ್ರಗಿದ್ದೆ, ನನ್ ಬಾಯಿ ಆಡಲ್ಕದ, ನಾನು ನೋಡಕ್ ಹಿಂಗಿದ್ದೆ, ನಾನು ನೋಡಿದ್ರ ಮಂದಿ ಏನೋ ಯೋಚನೆ ಮಾಡ್ತಾವ, ಅದು ಅಂದ ತಿಳ್ಕೊರ ಅವ್ನ ಲೈಫ್ದಾಗ ಏನ್ ಬಿ ಮಾಡಕ್ಕಾಗಲ್ಲ. BMW ಕಾರ್ ತಗೊಂಡ, ಅದು ಒಂದು 3-4 ಮಜಿಲ್ ಬಿಲ್ಡಿಂಗ್ ಕಡದ, ಒಂಥರ 10 ಪ್ಲಾಟ್ ತಗೊಂಡ, ಓಕೆನಾ, ಇಷ್ಟು ಬಂಗಾರ ತಗೊಂಡ, ಹಿಂಗೆ ಇಂಥವ್ರಿಗೆ ಹೆಲ್ಪ್ ಮಾಡಬೇಕು, ಸೊ ಇಂಥ ಗುಡಿ ಕಟ್ಟಬೇಕು, ಏನೋ ಒಂದು ಆಸೆ ಇರ್ತದೆ. ಸೊ ಆ ಥರ ಏನೇನು ಆಸೆ ಇದ್ದು ಅಂತ? ಒಂದು ಆಸೆ ಅದ ಸರ್, ಒಂದು ಕಾರ್ ತಗೋಬೇಕು, ನಮ್ಮ ಪಪ್ಪ ಮುಂದಿನ ಸೀಟಿ ಮ್ಯಾಗ ಕೂಡ್ಸ್ಕೊಂಡು ಹೋಗ್ಬೇಕನ್ನೋ ಆಸೆ ಅಷ್ಟೇ ರೀ. ಮತ್ತೇನು ಹಿಂದಿನ 15,000 ರೂಪಾಯಿ ಪಗಾರದಾಗ ನೀ ಮುಂಜಾನೆ ಹೋಗ್ಬೇಕು, 10 ಮಣಿ ಬರ್ಬೇಕು, ನಿನ್ನ ಬಟ್ಟೆ ನೀನೇ ಒಪ್ಕೋಬೇಕು, ನಿನ್ನ ಅಡಿಗೆ ನೀನೇ ಮಾಡ್ಕೋಬೇಕು, ರೂಮ್ ಕಿರಾಯ ಕಟ್ಬೇಕು, ರ್ಯಾಷನ್ ತರಬೇಕು, ಎಲ್ಲ ಹೋದ್ರೆ ನೀನು ಉಳಿತಾವೆ 4-5 ರೂಪಾಯಿ ಅಷ್ಟೇ. ದೊಡ್ಡ ಸಿಟಿದಾಗ ಹೋದ್ರೆ ನೀ ಅಲ್ಲಿ ಹೋಗಿ ಏನ್ ಮಾಡತ್ತೀವಿ, ಕಮಸ್ಲತ್ತಿಲ್ಲ 1 ರೂಪಾಯಿ ಕಿಲ್ ಬರೋ ಇದ್ದಿನ ಮನೆ ಉಣು, ತಾಯ್ತನ್ನೇ ಹಾಕಿ ಉಣು, ತಾಯ್ತನ್ನೇ ಹಚ್ಚಿಂದನ್ನೇ ಮಾಡು. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಚುವಟ್ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಸ್ವಾಗತ. ಈ ಎಪಿಸೋಡ್ನ ಉದ್ದೇಶ ಏನಂತಂದರೆ, ಸೊ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆದಂತಹ SK ಚಿಂಟು ಅವರು ನಮ್ಮ ಜೊತೆ ಇದ್ದಾರೆ. ಓಕೆನಾ, ಇವರು ಸಕ್ಸಸ್ಫುಲ್ ಜರ್ನಿಯನ್ನು ಹೇಗೆ ಮಾಡ್ಕೊಂಡು ಬಂದರು, ಓಕೆನಾ, ಇವ್ರ ಬಗ್ಗೆ ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ. ಅದೇ ರೀತಿ ಈ ಪಾಡ್ಕಾಸ್ಟ್ನ ಉದ್ದೇಶ ಇಷ್ಟೇ, ನಮ್ಮ SK ಚಿಂಟು ಅವರು ಬೆಳೆದಂತಹ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಇಡೀ ಸಮಾಜವನ್ನು ಮತ್ತು ಎಲ್ಲರೂ ಒಳ್ಳೆ ರೀತಿಯಿಂದ ಬೆಳೆಯೋದಕ್ಕೆ ಸೊ ಈ ಪಾಡ್ಕಾಸ್ಟ್ನ ಉದ್ದೇಶವಾಗಿದೆ. ಓಕೆ, ಸೊ ನಮ್ಮ ಕನ್ನಡ ಪಾಡ್ಕಾಸ್ಟಲ್ಲಿ SK ಚಿಂಟು ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಸರ್. ಚಿಂಟು ಸರ್. ಹಾಂ ಸರ್. ನೀವು ಎಲ್ಲ ನೋಡ್ತಿದ್ದಂಗೆ, ಓಕೆನಾ, ದಿನನಿತ್ಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಯಿತು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಯಿತು, ಓಕೆನಾ, ಡೇ ಬೈ ಡೇ ಏನಾಗ್ತದೆ ಅಂತ ಎಲ್ಲರೂ ಹೆಚ್ಚಿಗೆ ಆಗ್ಲತ್ತಾರ, ಓಕೆನಾ. ಬಟ್ ಇದರಲ್ಲಿ ಇವ್ರು ಮಾಡೋಂಥ ಕೆಲಸದಲ್ಲಿ ನೀವು ಮಾಡೋಂಥ ಕೆಲಸದಲ್ಲಿ ಡಿಫ್ರೆನ್ಸ್ ಏನದಪ್ಪ ಅಂತಂದ್ರೆ, ನೀವು ಯಾವ್ದು ಭೀ ಹಿಚ್ಕಿಚಾಟ, ಓಕೆನಾ, ಅದು ಇಲ್ಲಿ ಇದಿಲ್ಲ, ನಿಮಗೆ ಏನು ಮನ್ಸಿಗೆ ಬಂತು ಅದು ಕ್ಲಿಯರಿಟಿ ಮಾತಾಡ್ತೀವಿ, ಓಕೆನಾ. ನಿಮ್ಮದು ವಿಡಿಯೋದಾಗ ಏನು ನಮಗೆ ತಿಳಿತು ಅಂತಂದ್ರೆ, ಯಾವುದೇ ಒಂದು ವಿಡಿಯೋ ಮಾಡ್ತೀರಿ ಅಂದ್ರೆ ನಾರ್ಮಲ್ ಮನುಷ್ಯ ಏನು ಥಿಂಕ್ ಮಾಡ್ತಾನಲ್ಲ, ವಿಚಾರ ಮಾಡ್ತಾನಲ್ಲ, ಅದೇ ಮಾತಂಬದಕ್ಕೆ ನೀವು ಜರ ಥಿಂಕ್ ಮಾಡೋ ಪ್ರೊಸೆಸ್ ಚೇಂಜ್ ಇರ್ತದೆ. ಅದಕ್ಕೆ ನೀವು ಕಾಮಿಡಿದಾಗ ಇನ್ವಾಲ್ವ್ ಮಾಡಾಕ್ತೀರಿ. ಥೋಡೆ ಬಹುತ್ ಏನು ವಿಚಾರ ಮಾಡ್ತಿರಲ್ಲ, ಅದೇ ವಿಚಾರ ಅಂಬದಕ್ಕೆ ಏನ್ ಮಾಡ್ತೀರಿ, ಕಾಮಿಡಿದಾಗ ಇನ್ವಾಲ್ವ್ ಮಾಡಾಕ್ತೀರಿ. ಓಕೆ, ಸೊ ಇದು ಸ್ಪೆಷಲ್ ಮೈಂಡ್ಸೆಟ್ ಮನುಷ್ಯ ಇತ್ತು ಇದು, ಓಕೆನಾ. ಎಲ್ಲರಿಗೂ ನಿಮ್ ತರ ವಿಡಿಯೋ ಮಾಡಕ್ ಬರಲ್ಲ, ಎಲ್ಲರಿಗೂ ಮಾಡಕ್ ಬರಲ್ಲ. ಸಡನ್ಲಿ ಮಾತಾಡಾಡಿನಾಗೆ ಮಾತಿ ಜರ ಟ್ವಿಸ್ಟ್ ಮಾಡಾಕ್ತೀರಿ. ಸೊ ಇದು ಎಲ್ಲರಿಗೂ ಮಾಡಕ್ ಬರಲ್ಲ. ಸೊ ನಿಮ್ಗೆ ದೇವರು ಇದು ಗಾಡ್ ಗಿಫ್ಟ್ ಆಗಿ ದೇವ್ರು ಕೊಟ್ರಂತ ನಾವು ಅನ್ಕೋತೀವಿ, ಓಕೆನಾ. ಸೊ ಇದು ಕಾನ್ಫಿಡೆಂಟ್ ನಿಮ್ಗೆ ಹೆಂಗ್ ಬಂತು ಸರ್? ಏನ್ ಡ್ರೀಮ್ ಮಾಡಲ್ಲ ಇದು ಬಂತು ಸರ್? ಒಂದು 3 years ಬ್ಯಾಕು ಇವರು ರಾಹುಲ್ NK ಸ್ಟಾರ್ ಇವರು ನಮ್ ಫ್ರೆಂಡ್ಶಿಪ್ ತೋಲ್ ವರ್ಷ ನಡೆದದ್ರಿ. ಒಂದ್ಸಲ ನಮ್ಮ ಊರಿಗೆ ಬಂದಿನ್ರಿ, ನಾ ಶೇವಿಂಗು ಹೇರ್ ಎಲ್ಲ ತೆಗೆದಕ್ಕೆ ಫುಲ್ ನೋಡಿದ್ರ ಒಂದ್ ಕಾಮಿಡಿ ಪರ್ಸನ್ ಗತೆ ಅವ್ನ ಕಣ್ಣಿಗೆ ಹೆಂಗ್ ಕಾಣಿದೆ. ನಾನು ಆಲ್ರೆಡಿ ವಿಡಿಯೋ ಮಾಡ್ತೀನಿ. ಅವೇನ್ ಮಾಡ್ದನ್ ಒಂದಿನ ನಂಗ್ ನೋಡ್ತಿ ಕಣ ಒಂದ್ ವಿಡಿಯೋ ಮಾಡ್ರ ಬಗ್ಗೆ, ಬಟ್ ನೀನ್ ಸರಿ ವಿಡಿಯೋ ಮಾಡ್ತೀಯ ಅಂತಂದು. ಆಯ್ತು ನಡಿಯೋಣ ಮಾಡ್ರ ಅಂತ ಹೇಳಿ ಹೋಗಿ ಅವ್ನ್ ಸರಿ ಫಸ್ಟ್ ವಿಡಿಯೋ ಮಾಡಿದದು. ಅಂದ್ರ ನಂಗೆ ಅಷ್ಟು ವಿಡಿಯೋ ಗಿಡದ್ಮ್ಯಾಗ ಇಂಟ್ರೆಸ್ಟ್ ಬಿದ್ದಿಲ್ಲ, ಮಾಡ್ಬೇಕಂತ ಇದ್ದಿದ್ದಿಲ್ಲ ಸರ್. ಅವ್ನ್ ಸರಿ ಒಂದ್ ವಿಡಿಯೋ ಮಾಡಿದೆ ಅದ್ರ ಎಲ್ಲ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ನಾನ್ ಕೊನೆದಿನರೆಲ್ಲ ಕಮೆಂಟ್ ಮಾಡಿ ವಿಡಿಯೋ ಚಲೋ ಮಾಡಿದ ಅಂತ ಹೇಳಿ ಅವ್ನ ಐಡಿಯಾಗೆ ಅಪ್ಲೋಡ್ ಮಾಡಿದ್ದು. ಅದಾದ್ಮ್ಯಾಗ ನಾ ರಾಹುಲ್ ಒಂದಿನ ಹಿಂಗೆ ಮೆಸೇಜ್ ಮಾಡಿದ. ಅವನೇ ಅಂದನು, ನಿಂಬಲ್ಲಿ ಫೋನ್ ಅದ ವಿಡಿಯೋ ಮಾಡು, ಯಾಕೆ ಮಾಡಲ್ಲ ಉಂಟಿಲ್ ಮಾಡಿ, ನಾ ತೋರಿಸ್ತೇನೆ ನಿಂಗೆ ವಿಡಿಯೋ ಹಾದಿ ತೋರಿಸ್ತೇನೆ ಅಂತ ಅಂದನು. ಮಾಡ್ತೆ ಖರೆ ಅಣ್ಣ, ನಂಗೆ ಆಕ್ಟಿಂಗ್ ಬರಲ್ದು ಏನ್ ಬರಲ್ದು, ನಮ್ಗೆ ಖುನಬಿಲ್ಲದೆ ಹೆಂಗ್ ಮಾಡ್ಬೇಕು, ಎಡಿಟ್ ಮಾಡೋದು ಖುನಲ್ಲ ಹೆಂಗ್ ಖುನಲ್ಲ ಅಂತ ನಾ ತೋರಿಸ್ತೇನೆ ಮಾಡು ಅಂತ ಅಂದ. ನಾವು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮ್ಯಾಗ ನಮ್ಮಲ್ಲಿ ಒಬ್ಬ IK ಸ್ಟಾರ್ ಇಮ್ಮು ಅಂತಾನ ರೀ, ಅವ ನಾನು ಮತ್ತ ಪ್ರಮೋದ್ SK ಅಂತ ಒಂದ್ ಹುಡುಗನ, ನಾವ್ ಮೂಗರ್ ಸುಮ್ಮನ್ ಮಜಕ್ಕೆ ಸುಮ್ಮನ್ ಹೋಗಿದ್ದೇವಲ್ಲ. ಮೂರಾಗ ಒಂದ್ ಕಾಲೇಜ್ ಅದ, ಕಾಲೇಜ್ ಬಾಜು ನಿಂತಿದ್ದೇವು. ಆಗೊಂದ್ ನನ್ ತಲೆ ಕೂದಲು ಎದ್ದಿಲ್ಲ ಏನಿದ್ದಿಲ್ಲ, ಒಂದ್ ವಿಡಿಯೋ ಮಾಡಿದೇವ್ ಸುಮ್ಮನ್, ಅದು ಟಕಳು ಮ್ಯಾಗೆ ವಿಡಿಯೋ ಮಾಡಿದೇವ್ ಅಂತ. ಅದು ವಿಡಿಯೋ ಬಿಟ್ಟಿದ್ದೆವು, ಅದು ಅಷ್ಟೇನು ಓಡಿದ್ದಿಲ್ಲ.
ಅದ್ರ ಬಾದು ನೆಕ್ಸ್ಟ್ ವಿಡಿಯೋ ಏನ್ ಮಾಡಿದೆವು, ಹಿಂಗೆ ಹೋಟೆಲ್ದಾಗ ಒಂತಲ್ಲಿ ಕುಂತಿದ್ದೆವು, ಚಾ ಕುಡ್ಕೊತ ಫ್ರೆಂಡ್ಸ್ ಒಂದೇ ತಲೆ ಇರ್ತಿದ್ದೆವು ನಾವು. ಪಾಷಾ ಅಂತ ಒಬ್ಬ ಹುಡುಗನ ರೀ, ನಾವೆಲ್ಲ ಹಿಂಗೆ ವಿಡಿಯೋ ಮಾಡತ್ತಿದ್ದೆವು. ಅದು ಒಂದು ವಿಡಿಯೋ ಅಲ್ಲಿ ಹೋಟೆಲ್ದಾಗ ಕುಂತೆ ಮಜಾಕ್ ಮಾಡ್ಕೊತಾನೆ ವಿಡಿಯೋ ಮಾಡಿದೆವು. ಅದು ಬಿಟ್ಟಿನ ದಿನಾನೇ 100K ಹೊಡ್ಯದ ಸರ್ ವಿಡಿಯೋ, ಸೆಕೆಂಡ್ ವಿಡಿಯೋ 100K. ಹಾ, ಬಿಟ್ಟಿನ ದಿನಾನೇ 100K ಆಗ್ಯಾದ. ಓಕೆ, ಕಂಗ್ರಾಚುಲೇಷನ್. ಅದ್ರ ಬಾದ್ ನಮ್ಗೆ ಏನಂತಂದ್ರ ಇದ್ರೊಳಗೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಥರ ಇಂಟ್ರೆಸ್ಟ್ ಹುಡ್ತು. ಅದ್ರ ಮೇಲೆ ರಾಹುಲ್ ಎಡಿಟ್ ಹೆಂಗ್ ಮಾಡ್ಬೇಕು, ಹುಡುಗರೆಲ್ಲ ಕಂಟೆಂಟ್ಗಳು ಹೆಂಗ್ ಮಾಡ್ಬೇಕಲ್ಲ ನಮ್ಮ ಹುಡುಗರು. ನಾ ಏನ್ ಬಿ ಮಾಡಿಲ್ಲ ಸರ್, ನನ್ ಹುಡುಗರು ನಮ್ ಗಲ್ಲೆಗಿನ ಹುಡುಗರು ನನ್ ಸರಿ ಕೂಡ ಹುಡುಗರು ಕಂಟೆಂಟ್ ಅವರೇ ತರಬೇಕು, ವಿಡಿಯೋ ಅವರೇ ಮಾಡ್ಬೇಕು. ನಾ ಖಾಲಿ ಜಸ್ಟ್ ಅವ್ರ ಸರಿ ಆಕ್ಟಿಂಗ್ ಮಾಡ್ತಿದ್ದೆ, ಎಡಿಟ್ ಮಾಡ್ತಿದ್ದೆ ಅಷ್ಟೇ ನೋಡಿ ಸರ್. ಅಲ್ಲಿ ನಡೆದು ನಮ್ ಜರ್ನಿ ಸ್ಟಾರ್ಟ್ ಆಗಿ. ಅಲ್ಲಿ ಜರ್ನಿ ಸ್ಟಾರ್ಟ್. ಓಕೆ ಓಕೆ ಓಕೆ. ಈ ಥೋಡೆ ಮಾತಿನಾಗೆ ನೀವು ಅಲಗ್ ಥಿಂಕ್ ಮಾಡ್ತಿರಲ್ಲ, ಒಂದ್ ಯಾವ್ದೋ ಮ್ಯಾಟ್ರ್ ಇರ್ತದ, ಆ ಮ್ಯಾಟ್ರಿಗೆ ಒಂದ್ ಅಲಗ್ ಥಿಂಕ್ ಮಾಡ್ತಿರಲ್ಲ. ಸೊ ಅದು ಹೆಂಗ ನಿಮ್ ಬಗ್ಗೆ ಏನ್ ಯಾವ ರೀತಿ ಅದು ಹೆಂಗ ಸರ್ ಅಂತಂದ್ರೆ, ಈಗ ನಾವ್ ವಿಡಿಯೋ ಮಾಡಕ್ ಹೋದೇವ್ ಅಂತ ತಿಳ್ಕೊರಿ, ಈಗ ಇದು ಒಂದ್ ಕಂಟೆಂಟ್ ಅದ ಅಂತ ತಿಳ್ಕೊರಿ, ಇದು ಒಂದ್ ಹಿಂಗ್ ಮಾಡ್ಬೇಕಪ್ಪ ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ ಹೋಗ್ತೇವೆ. ಮಾತ್ ಆಡ್ಕೊತಾನೆ ನಾವ್ ಹೆಂಗ್ ಮಾಡ್ತೇವೆ ಅಂದ್ರೆ, ನಾವ್ ಬೇರೆ ಗತೆ ಮಾಡೋದು ಸರ್. ಹಳ್ಳಿ ಲ್ಯಾಂಗ್ವೇಜ್, ಪೂರಾ ಹಳ್ಳಿ ಲ್ಯಾಂಗ್ವೇಜ್, ಬೀದರ್ ಮೇನ್ ಲ್ಯಾಂಗ್ವೇಜ್ ಏನದ ಅದೇ ಮಾಡ್ತೇವೆ. ಆಡ್ಕೊತಾನೆ ಈಗ ನಾವ್ ಕಾಮಿಡಿ ಹೆಂಗ್ ಮಾತಾಡ್ಕೊತೇವ್ ನೋಡ್ರಿ, ಅದ ಹಂಗೆ ವಿಡಿಯೋದಾಗೆ ಆಗೋಯ್ತು ಅಂತ ತಿಳ್ಕೊರಿ. ಈಗ ಮಾತಾಡತ್ತೇವ್ ನೀವು ಹೆಂಗ್ ಮಾತಾಡತ್ತೇವ್ ನೋಡ್ರಿ, ಈಗ ನಾವ್ ಒಂದ್ ಕಾಮಿಡಿ ಮಾತ್ ಯಾವ್ದಾರ ಆಡ್ ನೋಡ್ರಿ, ಅದ ಹಂಗೆ ರೆಕಾರ್ಡ್ ಇರ್ತಲ್ಲ ವಿಡಿಯೋದಾಗ, ಅದ ಹಂಗೆ ಅಪ್ಲೋಡ್ ಮಾಡ್ತೇವ್. ಮಾಡ್ಬೇಕಂತ ಹೇಳಿ ಏನ್ ಬಿ ಇರಲ್ಲ, ಅದು ನ್ಯಾಚುರಲ್ ಆಗಿ ಆಗೋಯ್ತು ಸರ್. ಅಲ್ಲಿ ನ್ಯಾಚುರಲ್ ಆಗೋಯ್ತು. ಸೊ ನ್ಯಾಚುರಲ್ ಆಗಿ ಯಾವಾಗ ಬಿ ಗ್ರೇಟೆಸ್ಟ್ ನ್ಯಾಚುರಲ್ ಆಗಿ ಯಾವಾಗ ಬಿ ಗ್ರೇಟೆಸ್ಟ್ ಇರ್ತದೆ. ರೈಟ್. ಓಕೆ. ಸೊ ಈಗ ನಿಮ್ದು ಫ್ಯಾಮಿಲಿ ಯಾವ ಥರ ನಿಮಗೆ ಇದು ಮಾಡ್ತದೆ, ನಿಮ್ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿದ್ರ? ಅಂದ್ರೆ ಏನು ನಮ್ ಫ್ಯಾಮಿಲಿ ಅಂದ್ರೆ ಸರ್, ಇವಾಗ ನಂದು ಮ್ಯಾರೇಜ್ ಆಗ್ಯದ್ರಿ, 1 year ನನ್ ಮಗನ, ನಮ್ ಪಪ್ಪರ, ನಮ್ಮ ಮಮ್ಮಿಯರ, ನಮ್ ತಮ್ಮನ ವೈಫ್, ನಮ್ ತಮ್ಮ ಮಗಳಾರ, ನಮ್ ಅಕ್ಕರ, ಇನ್ನೊಬ್ಬ ನಮ್ ಸಣ್ಣ ಮಗನ ರೀ, ನಂಬಲ್ಲಿ ಇರ್ತಾನ್ರಿ. ರೈಟ್. ನೀವು ಈಗ ಲೋಕಲ್ ಭಾಷೆದಾಗೆ ವಿಡಿಯೋ ಮಾಡತ್ತೀರಿ, ಓಕೆನಾ? ನಿಮಗೆಲ್ಲ ಜನತಾ ಫುಲ್ ಸಪೋರ್ಟ್ ಅದ ನಿಮ್ಗೆ, ಓಕೆನಾ? ಬೀದರ್ ಪಬ್ಲಿಕ್ ಅಂತೂ ಫುಲ್ ಸಪೋರ್ಟ್ ಅದ ನಿಮ್ಗೆ, ಓಕೆ. ಸೊ ಈಗ ಇದು ಕಂಟೆಂಟ್ ಇದು ಮಾಡೋ ಟೈಮಿಗೆ ಎಲ್ಲ ಆಜು ಬಾಜುದವ್ರು ಏನಾದ್ರು ಅನ್ಕೋತಾ ಇರ್ತಾರೆ. ಸೊ ಅವ್ರಲ್ಲಿ ನಿಮ್ಗೆ ಏನಾದ್ರು ಮುಜುಗರ ಆಯ್ತಾ? ಮುಜುಗರ ಅಂದ್ರೆ ಏನಾದ್ರು ಹೆಂಗೆ ಇದು ಮಾಡಬಾರ್ದು, ಮಟ್ಟಬಾರ್ದು, ಇದು ಹೋಗ್ಲಿಕ್ ಬಿಡು, ಈ ತರ ಏನಾದ್ರು ಅನ್ಕೋತಾ ನಿಮ್ಗೆ? ಹಂಗೇನ ಅನ್ಸಿಲ್ ಸರ್. ನಾವ್ ವಿಡಿಯೋ ಮಾಡೋ ಇದು ಇನ್ಸ್ಟಾಗ್ರಾಮ್ ದ ರೀಲ್ಸ್ ಮಾಡೋ ಫೀಲ್ಡ್ ದಾಗ ಬಂದ್ಮ್ಯಾಗ ಸರ್, ನಾ ಏನ್ ಬಿ ಮಾಡಕ್ ನಚಿಸಿಲ್ ಸರ್. ಏನ್ ಬಿ ನಾವ್ ರೀಸೆಂಟ್ ಆಗಿ ಮೊನ್ನೆ ಹುಡುಗರು 90 ಹಾಕೊಂಡ್ ಕುಣದು ವಿಡಿಯೋ ಬಿಟ್ಟಿದ್ದು, ಹುಚ್ಚುಚ್ಚೆ. ಏನ್ ಬಿ ಮಾಡಕ್ ನಚಿಸಿಲ್ ಸರ್. ಆ ವಿಡಿಯೋ ಮಾಡಿದ್ರೆ ನನಗ್ ಖುಷಿ ಸಿಗ್ಲತ್ತದ, ನಂದ್ ವಿಡಿಯೋ ಅದ ಸರ್, ಅದು ನನಗ್ ಖುಷಿ ಸಿಗ್ಲತ್ತದ, ನನಗ್ ನೋಡೊಬ್ಬ ನಗ್ಲತ್ತನ, ಸಾಕ್ ಸರ್. ಅದು ಬೇರೆ ನನ್ ಬಾರದಾಗ ಯಾವ ಏನಕ್ ಮಾತಾಡ್ಕೊಂಬಲಕ್ ಅದ ನಂಗೆ ಇಂಪಾರ್ಟೆಂಟ್. ಓಕೆ. ಸೊ ಮನುಷ್ಯನಿಗೆ ಏನ್ ಬರ್ತದ ಅದು ಮಾಡ್ತೇವೆ ಸರ್. ಓಕೆ. ಸೊ ಇದ್ರ ಬಗ್ಗೆ ಸೊಸೈಟಿ ಏನ್ ಥಿಂಕ್ ಮಾಡ್ತಾರೆ, ಸೊಸೈಟಿದವ್ರು ಏನಂತಾರ ಅಂತ ಅದ್ರ ಬಗ್ಗೆ ಏನಾದ್ರು? ಈಗ ಸೊಸೈಟಿ ಅಂತಂದ್ರೆ ಸರ್, ಒಬ್ಬನಿಗೆ ಇಷ್ಟ ಆಯ್ತು, ಒಬ್ಬನಿಗೆ ಇಷ್ಟ ಆಗಲ್ಲ ಸರ್. ಈಗ ಇಷ್ಟ ಆಗೋನ್ ನೋಡ್ಯಾರೆ, ನಮಗ್ ಸೇರಲ್ದವ್ರು ನೋಡ್ರಿ, ಇಷ್ಟ ಆಗೋನಿ ನೋಡ್ ನಗ್ಲತ್ತಾನ ಅಂದ್ಮೇಲೆ ಸಾಕು, ಒಬ್ಬನೇ ನೋಡಲ್ಲ 10 ಮಂದಿ ನೋಡೋದ್ ಬೇಡ ಅಂತ ಹೇಳಿ ಯೋಚನೆ ಮಾಡ್ತೀರಿ. ರೈಟ್. ಓಕೆ. ಸೊ ಆ ತರ ಮಾಡಿದ್ರಂತೆ ಈ ತರ ಈ ಲೆವೆಲ್ ಬರೋದಾಯ್ತು, ಓಕೆನಾ? ಇನ್ನು ಆ ತರ ಮಾಡಿದ್ರೆ ಮತ್ತೆ ಏನೈತಿತ್ತು, ಅದು ದೇವ್ರೇ ಬಲ. ಅದು ಅವ ಹಂಗಲ್ಲತ್ತಾನ ಇವ ಹಂಗಲ್ಲತ್ತಾನ ಅಂದ್ರೆ ಮಾಡೋದಾಗಲ್ದಿತ್ತು ಸರ್ ನಾನು. ರೈಟ್. ಓಕೆ. ಸೊ ಈ ಜರ್ನಿದಾಗ ನೀವು ಮಾತ್ರ, ಈ ಜರ್ನಿದಾಗ ನಿಮ್ ಫ್ಯಾಮಿಲಿ ಸಪೋರ್ಟ್ ಹೆಂಗ್ ಮಾಡ್ತಿದ್ರು ಒಳಗ? ಫ್ಯಾಮಿಲಿ ಸಪೋರ್ಟ್ ಅಂತಂದ್ರೆ ಸ್ಟಾರ್ಟಿಂಗ್ ದ ನಮ್ಮ ಮನ್ಯಾಗ ಖುನೆದ್ದಿಲ್ರಿ ನಾವು ವಿಡಿಯೋ ಮಾಡೋದು. ಸ್ಟಾರ್ಟಿಂಗ್ ದಾಗ ಖುನೆದ್ದಿದ್ದಿಲ್ಲ. ಒಂದ್ 10,000 ಫಾಲೋವರ್ಸ್ ಆಗಿವು. 10,000 ಫಾಲೋವರ್ಸ್ ಆದಾಗ ನಮ್ ಪಪ್ಪರು ಇಲ್ಲಿ ಖಾಶಂಪುರ್ ಬಂಡೆಪುರದು ಶುಗರ್ ಫ್ಯಾಕ್ಟರಿ ನೋಡ್ರಿ ಬರೋದು, ಅಲ್ಲಿ ಕೆಲಸ ಮಾಡ್ತಾರ ವೆಲ್ಡರ್. ನಮ್ ಪಪ್ಪನ್ ಫೇಸ್ ಕಟ್ ನನ್ ಫೇಸ್ ಕಟ್ ಸೇಮ್ ಅದ ರೀ, ಮಾರಿ ಸೇಮ್ ಅದ. ನಮ್ ಪಪ್ಪಾಗ ಅಲ್ಲಿ ಕೆಲಸ ಮಾಡೋರು ಕೇಳ್ಯಾರಂತ, ವಿಡಿಯೋ ಮಾಡಪ್ಪ ನಿನ್ ಮಗನೇ ಹನ ಅಂತ ಕೇಳ್ಯಾರಂತ. ಪಪ್ಪ ತೋರ್ಸಾರ. ನಮ್ ಪಪ್ಪ ಮನಿಗ್ ಬಂದ್ ಏನಂದ್ರ ನಿನ್ ಬಾರದ ನಂಗ್ ಹರಕ್ ಕೇಳತ್ತವ, ನಿಮ್ ಪಪ್ಪ ಇದ್ದೆ ಅಂತ ಖೂನ್ ಇಡ್ಲತ್ತವ ನನಗ ಅಂತ ನಮ್ ಪಪ್ಪ ಅಂದ. ನಂಗ ಅವತ್ತೇನ್ ಅನಿಸ್ತು, ನಮ್ ಪಪ್ಪರ್ ಏನ್ ಸಪೋರ್ಟ್ ಮಾಡಿಲ್ಲ, ಮಾಡಂತ ಹೇಳ ನಂಬಲ್ರು, ಬಟ್ ನನ್ನಿಂದ ನಮ್ ಪಪ್ಪ ಖೂನ್ ಇಡ್ಲತ್ತಾರಲ್ಲ, ಅವತ್ತು ಜರ ಮನಸ್ಸಿಗೆ ಖುಷಿ ಅನ್ಸದ ಸರ್. ಖುಷಿ ಅನ್ಸದ. ರೈಟ್. ಅಷ್ಟೇ. ಫ್ಯಾಮಿಲಿ ಸಪೋರ್ಟ್ ಏನಾನು ಮನ್ಯಾಗ ನಾ ವಿಡಿಯೋ ಮಾಡ್ತಾ ಮಂದಿ ಖೂನ್ ಆಯ್ತಾ, ನಮ್ಮ ಮಮ್ಮಿಯರಿಗೆ ಅಲ್ಲಿ ನಮ್ಮ ಪಪ್ಪರಿಗಾಗಲಿ ಅಲ್ಲಿ ಖೂನ್ ಹಿಡಿತಾ ಇದ್ದ. ಈಗ ರೀಸೆಂಟ್ ಆಗಿ ವಿಡಿಯೋ ಮಾಡೋದು ಬಿಟ್ಕೊಟ್ಮ್ಯಾಗ ವಿಡಿಯೋ ಯಾಕೆ ಮಾಡಲ್ಲ ಹೊಂಟಿದಿ ಮಾಡು ಅಂತೇಳಿ ಅಲ್ಲತ್ತಾರ ಮನ್ಯಾಗ. ಬಟ್ ನಮ್ಗೆ ಜರ ಟೈಮ್ ಸಿಗಲ್ ಕಡೆ ಮಾಡಲ್ಲ ಹೊಂಟಿದ್ವಿ. ಸಪೋರ್ಟ್ ಹರ ನಮ್ಮ ಮನ್ಯಾಗ ಮಾಡಂತಾರ ವಿಡಿಯೋ ಮಾಡಂತಾರ. ಓಕೆ. ಅದೇ ಸ್ಟಾರ್ಟಿಂಗ್ ದಾಗ ನೀವು ಮನೆಗೆ ಹೇಳಿಲ್ಲ, ಹೇಳ್ದೇನೆ ಸ್ಟಾರ್ಟ್ ಮಾಡಿರಿ. ಸೊ ಏನಂದ್ರು
ದಿನ ಕಳ್ದಂಗೆ ಏನಂದ್ರೆ ಅವ್ರಿಗೆ ಖುದ್ದಾಗಿ ಗೊತ್ತಾಯ್ತು. ಖುದ್ದಾಗಿ ಗೊತ್ತಮೇಲೆ ಅವರೇ ಹೇಳಿದ್ರು ನಿಮ್ಗ ಯಾಕೆ ಈಗ ಯಾಕೆ ಸ್ಟಾಪ್ ಮಾಡಿದಿ, ಮಾಡು ಕಂಟಿನ್ಯೂ ಅಂತ. ಮತ್ತೆ ಅವ್ರಲಿಂದ ಅಪ್ರಿಶಿಯೇಟ್ ಬಂತು. ರೈಟ್ ಒಳ್ಳೇದು. ಸೊ ಅಂದ್ರೆ ಫ್ಯಾಮಿಲಿ ನೀವು ಫುಲ್ ಸಪೋರ್ಟೆಡ್ ಅದ ಸರ್. ಸಪೋರ್ಟೆಡ್ ಅದ. ಈಗ ನೀವು ಫಸ್ಟ್ ಇನ್ಸ್ಟಾಗ್ರಾಮ್ದಾಗ ನೀವು ಲಾಗಿನ್ ಆದ್ಮೇಲೆ ಇದ್ರೊಳಗೆ ನೀವು ಬಂದ್ಮೇಲೆ ಓಕೆನಾ, ಸೊ ಏನು ವಿಡಿಯೋ ಕ್ರಿಯೇಟ್ ಮಾಡೋ ಜರ್ನಿ ಅಂತ ಹೇಳಿದ್ರಿ NK ಸ್ಟಾರ್ ಅವ್ರ ಜೊತೆ, ಓಕೆನಾ, ಹೆಂಗಿತ್ತು ಅಂತ ಕೇಸಿ. ಸೊ ಇದ್ರೊಳಗೆ ಕಮೆಂಟ್ಸ್ಗಳು ಯಾವ ಥರ ಇತ್ತು ನಿಮ್ಗೆ? ಕಮೆಂಟ್ಸ್ಗಳು ಅಂತಂದ್ರೆ ಸರ್ ನಾವು ಅಷ್ಟು ಕಮೆಂಟ್ಗಳ ಮೇಲೆ ನಿಗಾ ಹಾಕಲ್ವ್ರಿ. ಒಬ್ಬೊಬ್ರು ಬೈತಾವ್ರಿ, ತಲೆಯಾಗ ತಗೊಂಬಲ್ವ ಅಂತ ಅಂದ್ರೆ ಅದು ಬೈಯೋದ್ ಕಾಮನ್ ಅದ ಎಲ್ಲರಿಗೂ. ಯಾರು ಡೆವಲಪ್ ಆಯ್ತಾರ ಅವ್ರಿಗೆ ಬೈಯೋದಂತೂ ಕಾಮನ್ ಅದ. ಬೈತಾವ್, ಕಮೆಂಟ್ ಹಾಕ್ತಾವ್, ಮೆಸೇಜ್ ಬಿ ಮಾಡ್ತಾವ್, ನಾವ್ ತಲೆ ಕೆಡ್ಸ್ಕೊಂಬಲ್ವ ಸರ್. ಒಬ್ಬೊಬ್ರು ಫೋನ್ ಇನ್ಸ್ಟಾಗ್ರಾಮ್ದಾಗ ಫೋನ್ ಹಚ್ಚಿ ಬೈತಾವ್, ಕೊಂಡಿ. ಅಂದ್ರೆ ಈ ಲೆಕ್ಕದ ಎಲ್ಲರದು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅದು ಜರ್ನಿ ಪಾಸ್ ಮಾಡ್ಬೇಕೇ ಮಾಡ್ಬೇಕಾಯ್ತು. ಅದು ಇನ್ಸ್ಟಾಗ್ರಾಮ್ದಾಗ ಏನ್ ಕಾಲ್ಸ್ ಬರ್ತದ, ಮೆಸೇಜ್ ಬರ್ತದ ಬ್ಯಾಡ್ದು, ಸೊ ಎವ್ರಿ ಪರ್ಸನ್ ಅದು ಆ ಜರ್ನಿ ಪಾಸ್ ಮಾಡ್ಬೇಕೇ ಓಕೆನಾ. ಮಾಡಲ್ಲ ಅಂದ್ರೆ ಆಗಲ್ಲ ಓಕೆನಾ. ಯಾಕಂದ್ರೆ NK ಸ್ಟಾರ್ ಅವ್ರು ಬಿ ಅದೇ ಹೇಳಿದ್ರು, ನೀವು ಬಿ ಅದೇ ಹೇಳ್ತೀರಿ ಅಂದ್ರೆ ಮತ್ತೆ ಎಲ್ಲರದು ಜರ್ನಿ ಅದೇ ತರ ರೈಟ್. ತಲೆ ಕೆಡ್ಸ್ಕೊಂಬಲ್ಲ ಸರ್. ಈಗ ತಲೆ ಕೆಡ್ಸ್ಕೊಂಡ್ರೆ ನಮ್ದೇ ಹೆಸರು ಖರಾಬ್ ಆಗ್ತದ್ರಿ. ಈಗ ಅವ್ರಿಗೆ ಹೋಗಿ ಅವ್ರು ಬೈದಾರ ಅಂತಂದ್ರೆ ನಮ್ ಸುತ್ತಮುತ್ತದವ್ರು ಇರ್ತಾವ್ರಿ, ಹೋಗಿ ಅವ್ರಿಗೆ ಹಿಡ್ಕೊಂಡ್ ಹಾಕಿದ್ ಹೊಡೆದೆ ಅಂತ ಹೊಡ್ಮತ್ತಿಲ್ಲ, ಖರೆ ಹೆಸರೇ ಖರಾಬ್. ಹಂಗಂದೇ ನಾವು ತಲೆ ಕೆಡ್ಸ್ಕೊಂಬಲ್ಲ ಸರ್. ಈಗ ಈ ಜರ್ನಿದಾಗ ಇನ್ವಾಲ್ವ್ ಆಗಿದ್ಮೇಲೆ ನಿಮ್ದು ಎಜುಕೇಶನ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಎಜುಕೇಶನ್ ಅಂತಂದ್ರೆ ನಮ್ದು 2015ದಾಗ 10th ಕಂಪ್ಲೀಟ್ ಆಗಿತ್ತು ಸರ್. 15-16ದಾಗ ಏನೋ ಕಂಪ್ಲೀಟ್ ಆಗ್ಯದ. 10th ಕಂಪ್ಲೀಟ್ ಆದ್ಮ್ಯಾಗ ಕಾಮರ್ಸ್ ಮಾಡಿದ. ಕಾಮರ್ಸ್ ಫಸ್ಟ್ ಇಯರ್ದಾಗ ಏನೋ ಡ್ರಾಪ್ ಮಾಡಿಕ್ಕಿದೆ. ಡ್ರಾಪ್ ಮಾಡಕ್ಕೆ 2017ದಾಗೋ 18ದಾಗೋ ಡಾನ್ ಬಾಸ್ಕೋದಾಗ ಐಟೆ ಮಾಡಿದ್ರಿ. ರೆಗ್ಯುಲರ್ ಹೋಗಲಿದ್ರಿ, ಹಂಗೆ ಇಂಟ್ರೆಸ್ಟ್ ಹೋಗಿದ್ ಸರ್ ಪೂರಾ ಎಜುಕೇಶನ್ ಮೇಗಿಂದು. ರೆಗ್ಯುಲರ್ ಹೋಗಲಿದ್ದ, ಸುಮ್ಮನೆ ಐಟೆ ಕಂಪ್ಲೀಟ್ ಮಾಡ್ಕೊಂಡು 2021ದಾಗ ಏನೋ ಡಿಗ್ರಿ ಹಚ್ಚಿದ. ಡಿಗ್ರಿ ಬಿ ಅನ್ಕಂಪ್ಲೀಟ್ ಅದ ರೀ, ಕೆಲ್ಸಾನೇ ಮಾಡ್ತೇವೆ ಸರ್. ಅಂದ್ರೆ ಎಜುಕೇಶನ್ ಕೊಡ್ಕನ ಏನ್ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂತ? ಕೊಟ್ಟಿಲ್ಲ ಸರ್. ರೈಟ್. ಅಂದ್ರೆ ಅದಕ್ಕೆ ರೀಸನ್ ಅಂದ್ರೆ ಎಜುಕೇಶನ್ ಕೊಡ್ಕನ ಪ್ರಿಪರೇಷನ್ ಕೊಡ್ಲಿಲ್ಲ ಅಂದ್ರೆ ಮೀನಿಂಗ್ ಏನು? ಇನ್ಸ್ಟಾಗ್ರಾಮ್ ಮೇಲೆ ಜಾಸ್ತಿ ಫೋಕಸ್ ಇರೋಕ್ಕೋಸ್ಕರನ ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಯಾವ ರೀತಿ? ಇಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಬಿ ಏನಿಲ್ಲ, ಇನ್ಸ್ಟಾಗ್ರಾಮ್ ಬಿ ಪ್ರಾಬ್ಲಮ್ ಏನ್ ಬಿಲ್ಲ ಸರ್. ಅಂದ್ರೆ ನನ್ಗೆ ಹೆಂಗ್ ಫೀಲ್ ಆಯ್ತಿತ್ತು ಅಂದ್ರೆ ಎಜುಕೇಶನ್ ಒಂದ್ ಟೈಮಿನಾಗ ಎಜುಕೇಶನ್ ಅಂಬದ್ ಹೆಂಗಿತ್ತು ಅಂತಂದ್ರೆ ಸರ್ ಖಾಲಿ ನಾಲೆಜ್ ಕಡೆ ಐತ್ರಿ. ಈಗ ಹೆಂಗಾಗ್ಯದ ಅಂತಂದ್ರೆ ಕಾಂಪಿಟೇಷನ್ ಆಗ್ಯದ ಸರ್ ಎಜುಕೇಶನ್ದಾಗ. ನಾವ್ ಏಟ್ ಬಿ ಓದ್ಲಿ ಮುಂದ್ ನಮ್ಗೆ ಏನಾರ ಆಯ್ತು ಅಂಬದ್ ಏನ್ ಕಾನ್ಫಿಡೆಂಟ್ ಅದ ರೀ. ಈಗ ಅದ್ರೊಳಗೆ ಟೈಮ್ ಹಾಕ್ದೇವು 25-26 ಉಮರ್ ತನ ಓದೇವು, ಆಗಲ್ ಹೋಯ್ತು ಅಂದ್ರೆ ಏನ್ ಮಾಡ್ಬೇಕು? ಏನ್ ಬಿ ಆಗಲ್ಲ ಹೋಯ್ತಪ್ಪ, ನೌಕರಿ ಆಗಲ್ಲ ಹೋಯ್ತು. ಈ ಕಾರ್ಪೊರೇಟ್ ಜಾಬ್ಗಳದ ದುಡಿಯೋದ್ರಾಗ ಹೋಗಿ 15,000-20,000 ರೂಪಾಯಿ ದುಡಿಯೋದ್ರಾಗ ಏನ್ ಬಿ ಇಲ್ಲ ಸರ್. ಅದ್ರ ಭಾರಿ ಕೂಲಿ ದಂಧೆ ಮಾಡೋದ್ ಚಲೋ ಅದ. ಅದ್ರ ಕಡೆದ ನನಗೆ ಅದ್ರ ಮ್ಯಾಗ ಒಟ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಸರ್. ನಾನು 10th ಮುಗಿದ ಮ್ಯಾಗ ಗೊತ್ತಾಗ ನನಗೆ ಇದು ಫೀಲ್ಡ್ ಹೆಂಗದ ಅಂತ ಹೇಳಿ ನಾ ಬಿಟ್ಟು ಅದೇ ಎಜುಕೇಶನ್ ಬೇಡ ಅಂತ ಬಿಟ್ಕೊಟ್ಟೆ. ಅಂದ್ರೆ ಒಬ್ಬೊಬ್ರದ್ದು ಮೈಂಡ್ ಸೆಟ್ ಇರ್ತದ. ಮತ್ತಿದು ನಂದು ವಿಡಿಯೋ ನೋಡಿ ಹುಡುಗರು ಓದಲ್ಲ ಅದೇ ಮ್ಯಾಟ್ರ್ ಇರ್ತದೆ, ಅದೇ ಹೇಳ್ತೀನಿ ನಿಮ್ಗ. ಸೊ ಇದ್ರಾಗ ಏನಂದ್ರೆ ನಿಮ್ದು ಅನಿಸಿಕೆ, ನಂದ್ ಹಿಂಗದ ಸರ್, ನಿಮ್ಮ ಅನಿಸಿಕೆ ಈ ತರ ಅಂತ. ಯಾಕಂದ್ರೆ ಈಗ ಬಹಳಷ್ಟು ಜನ ನೋಡ್ತೀವಲ್ಲ, ಸೊ 10ನೇಗೆ ಒಳ್ಳೆ ಸ್ಕೋರ್ ಮಾಡಿ ಓಕೆನಾ, 10ನೇ ಪಾಸ್ ಆದ್ರೆ ಒಳ್ಳೆ ಜಾಬ್ ತಗೋತಾರ ಓಕೆನಾ. ಈವನ್ ಡಿಗ್ರಿ ಓದ್ತಾ ಹೋಗ್ತಾನೆ ಕ್ಯಾಂಪಸ್ಗಳು ಸ್ಟಾರ್ಟ್ ಆಗಿ, ಕ್ಯಾಂಪಸ್ ಬಂತು ಅಂದ್ರೆ ಒಳ್ಳೆ ಅವ್ರಿಗೆ ಜಾಬ್ ಸೆಲೆಕ್ಷನ್ ಇರ್ತದೆ. ಸೊ ಅವ್ರು ಬೆಂಗಳೂರು ಆಯ್ತು, ಈ ಕಡೆ ಬಾಂಬೆ ಆಯ್ತು, ಬೆಂಗಳೂರು ಆಯ್ತು, ಹೈದ್ರಾಬಾದ್ ಆಯ್ತು, ಆ ಕಡೆ ಎಲ್ಲ ಅವ್ರಿಗೆ ಜಾಬ್ ಸಿಗ್ತದೆ, ಆ ಕಡೆ ಹೋಗ್ತಾರ, ಒಳ್ಳೆ ಸ್ಯಾಲರಿ ಬಿ ಇರ್ತದೆ ಅವ್ರಿಗೆ ಓಕೆನಾ. ಸೊ ನೀವು ನೋಡೋ ದೃಷ್ಟಿ ಏನಂತಂದ್ರೆ ಸೊ ಇವೆಲ್ಲ ಇದು ಆಗಿಲ್ಲ ಅಂತ ಅನ್ಕೊಂಡು ನೀವು ಇದಕ್ಕೆ ಲೈಟ್ ತಗೊಂಡ್ರೆ ಅಷ್ಟೇ ಸರ್. ಅಂದ್ರೆ ನನಗೆ ಏನ್ ಅನಿಸ್ತಿತ್ತು ಅಂದ್ರೆ ಇದು ಓದು ಯಾನ್ ತಲೆ ಖರಾಬಪ್ಪ ನನಗೆ ಹಂಗ ಅನ್ಸಿ ನಾವ್ ಬಿಟ್ಕೊಟ್ಟಿದ್ದೆ ಸರ್. ಅಷ್ಟೇ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ಸರ್. ಅದು ಎಜುಕೇಶನ್ ಮೇಲೆ ನಂಗೆ ಟೋಟಲ್ ಇಂಟ್ರೆಸ್ಟ್ ಇದ್ದಿಲ್ಲ. ಓಕೆ. ಈ ಜರ್ನಿದಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ಜರ್ನಿ ಆಯ್ತು, ನೀವು ಈ ತರ ಬರ್ಲತ್ತಿದಾಗ ಸೊ ನಿಮ್ಗೆ ಯಾರಾದ್ರೂ ಹಿಂಗ್ ಫ್ರೆಂಡ್ಸ್ ಇದ್ರಾಗಿ ಅದು ಮಾಡ್ಬೇಡ ಇದು ಮಾಡು ಪ್ರಮೋಟ್ ಅಂದ್ರೆ ನಿಮ್ಗೆ ಎತ್ತಿಡಿಯೋರು? ನಮ್ಗೆ ಎತ್ತಿಡ್ಯಾರ ಅಂತಂದ್ರಿ ಇಮಾನುವೆಲ್ ಅಂತ ಒಬ್ಬ ಹುಡುಗನ ರೀ ನಂಬಲ್ಲಿ. ಅವ ವಿಡಿಯೋ ಬರದ ನನಗ 90% ಗೈಡ್ಲೈನ್ಸ್ ಕೊಟ್ಟಿನೋ ಅವರಿ. ಅಂತಂದ್ರ ಇದು ವಿಡಿಯೋ ಮಾಡಮ್, ಇದು ಮಂದಿಗೆ ಇಷ್ಟ ಆಯ್ತು, ಇದು ವಿಡಿಯೋ ಮಾಡಮ್, ಇದು ಮಂದಿಗೆ ಇಷ್ಟ ಆಯ್ತು ಅಂತೇಳಿ ಹೇಳ್ಕೊಟ್ಟಿನೋ ಅವರಿ. ಅದ್ರ ಬಾದ್ ನನಗ್ ವಿಡಿಯೋ ಹೆಂಗ್ ಮಾಡ್ಬೇಕು, ಎಡಿಟ್ ಹೆಂಗ್ ಮಾಡ್ಬೇಕು, ಯಾವ ಟೈಮಿಗೆ ಅಪ್ಲೋಡ್ ಮಾಡ್ಬೇಕು, ಏನ್ ಹಾಕ್ಬೇಕು ಅಂತೇಳಿ ಹೇಳ್ಕೊಟ್ಟಿನೋ ರಾಹುಲ್ ರೀ. ಅವ್ರಿಬ್ಬರ್ ಸರ್.
ಅವ್ರಿಬ್ಬ ರೈಟ್ ರೈಟ್. ಸೊ ಫ್ರೆಂಡ್ಸ್ದು ಯೋಗದಾನ ಬಿ ಬಹಳ ಅದ ಸರ್. ನಿಮ್ದು ಸ್ಟ್ರಗಲ್ಲು, ನಿಮ್ದು ಸ್ಟ್ರೆಂತ್, ನಿಮ್ದೆಲ್ಲ ಇರ್ಲಕ್ಕಾಗ್ನು ಫ್ರೆಂಡ್ಸ್ ಇದ್ರೊಳಗ ಮ್ಯಾಟ್ರ್ ಮಾಡ್ಬೇಕು. ರೈಟ್ 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 ರೈಟ್. ನಿಮ್ದು ಫಸ್ಟ್ 10K ಫಾಲೋವರ್ಸ್ ಜರ್ನಿ ಹೆಂಗಿತ್ತು ನಿಮ್ದು? 10K ಫಾಲೋವರ್ಸ್ ಜರ್ನಿ ಹೆಂಗಿತ್ತು ಅಂತಂದ್ರೆ ಸರ್, ನಾ ವಿಡಿಯೋ ಮಾಡಲ್ಸಿ ಪೈಲಕ್ ಬಿ ನಂಗೆ 2700 ಫಾಲೋವರ್ಸ್ ಇದ್ವಿ ಸರ್. ಅಂದ್ರೆ ನಾ ಫೋಟೋ ಎಡಿಟ್ ಮಾಡ್ತೀವಿ, ಮಂದಿಗೆ ಯಾರ ನಂಗೆ ಫೋಟೋ ಎಡಿಟ್ ಮಾಡ್ಕೊಡು ಅಂದ್ರೆ ನಂಗೆ ಫಾಲೋ ಹೊಡ್ರಿ, ನಾವು ಎಡಿಟ್ ಮಾಡ್ಕೊಡ್ತೀವಿ ಅಂತೀವಿ. ಇಲ್ಲಾಂದ್ರೆ ರೊಕ್ಕ ತಗೊಂಡ್ ಮಾಡ್ತೀವಿ. ಆಗ ನಂಗೆ ಆಲ್ರೆಡಿ 2700 ಫಾಲೋವರ್ಸ್ ಇದ್ವು. ಇದ್ದು ವಿಡಿಯೋ ಮಾಡ್ಕೊತ ಹೋದೆವು ಒಂದು 2 ತಿಂಗಳದಾಗೆ 10K ಆಗ್ಯಾವ ಸರ್. ನಾನು ಸ್ಟಾರ್ಟಿಂಗ್ ದಾಗ ವಿಡಿಯೋ ಚಲೋ ಹೊಡ್ಯಾವ ಸರ್. ನಾನು ಇಲ್ಲ ಕಸ್ಟಮರಿಗೆ ಯಾವ ತರ ಅವ್ರಿಗೆ ಚಾಲೆಂಜಸ್ ಕೊಟ್ರಿ ಇನ್ನೊಂದ್ಸರಿ ಹೇಳಿರೋದು ಮಾತು ಅಂದ್ರೆ ಸರ್, ಈಗ 10K ಫಾಲೋವರ್ಸ್ದು ಈ ತರ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದ, ಫಾಲೋವರ್ಸ್ ಕೊಡ್ರಿ ಇಲ್ಲದ್ರೆ ರೊಕ್ಕ ಕೊಡ್ರಿ ಅಂದ್ರಲ್ಲ, ಅದು ಯಾವ್ದು? ಈಗ ಒಬ್ರು ಯಾರ ನಂಗೆ ಮೆಸೇಜ್ ಮಾಡಿ ಎಡಿಟ್ ಮಾಡ್ಕೊಡ ಅಂತ ಕೇಳ್ತೀರ ಅಂತ ತಿಳ್ಕೊಂಡು ಫೋಟೋ ಎಡಿಟ್ ಅಂದ್ರೆ ಅವ್ರಿಗೆ ಏನಂತಿದ, ನಿಮ್ದು ಎಡಿಟ್ ಮಾಡ್ಕೊಡ್ಬೇಕಂದ್ರೆ ನಂಗೆ ಫಾಲೋ ಹೊಡಿ, ಇಲ್ಲ ಅಂತಂದ್ರೆ ನಾನು ರೊಕ್ಕ ಕೂಡ ಎಡಿಟ್ ಮಾಡ್ಕೊಡ್ತೀನಿ ಅಂತಿದ್ದ. ಹಂಗಾಗಿ ನಂಗೆ ಆಗ ಫಾಲೋವರ್ಸ್ ಇದ್ವಿ ಸರ್. ರೈಟ್ ರೈಟ್. ಯಾಕಂದ್ರೆ ನಾವು ಎನ್ಕೆಸ್ಟ್ ಅವ್ರಿಗೆ ಮಾತಾಡಕ್ ಹೋದ್ರೆ ಒಂದು ಇಯರ್ ಹತ್ತಿತ್ತು ಅವ್ರಿಗೆ. ಅಂದ್ರೆ ಸಮಥಿಂಗ್ ಏನೋ ಡಿಫ್ರೆಂಟ್ ಟ್ವಿಸ್ಟ್ ಇತ್ತು, ಕಸ್ಟಮರಿಗೆ ಇನ್ಕಮ್ ಆಗಂಗಿತ್ತು ಅಂದ್ರೆ ಫಾಲೋವರ್ಸ್ ಜಲ್ದಿ ಆಯ್ತಾರ ಅಂತೀವಿ. ಒಂದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಏನೇ ಒಂದ್ ಬೇರೆ ಏನ್ ಬಿ ಕೊಟ್ಟಿ ಅಂದ್ರೆ ಆಗ ಅದ್ರ ಸ್ಕೋಪ್ ಇತ್ತು ಸರ್, ಈಗಿಲ್ಲ. ಹಾಗೆ ಫೋಟೋ ಎಡಿಟಿಂಗ್ ತೋಲ್ ಹುಚ್ಚಿತ್ರಿ ಮಂದಿ, ಹಂಗಿಲ್ಲ ಈಗಿಲ್ಲ ಸರ್. ಇದು 2015 ಮಾತು ಎಲ್ಲ ಮೊಬೈಲ್ ಮಾಡ್ಕೊಡ್ಲತ್ತಲ್ಲ, ಏನ್ ಬೇಕು ನಿಮಗ ಎಲ್ಲಾನೇ ಮಾಡ್ಕೊಡ್ಲತ್ತದ. ಹಾಗೆಲ್ಲ ಕ್ಯಾಮ್ರಾ ತಗೊಂಡಿ ಫೋಟೋ ಶೂಟ್ ಕೊಡ್ತೀರಿ ಸರ್. ಹಾಗೆ ಎಲ್ಲರಿಗೆ ಬರಲ್ದಿತ್ರಿ ಎಡಿಟ್ ಮಾಡಕ್. ಇವ ಇಮನ್ವೆಲ್ ಒಬ್ಬ, ಮತ್ತೆ ಇನ್ನೊಬ್ಬ ನಂಬಲ್ ಜಾನ್ ಅಂತ ಫೋಟೋಗ್ರಾಫರ್. ಇವ್ರಿಬ್ಬರು ಫೋಟೋಗ್ರಾಫರ್, ಯಾರು ಪ್ರೊಫೆಷನಲ್ ಫೋಟೋಗ್ರಾಫರ್. ಅದು ನಮ್ಮ ಊರಿಗೆ ಬರ್ತೈತ್ರಿ. ನಮ್ಮ ಊರಾಗ ಸರೌಂಡ್ ನಮ್ಮ ಊರ್ ಸುತ್ತಮುತ್ತ ಇದ್ದವ್ರು ಯಾರು ಕೇಳಿದ್ರು ಬಿ ನಾವ್ ಆ ಹಾದಿಲಿಂದ ಹೋಯ್ತಿದ್ವಿ ಅಂತ ಫಾಲೋವರ್ಸ್ ಇದ್ದೆ ನಾನು. ರೈಟ್ ರೈಟ್. ಅಂದ್ರೆ ಪೈಲಿನ ಒಂದು ಸ್ಕಿಲ್ ಇತ್ತು ಅಂತ ಹೇಳಿರಿ, ಪೈಲಿನ ಒಂದು ಸ್ಕಿಲ್ ಇತ್ತು, ಇದು ಎಕ್ಸ್ಟ್ರಾ ಆರ್ಡಿನರಿ ಸ್ಕಿಲ್ ಮಾಡ್ತಾರೆ. ರೈಟ್. ನಿಮಗೆ ಯಾವಾಗ ಅನಿಸ್ತು ನಾ ಇದೇ ಪ್ರೊಫೆಷನ್, ಇದೇ ಕೆಲಸನ ಕಂಟಿನ್ಯೂ ಮಾಡಬೇಕು ಅಂತ ಯಾವಾಗ ಅನಿಸ್ತು ನಿಮಗ? ಈಗ ಇದು ನನ್ಗೇನ್ ಪ್ರೊಫೆಷನ್ ಇಲ್ಲ ಸರ್. ಪ್ರೊಫೆಷನ್ ಅನ್ಸಿಲ್ಲ? ಇಲ್ಲ ಸರ್, ನಾ ಇಲ್ಲಿ ತನ ಬಿ ಇದ್ರ ಮೇಲೆ ಫೋಕಸ್ ಮಾಡಿಲ್ಲ. ನನ್ ಪ್ರೊಫೆಷನ್ ಬೇರೆ ಸರ್. ನಾನು ಗಿಲೋ ಕೆಲಸ ಮಾಡ್ತೆ. ಇದು ಜಸ್ಟ್ ನನ್ ಎಂಟರ್ಟೈನ್ಮೆಂಟ್ ಮತ್ ನನ್ ವಿಡಿಯೋ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಆಯ್ತು ಅಂದ್ರೆ ಅಷ್ಟೇ ಅದ್ರ ಮೇಲೆ ಮಾಡ್ತೇವೆ ಸರ್. ನಾ ಏನ್ ಪ್ರೊಫೆಷನಲ್ ಅದೇ ಮಾಡ್ಬೇಕಂತ ನನಗೆ ಫಿಕ್ಸ್ ಇಲ್ಲ ಸರ್. ಅಷ್ಟೇ ಈಗ್ಲೂ. ಈಗ ಇನ್ ಫ್ಯೂಚರ್ ದಾಗ ಮಾಡರಲ್ತೆ ಸರ್. ಈಗ ಜನವರಿ ಹಿಡಿದು ಪ್ಲಾನ್ ಮಾಡರಲ್ತೆ, ಒಂದ್ ಟೀಮ್ ಮಾಡಿ ಹುಡುಗರಿಗೆಲ್ಲ ಒಂದ್ 6 ಮಂದಿ ಟೀಮ್ ತಗೊಂಡಿ, ಅವ್ರಿಗೆ ಹೇಳಿದೆಲ್ಲ ಹೆಸರುಗಳೆಲ್ಲ ಹುಡುಗರಿಗೆ ತಗೊಂಡ್ ಒಂದ್ ಟೀಮ್ ಮಾಡಿ ಜನವರಿ ಹಿಡಿದು ಯೂಟ್ಯೂಬ್ ಮಾಡರಂತ ಪ್ಲಾನ್ ಮಾಡತ್ತೆ ಸರ್. ಈಗ ನೀವು ವಿಡಿಯೋ ಮಾಡ್ಬೇಕಾಯ್ತು ಅಂದ್ರ, ಈಗ ಇದು ಜರ್ನಿ ಪಾಸ್ ಆಗ್ಬೇಕಾಯ್ತು ಅಂದ್ರ ನಿಮಗೆ ಏನ್ ಚಾಲೆಂಜಸ್ ಬಂದಾವ? ಚಾಲೆಂಜಸ್ ಅಂದ್ರೆ ಸರ್, ಈಗ ಒಂದ್ ವಿಡಿಯೋ ಮಾಡಕ್ ಹೋದೆ, ಒಂದ್ ಹೋಗ್ಬೇಕಂತ ಪ್ಲಾನ್ ಮಾಡ್ದೆ ಅಂತ ತಿಳ್ಕೊರಿ. ಒಂದು 6-7 ಹುಡುಗರು ಬೇಕ್ರಿ. ಒಂದ್ ಏನಿಲ್ಲ ಅಂದ್ರೆ 3-4 ಮಂದಿ ಹುಡುಗರು ಬೇಕು. ಆಮೇಲೆ ಹುಡುಗರೆಲ್ಲಾ ಕೆಲ್ಸ ಮಾಡ್ತಾರ ಸರ್. ನೀ ಬರೋ ಅವನಿಗ್ ಬರೋ ಇವನಿಗ್ ಬರೋ ಕರ್ಕೊಂಡ್ ಹೋಗ್ಬೇಕು, ವಿಡಿಯೋ ಮಾಡ್ಬೇಕು, ಅವ್ರಿಗೆ ಕಲಿಸ್ಬೇಕು ಹೆಂಗ್ ಮಾಡ ಅಂತೇಳಿ. ಅದ್ರೊಳ ನಾವು ಬಿ ಕಲಿಬೇಕು. ಅವೇ ಪ್ರಾಬ್ಲಮ್ ಸರ್, ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಬರಲ್ದವ್ರಿಗೆ ಕಲ್ಸಬೇಕು, ಮತ್ತ ಅದು ಪರ್ಫೆಕ್ಷನ್ಸ್ ಇರ್ಬೇಕು ಅದ್ರೊಳಗ. ಸೊ ಹಿಂಗೆ ಕ್ಲಿಯರ್ ಶಾರ್ಟ್ ಆಗ್ಬೇಕು. ಅಂದ್ರೆ ಮಾಡಿದ ವಿಡಿಯೋನ ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕು. 10 ಟೇಕ್ ಆಯ್ತು ರೀ, 10-20 ಟೇಕ್ ಆಯ್ತು. ಅವ್ರಿಗೆ ಕಲ್ಸದ್ರಾಗೆ ಟೇಕ್ ಆಯ್ತು ಅಂತ ತಿಳ್ಕೊರ್. ಈಗ ನಾವು ಬಿ ಏನ್ ಪ್ರೊಫೆಷನಲ್ ಆಕ್ಟರ್ಗಳಿಲ್ಲ, ನಮಗ್ ಬಿ ಮಿಸ್ಟೇಕ್ ಆಯ್ತು, ಅವ್ರಿಗೆ ಬಿ ಮಿಸ್ಟೇಕ್ ಆಯ್ತು. ಹಂಗೆ 10, 5, 6 ಟೇಕ್ ಆಯ್ತು ವಿಡಿಯೋ ಮಾಡಿ. ಅವೇ ಪ್ರಾಬ್ಲಮ್ ಆಯ್ತು. ಮತ್ತೆ ವಿಡಿಯೋದಲ್ಲಿ ನಂಗೆ ಏನ್ ಬಿ ಪ್ರಾಬ್ಲಮ್ ಆಗಿಲ್ರಿ. ಓಕೆ. ನಿಮ್ದು ಏನಾದ್ರು ಅಕೌಂಟ್ಸ್ ಏನಾದ್ರು ಈಗ ಏನಾದ್ರು ಇದು ಫಸ್ಟ್ ಅಕೌಂಟ್ ಏನ ಫುಲ್ ಅಂಡ್ ಫೈನಲ್, ಇನ್ನು ಬೇರೆ ಅಕೌಂಟ್ ಏನಾದ್ರು ಇತ್ತು ಅದು ಏನಾರ ಬ್ಲಾಕ್ ಏನಾರ ಎಲ್ಲ ಇನ್ನೊಂದು ಅಕೌಂಟ್ ಅದ, ಟೆಕ್ನಿಕಲ್ ಇಶ್ಯೂ ಏನಾರ ಬಂದ್ ಬ್ಲಾಕ್ ಅಕೌಂಟ್ ಅದ ಅದನ್ನೇನು? ಓಕೆ. ಸೊ ಈಗ ಪಬ್ಲಿಕ್ಕಿಗೆ ನೀವೇ ಕ್ಲಿಯರಿಫೈ ಮಾಡಿ ಹೆಂಗಂತಂದ್ರು, ಒಬ್ಬ ಮನುಷ್ಯ 30 ಲಕ್ಷ 30,000 40,000 50,000 ಮಂದಿ ಫಾಲೋವರ್ ಆಗ್ಬೇಕಂದ್ರೆ ಆ ಮನುಷ್ಯನ ಬಳಿ ಏನೇನ್ ಇರ್ಬೇಕು? ಓಕೆನಾ. ಈಗ ನಿಮಗೆ ಫಾಲೋವರ್ಸ್ ಓಕೆನಾ 40K 50K ನಿಯರ್ ಬೈ ಇನ್ನೊಂದು 50K ಐತೆ ಅಂತ ಹೇಳಿ, ಓಕೆನಾ. ಸೊ ನಿಮಗೆ ನೋಡ್ರಿ ಗುಡ್ ಪರ್ಸನಾಲಿಟಿ ಇಲ್ಲ, ಓಕೆನಾ, ಗುಡ್ ಲುಕ್ ಬಿ ಇಲ್ಲ, ಓಕೆನಾ. ಬಟ್ ಆದ್ರೆ ಬಿ ಈ ರೀತಿ ಫಾಲೋವರ್ಸ್ ಆಗ್ಯಾರ ಅಂತಂದ್ರು
ಇನ್ನೂ ಒಂದು ಯಾವುದೇ ಒಂದು ಸ್ಟೂಡೆಂಟ್ಸ್ ಓಕೆನಾ, ನಾನು ಗುಡ್ ಲುಕ್ ಇಲ್ಲ, ನಾನು ಫಿಟ್ನೆಸ್ ಇಲ್ಲ, ನಾನು ಮಾಡ್ತೀನಪ್ಪ ಅಂತ ಅವ ಜೂಜಾದ ಏನು ಮೈಂಡ್ ಸೆಟ್ ಇರ್ತಾನಲ್ಲ ಅಂಥವ್ರಿಗೆ ಹೊರಗೆ ತೆಗಿಲಕ್ ಏನ್ ನೀವು ಅವ್ರಿಗೆ ಕಿವಿ ಮಾತು ಹೇಳ್ತೀರಿ ಅವ್ರಿಗೆ ಕಿವಿ ಮಾತು ಹೇಳೋದೇನಂದ್ರೆ ಸರ್, ಈಗ ನನ್ನ ಪರ್ಸನಾಲಿಟಿ ಹಿಂಗದ, ನಾ ಹಿಂಗಿದ್ದೆ ಮನುಷ್ಯ, ನಿನ್ನ ಬೆಲೆ ಏನದ, ನಿನ್ ಮನ್ಸಿನ ನಿನಗೆ ಏನ್ ಹೇಳ್ತಾವ, ಏನ್ ಮಾಡ್ಬೇಕಂತ ಹೇಳಿ ಅದು ಒಂದ್ ಕೇಳು, ಅದು ಮಾಡೋದೇ ನಿನಗ್ ಬೆಳೆಸ್ತಾವ ಸರ್. ಅಷ್ಟೇ. ಈಗ ನಾ ಹಿಂಗಿದ್ದೆಪ್ಪ, ಕರ್ರಗಿದ್ದೆ, ನನ್ ಬಾಯಿ ಆಡಲ್ಕದ, ನನ್ ಒಳಗ್ ಹಿಂಗಿದ್ದೆ, ನನಗ್ ನೋಡಿದ್ರು ಮಂದಿ ಏನೋ ಯೋಚನೆ ಮಾಡ್ತಾವ, ಅದು ಅಂದನ ತಿಳ್ಕೊರ ಅವ್ನ ಲೈಫ್ದಾಗ ಅವ ಏನ್ ಬಿ ಮಾಡಕ್ಕಾಗಲ್ಲ. ರೈಟ್ ಅವ ಏನ್ ಬಿನೇ ಮಾಡಲ್ರಿ. ನಾ ಹಿಂಗಿದ್ದೇನ, ನನಗೆ ನೋಡಿ ಮಂದಿ 4 ಮಂದಿ ನೋಡ್ಬೇಕ್ ನನಗ ಅಂತೇಳಿ ಯಾವನ್ ತಲೆಗಿರ್ತಾವ ಸರ್, ಅವ ಸಕ್ಸಸ್ ಆಯ್ತಾವ ಸರ್. ರೈಟ್. ಯಾಕಂದ್ರೆ ಬಹಳಷ್ಟು ಮಂದಿ ಕ್ಯಾಮ್ರಾ ಮುಂದೆ ಫೇಸ್ ಮಾಡಕ್ ಅಂತಿರ್ತಾರ, ಕ್ಯಾಮ್ರಾ ಮುಂದೆ ಫೇಸ್ ಮಾಡಲ್ಲ. ಅರೆ ಏನಂತಾರೋ ಏನಿಲ್ಲೋ ಅದು ಅಂತ ಮಾಡ್ಬೇಕಂತ ತೋಲ್ ಇರ್ತದ, ಬಟ್ ಕ್ಯಾಮ್ರಾ ಮುಂದೆ ಫೇಸ್ ಮಾಡಕ್ ಆಗಲ್ಲ ಅವ್ರಿಗೆ. ಅದ್ರ ಜಾಗದಾಗ ಅವ್ರು ಇನ್ನೊಬ್ರಿಗೆ ತಂದು ಏನೇನೋ ಮಾಡ್ಬೇಕಂತಾರ, ಅದು ಬಿ ಆಗಲ್ಲ, ಇದು ಬಿ ಆಗಲ್ಲ, ಈ ಕಡೆ ಬಿನೇ ಆಗಲ್ಲ, ಪೂರಾ ಘೊಟಳೆ ಆಗೋಯ್ತು, ಪೂರಾ ಟೈಮ್ ವೇಸ್ಟ್, ಅದು ವೇಸ್ಟ್, ಎಲ್ಲಾನೇ ಘೊಟಳೆ ಆಗೋಯ್ತು. ಓಕೆನಾ. ಸೊ ಹಾಗಾಗಿ ಈ ವಿಡಿಯೋ ಜರ್ನಿದಾಗ ಬರ್ಬೇಕಂತಂದ್ರು ಮನುಷ್ಯನ ಬಳಿ ಏನ್ ಇರ್ಬೇಕು ಈ ಕಂಟೆಂಟ್ ಕ್ರಿಯೇಟ್ ಮಾಡ ಅದ್ರಾಗ, ಓಕೆನಾ. ಈಗ ನೀವು ಸಕ್ಸಸ್ಫುಲ್ ಜರ್ನಿ ಮಾಡ್ಕೊಂಡು ಹೊಂಟ್ರಿ, ಬಟ್ ಈಗ ಆಸ್ ಎ ಒಂದು ಫ್ರೆಶರ್ ಆಯ್ತು ಅಥವಾ ಥೋಡೆ ಬಹುತ್ ಏನೋ 10,000 ಆಯ್ತು, 15,000 ಆಯ್ತು, 20,000 ಆಯ್ತು ಇದ್ದವರಿಗೆ, ಸೊ ಇವ್ರ ಹತ್ರ ಇನ್ನ ಮುಂದಕ್ಕೆ ಹೋಗ್ಬೇಕಂದ್ರೆ ಅವ್ರ ಹತ್ರ ಏನೇನ್ ಇರ್ಬೇಕು, ಅವ್ರ ಬಳಿ ಏನೇನ್ ಇರ್ಬೇಕು, ಅವ್ರ ಬಳಿ ಸ್ಕಿಲ್ ಇರ್ಬೇಕು ಸರ್. ಫಸ್ಟ್ ಸ್ಕಿಲ್ ಇರ್ಬೇಕು, ಮಾಡ್ಬೇಕಂಬ ಜುನೂನ್ ಇರ್ಬೇಕು ಸರ್. ಜುನೂನ್ ಅಂದ್ರೆ ಯಾವ ಲೆವೆಲ್ ಇರ್ಬೇಕು? ಅದು ಜುನೂನ್ ಯಾವ ಲೆವೆಲ್ದಾಗ ಇರ್ಬೇಕಂದ್ರೆ ಸರ್, ಮುಂಜಾನೆ ಹೇಳೋದು ವಿಡಿಯೋ ಮಾಡ್ತೇವೆ, ಉಂಡ ಮನಿಗ್ ಹೋದ ವಿಡಿಯೋ ಮಾಡ್ತೇವೆ ಹೊರಗ್ ಬಂದ್, ಆ ಟೈಪ್ ಜುನೂನ್ ಇರ್ಬೇಕು ಸರ್. ಹಂಗಿದ್ರೆ ಆಯ್ತದ ಸರ್. ನಾವ್ ತಿಂಗಳಿಗೊಂದ್ ವಿಡಿಯೋ ಮಾಡ್ತೇ, 15 ದಿನಕ್ಕೊಂದ್ ವಿಡಿಯೋ ಮಾಡ್ತೇ, ಹಂಗಂದ್ರೆ ಆಗಲ್ಲ ಸರ್. ಈಗ ವಿಡಿಯೋ ಮಾಡೋದ್ರಾಗ ಬಿ ಏನ್ ಪರ್ಟಿಕ್ಯುಲರ್ ಏನಾದ್ರು ಸ್ಕಿಲ್ ಮೇಲೆ ಮಾಡ್ಬೇಕ, ಸಿಕ್ಕಿದಂಗೆ ಮಾಡ್ಕೊತ ಹೋಗ್ಬೇಕ? ಸ್ಕಿಲ್ ಮೇಲೆ ಮಾಡ್ಬೇಕು ಸರ್. ಸಿಕ್ಕಿನಂದ್ ಹೆಂಗ್ ಮಾಡಿದ್ರೆ ಸಿಕ್ಕಿನಂಗ್ ಮಾಡಿದ್ರೆ ಬಿ ಆಲತ್ತವ ಸರ್ ಈಗ ವೈರಲ್ಗಳು. ಹಂಗ್ ಬಿ ಆಗ್ಲತ್ತಾವ ಅಂದ್ರೆ ಅವ್ ರೆಗ್ಯುಲರ್ ಇರಲ್ಲ ಸರ್. ನಿನ್ ಸ್ಕಿಲ್ ಮ್ಯಾಗ ಇತ್ತಂದ್ರೆ ನೀವು ಒಂದ್ ವಿಡಿಯೋದ ನೀ ಏನಾರ ಭಾರಿ ಮಾಡಿ ತೋರ್ದೆ ಅಂದ್ರೆ ಮತ್ತೊಂದ್ ವಿಡಿಯೋ ಚಲೋ ಬಿಡ್ತಾನೆ ಅನ್ನೋದ್ ಫಾಲೋವರ್ ದಿಕ್ತಾವ್ರಿ. ನೀವ್ ಹುಚ್ಚುಚ್ಚು ಮಾಡ್ದೆ ಅಂತಂದ್ರ ಒಂದ್ ವಿಡಿಯೋ ನೋಡ್ತಾವ, ಲೈಕ್ ಹೊಡಿತಾವ, ಬಿಡ್ತಾವ ಮಂದಿ. ಸ್ಕಿಲ್ ಇಂಪಾರ್ಟೆಂಟ್ ಐತ ಸರ್. ಯಾವ್ದ್ ಬಿ ಕೆಲ್ಸದ ಸ್ಕಿಲ್ ಮೇನ್ ಇಂಪಾರ್ಟೆಂಟ್. ಸ್ಕಿಲ್ ಇಲ್ದೇನೆ ಸೋಷಿಯಲ್ ಮೀಡಿಯಾದ ಬರೋದು ಆಗಲ್ಲ. ಬಂದ್ರೆ ಬಿ ಅದು ಹೊಂಟೋಗೋ ಚಾನ್ಸಸ್ ಜಾಸ್ತಿ ಇರ್ತಾವ ಅದ್ರ. ಸೊ ಸೋಷಿಯಲ್ ಮೀಡಿಯಾ ಬರ್ಬೇಕಂದ್ರೆ ಏನ್ ಬೇಕು? ಫಸ್ಟ್ ಸ್ಕಿಲ್ ಬೇಕು. ಓಕೆನಾ. ಅದಕ್ ಬಿಟ್ಟು ಮತ್ತೇನ್ ಸರ್, ಅವ್ರಿಗೆ ವಿಡಿಯೋ ಮಾಡಕ್ ಫೋನ್ಗಳು ಬೇಕು, ಸಲೊಂದ್ ಫೋನ್ ಬೇಕು, ಯಾರೊಬ್ಬರಿ ಅವ್ರಿಗೆ ಎಡಿಟ್ ಮಾಡ್ಕೊಡೋರ್ಬೇಕು, ಇಲ್ಲ ಅವ್ರಿಗೆ ಬಂದ್ರೆ ಅವ್ರು ಮಾಡ್ಕೋಬೇಕು, ಇಷ್ಟೇ, ಮತ್ತೆ ಏನಿರಲ್ಲ. ರೈಟ್. ಸೊ ಯಾಕಂತಂದ್ರೆ ಈಗ ನಾವು ನೋಡ್ತಾ ಇದ್ದಂಗೆ ಬಹಳಷ್ಟು ಜನ ಎಜುಕೇಶನ್ದಾಗ ಬಿ ನೋಡಕ್ ಹೋದ್ರೆ ಫುಲ್ ಕಾಂಪಿಟೇಷನ್ ಆಗ್ಯದ, ಎಲ್ಲಾದ್ರ ಕಾಂಪಿಟೇಷನ್ ಆಗ್ಯದ. ಸೊ ಹಂಗಾಗ್ಯದ ಕೆಲವೊಂದು ತಾಯಿ ತಂದೆ ಇಲ್ದು ಹುಡುಗರು ಎಲ್ಲ ಬೇರೆ ಮೇಲೆ ಉಳಿದ ಹುಡುಗರು ಅಥವಾ ಹುಡುಗಿಯರಾಯ್ತು. ಸೊ ಹೆಂಗಂತಂದ್ರೆ ಈಗ ಫುಲ್ ಇದಾಗ್ಬಿಟ್ರ, ಥಿಂಕಿಂಗ್ ಜರ ಕಮ್ಮಿ ಆಗಿದೆ. ಯಾಕಂದ್ರೆ ಮೇಲಿಂದ ಅವೆಲ್ಲ ಶಾರ್ಟ್ ವಿಡಿಯೋ ಹೊಂಟವಲ್ಲ, ಯೂಟ್ಯೂಬ್ ವಿಡಿಯೋ ಐತು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲ ಶಾರ್ಟ್ ವಿಡಿಯೋ ಹೊಂಟಾವ. ಹಂಗಾಗಿ ಥಿಂಕಿಂಗ್ ಪ್ರೊಸೆಸ್ ಮಂದಿದ್ ಕಮ್ಮಿ ಆಗ್ಯದ. ಮಂದಿಗೆ ಪೇಷನ್ಸ್ ಇಲ್ಲ, ಪೇಷನ್ಸ್ ಅಂಬೋದಿಲ್ಲ. ಸೊ ಹಂಗಾಗಿ ಸಾಕಷ್ಟು ಜನ ಸುಸೈಡ್ ಅದು ಇದು ಮಾಡ್ಕೊಳತ್ತ. ಓಕೆನಾ. ಅದು ಫೇಲ್ ಆಯ್ತು, ಇದು ಫೇಲ್ ಆಯ್ತು, ಸಣ್ಣ ಹಾರೋಡತ್ತ. ಓಕೆನಾ. ಬಟ್ ಇಲ್ಲೇನಂದ್ರು ನೀವು ತಕ್ಲೀಫ್ ತಿಂದು, ಓಕೆನಾ, ಫ್ಯಾಮಿಲಿ ಹಿಡ್ಕೊಂಡು ಎಲ್ಲರಿಗೂ ಹಿಡ್ಕೊಂಡು ಮುಂದ್ ಹೊಂಟಿರಿ ಅಂದ್ರು ನಿಮ್ ಮಾತ್ ಕೇಳೋದ್ ಜರೂರಿ ಅದ. ಓಕೆನಾ. ನಿಮ್ ಮಾತ್ ಕೇಳೋದ್ ಜರೂರಿ ಅದ. ಯಾಕಂತಂದ್ರೆ ಈ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಈ ಹಾದಿ ಹಿಡಿಬೇಕು, ಬರ್ಬೇಕೇ ಇತ್ತು. ಓಕೆನಾ. ಇದ್ ಹಾದಿನ ಬರಲ್ಲ ಅಂದ್ರೆ ಅದು ಸಕ್ಸಸ್ ಹಾದಿನೇ ಇಲ್ಲ ಸರ್. ಈಸಿ ಹೋದ್ರ ಅದು ಸಕ್ಸಸ್ ಆಗಲ್ಲ ಸರ್. ಸಕ್ಸಸ್ ಆಗಲ್ಲ. ಅಲ್ಲ ಥೋಡೆ ತಕಲೀಫ್ ತಿಂದ್ ಹೋದ್ರೆ ಅದು ಸಕ್ಸಸ್ ಅನಿಸ್ತದೆ. ಅದು ಫೇಲ್ ಬಿ ನಮಗ್ ಆಯ್ತದ್ರಿ. ಒಂದೇ ಸಲ $1 crore ಸಿಗ್ದು ಅಂತ ತಿಳ್ಕೊರಿ, ಅವ್ $1 crore ಸಿಕ್ಕ್ಯಾವ ಅನಿಸ್ತಾವ ಮನುಷ್ಯಾಗ. ಒಂದ್ ಮೈನಾತ್ ಮಾಡಿ $1 crore ಕಳ್ದನಂತ ನಾ ಮೈನಾತ್ ಮಾಡಿದೆ ಅಂತ ಅವ್ನಿಗೆ ಅದು ಹಿಮ್ಮತ್ ಇರ್ತದ ಸರ್. ಹಿಮ್ಮತ್ ಇರ್ತದ. ರೈಟ್. ಮತ್ ಇನ್ನೊಂದ್ ಏನಂದ್ರೆ ಆ $1 crore ಬಿ ಹಿಂದಿನ 10 crore ಇರ್ತಾವ. $1 crore ನಮ್ ಕ್ಯಾಶ್ ನಮ್ ಮುಂದಿತ್ತಂದ್ರಲ್ಲ, ನಾವ್ ಗಳಿಸಿದ ರೊಕ್ಕ ಒಂದ್ ಕ್ಯಾಶ್ $1 crore ಮುಂದಿತ್ತಂದ್ರಲ್ಲ, $10 crore ಬ್ಯಾಕ್ ಹ್ಯಾಂಡ್ ದಾಗ ಇರ್ತಾವ. ಅವ್ರ ತಾಕತ್ ಇರ್ತದ. ಮನುಷ್ಯ ಮೈನತ್ ಮಾಡಿ ಸಡನ್ಲಿ ಬಂದಿ ಅಂದ್ರೆ ಇಲ್ಲ ಸರ್, ಉಲ್ಟಾ 10 ಚಾಲೋ ಐತಿ. ಅವ್ ಸಿಕ್ದು ಅಂದ್ರೆ ಕೊಡಸದ್ ಪ್ಲಾನ್ ಇರ್ತದೆ. ಸಿಕ್ಕಿನ ರೊಕ್ಕ ಮೈನತ್ ಮಾಡಿ ಹಂಗಿರಲ್ಲ. ಮೈನತ್ ಮಾಡಿದ ಇನ್ವೆಸ್ಟ್ಮೆಂಟ್, ಈಗ ಸಿಕ್ಕಿದ ರೊಕ್ಕ ಖರ್ಚು ಮಾಡ್ಬೇಕಂತ ಇರ್ತದೆ. ಬಟ್ ಮೈನತ್ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರ್ತದ ಪ್ಲಾನ್. ಮೈನತ್ತೆ ಬೇರೆ ಸರ್. ಸ್ಟ್ರಗಲ್ ಮಾಡಿ ಬರ್ಬೇಕು ಸರ್. ಈಸಿ ವೇ ಹುಡುಕ್ಬಾರ್ದು ಸರ್. ಈಸಿ ಹಾದಿ ದಂಧೆ ಬಗೆರಲ್ರಿ. ಹೌದಿಲ್ಲ. ರೈಟ್. ಈಗ ಮತ್ತೆ ಈಗ ಈಗಿನ ಜನರೇಷನ್ ಹುಡುಗರ ಬಗ್ಗೆ ನಾವು ಏನ್ ಮಾತಾಡಿದ್ದೆವು,
ನಮಗೆ ಮಾತಾಡೋದು ನೆಸಸರಿ ಅದನ್ನ ನಿಮ್ಮ ಪ್ರಕಾರ? ನೆಸಸರಿ ಅಂತೇನು ಇಲ್ಲ ಸರ್. ಇದು ಜನ್ರೇಷನ್ ಹೆಂಗದ ಅಂತಂದ್ರೆ ಸರ್, ಈಗ ಯಾರ್ ಬಿ ಕೇಳೋದು ಹೊಂಟ್ರ ಸರ್. ಕೇಳೋಣ. ಈಗ ಅವ್ರ ಲೈಫ್ ಬರ್ದಾಗ ಅವ್ರ ಡಿಸಿಷನ್ ತಗೊಳತ್ತಾರ. ಈಗ ನಾ ಇದ್ದೆ ಅಂತ ತಿಳ್ಕೊರಿ, ನಾ 22 ಏಜ್ ಮ್ಯಾರೇಜ್ ಮಾಡ್ಕೊಂಡಿರಿ. ಈಗ ನನ್ನ ಲೈಫ್ ಬರ್ದ ನಾ ಡಿಸಿಷನ್ ತಗೊಂಡಿದ್ದೆ. ಮತ್ತೊಬ್ಬ ಅಂದ್ರೆ ಅವ್ನ ಲೈಫ್ ಬರ್ದಾಗ ಡಿಸಿಷನ್ ತಗೊಳತ್ತಾನ ಅಂದ್ಮ್ಯಾಗ ಅವ್ರ ಬಾರಿದ ನಾವ್ ಮಾತಾಡೋರು ನಾವು ದೊಡ್ಡವ್ರಿಲ್ಲ ಸರ್. ಈಗ ಅವ್ರ ಲೈಫ್ ಅವ್ರ ಕೈಯ ಬಿಟ್ಟಿರ್ತ, ಅವ್ರ ಬಾರಿದ ಆ ಜನರೇಷನ್ ಬಾರಿದ ಮಾತಾಡೋದೇ ಇಲ್ಲ ಸರ್ ಏನು. ಎಸ್. ಈಗ ನೀವು 22 ಮ್ಯಾರೇಜ್ ಮಾಡ್ಕೊಂಡ್ರಿ ಅಂತಂದ್ರೆ ಎಷ್ಟು ಇಯರ್ ಐತಿ ಈಗ? ಈಗ ಒಂದು 2 ವರ್ಷ ಆಯ್ತು ಸರ್. 2 ವರ್ಷ. ಓಕೆ, 2 ವರ್ಷ ಆಯ್ತು. ಈಗ ನಿಮ್ಗೆ ಹೆಂಗ ಅನಿಸ್ತದಕಿ ನಾವು ಮ್ಯಾರೇಜ್ ಅಂದ್ರೆ ಬೇರೆ ಯಾರು ಹೇಳಕ್ಕಿಲ್ದೆ ನಾವೇ ತಿಳ್ಕೊಂಡ್ ಮಾಡ್ಕೊಂಡೀವಿ ಮ್ಯಾರೇಜ್, ಓಕೆನಾ? ಈಗ ಅನಿಸ್ತದ ನಿಮ್ಗೆ ಥೋಡೆ ದಿನ ಹೋಗಿದ್ಮೇಲೆ ಅರೆ ನಾವು ಹಿಂಗೆ ಕೇಳಿ ಮಾಡೋದಿತ್ತು ಅಥವಾ ಇನ್ನೊಂದು ಥೋಡೆ ತಡ ಮಾಡ್ಕೊಂಬೋದಿತ್ತು, ನಾವು ಜಲ್ದಿ ಬಾಜಿ ಮಾಡಿದೇವಿ, ನಮ್ಗೆ ಯಾರು ಬಿ ಹೇಳೋರು ಕೇಳೋದಿಲ್ದಕ್ಕೆ ಹಿಂಗೆ ಮಾಡ್ಕೊಂಡೇವಿ ಹಂಗೆ ಮಾಡ್ಕೊಂಡೇವಿ ಅಂತ ಹಿಂಗೆ ಏನಾದ್ರು ಅನಿಸ್ತ ಸರ್? ಹೆಂಗ ಅನಿಸ್ತ ಅಂತಂದ್ರ ನಾವು ಇನ್ನೂ ಥೋಡೆ ಟೈಮ್ ತಗೊಂಡು ಏನಾರ ಥೋಡೆ ಒಂದ್ ಒಳ್ಳೆ ಪೊಸಿಷನ್ ಮ್ಯಾಗ ಇದ್ದಿ ಮಾಡ್ಕೊಂಬೋದಿತ್ತು ಅಂತ ಅನಿಸ್ತಾ. ಅಂದ್ರೆ ನಾ ಈಗ ಬಿ ಹ್ಯಾಪಿ ಇದ್ದೆ ಸರ್. ನನ್ನ ಲೈಫ್, ನನ್ನ ಹೆಂಡತಿ, ನನ್ನ ಮಕ್ಕಳು ಸೇರಿ ನಾ ಹ್ಯಾಪಿನೇ ಇದ್ದೆ. ಬಟ್ ನಾವು ಏನ್ ಹ್ಯಾಪಿಲಿಂದ ಇದ್ದೇವ್ ನೋಡ್ರಿ, ಈಗ ಒಂದು ಪೊಸಿಷನ್ ಬರ್ತದೆ ಸರ್. ಈಗ ನಾ ಕೆಲಸ ಮಾಡ್ತೆ, 500 ರೂಪಾಯಿ ದುಡಿತೆ ಅಂತ ತಿಳ್ಕೊರಿ. ನಾ ಈಗ ಗೆಲವಾರ ಮಾಡಲ್ ಹೊಂಟಿದೆ. ವಾಜಿದ್ ಭಾಯ್ ಅಂತೇಳಿ ಓಲ್ಡ್ ಸಿಟಿದಾಗ ಒಬ್ಬರು ಸಿನಿಮ್ಯಾಟಿಕ್ ವಿಡಿಯೋಗ್ರಾಫರ್ ಅವ್ರ ಬೆಲ್ಲ ನಾ ಕೆಲಸ ಮಾಡತ್ತೆ, ಕಲೀಲ ನಡೆದೇರಿ. ಈಗ ನಾ ಕೆಲಸ ಮಾಡತ್ತೆ ಅಂದ್ರೆ ನನಗೆ ಅಲ್ಲಿ 500 ರೂಪಾಯಿ ಹೊಂಟದ, ನನ್ನ ಫ್ಯಾಮಿಲಿಗೆ 1000 ರೂಪಾಯಿ ಖರ್ಚದ. ಅದು ನನಗೆ ಈಗೇನ ಅಲ್ಲತ್ತಂದ್ರೆ ತಕ್ಲಿಪಿ, ನಾ ಕಮಸ್ಕೊಂಡ್ ಇಕ್ಕೊಂಡ್ರೆ ಅದ ನನಗೆ ಮುಂದೆ ಬರಲ್ದಿತ್ತು, ನಾ ಮುಂದೆ ಮಾಡ್ಕೊಂಬದಿತ್ತು ಅಂತ ಹೇಳಿ ಯೋಚನೆ ಬರ್ತಾ ಅಷ್ಟೇ. ರೈಟ್. ಅಂದ್ರೆ ಈ ಆಕ್ಷನ್ ಏನ್ ತಗೋತೇವ ಅದು ಈಗ ಏನ್ ಗೊತ್ತಾಗಲ್ಲ ಸರ್. ಅದು ನಾಳೆ ಗೊತ್ತಾಯ್ತು. ಅದು 100% ಖುನ ಸರ್, ಖುನ ಆಯ್ತು. ಸೊ ಹಂಗಂದ್ರೆ ಇದ್ರೊಳಗೆ ನಿಮ್ಮ ಅನ್ಸಟ್ ಮಟ್ಟಿಗೆ ಯಾರು ರಾಯ್ ತಗೋಬೇಕು? ಯಾರಾದ್ರ ರಾಯ್ ತಗೋಬೇಕಂದ್ರೆ ಫ್ಯಾಮಿಲಿ ತಾಯಿ ತಂದೆ ಹೇಳಿನ್ ಕೇಳ್ಬೇಕು ಸರ್. ಇವತ್ತು ನಮ್ ಲೈಫು ತಾಯಿ ತಂದೆ ಹೇಳಿನ ಕೇಳಿ, ಈಗ ನಾ ಅಲ್ಲತ್ತಿಲ್ಲ ಎಜುಕೇಶನ್ ಮೇಲೆ ನಂಗೆ ಫೋಕಸ್ ಇದ್ದಿಲ್ಲ ಅಂತ ಹೇಳಿ, ತಾಯಿ ತಂದೆ ಹೇಳಿನ ಮಾತು ಕೇಳಿ ಎಜುಕೇಶನ್ ಮೇಲೆ ಫೋಕಸ್ ಮಾಡಿ ತಾಯಿ ತಂದಿ ಏನೇನ್ ಹಾದಿ ತೋರಿಸ್ತೀರ ಹಾದಿ ನಡೀತಿದ ಅಂತ ತಿಳ್ಕೊರಿ. ಇವತ್ ನಮ್ ಲೈಫ್ ಹಿಂಗ್ ಇರಲ್ದಿತ್ ಸರ್. ನಾವ್ ಬೇರೆನೇ ಇರ್ತಿದ್ ಮನುಷ್ಯ. ಏನ್ ಬೇಕದ ಸರ್, ನಾವು ನಮ್ಮ ಒಪ್ಪ ಗರೀಬರೇ, ಅರೆ ಏನ್ ಬೇಕದು ಚೀಸ್ ಇಸ್ಕೊಟ್ಟವ್ರಿ ಆಟ ಅವ್ರ ಹೇಳಿನ್ ಕೇಳಿದ ನಮ್ ಲೈಫ್ ಹಿಂಗ ಆಗ್ಯದ. ಅದ್ ಬಿ ಹುಡುಗರಿಗೆ ನಾ ಅದೇ ಹೇಳತ್ತೆ, ತಾಯಿ ತಂದೆ ಹೇಳಿನ್ ಕೇಳ್ರಿ ಅಷ್ಟೇ, ನಿಮ್ ಲೈಫ್ ತಾನೇ ಸುಧಾರಿಸ್ತದ. ತಾಯಿ ತಂದೆ ಇರ್ಲೋದ್ರಿಗೆ ಏನಂತ್ರಿ? ತಾಯಿ ತಂದೆ ಇರಲ್ಲ ಹೋದ್ರ ಅಂತಂದ್ರ ನೀ ಏನ್ ಮಾಡತ್ತಪ್ಪ ಅದು ನಿನ್ ಕರೆಕ್ಟು ತಪ್ಪು ತಿಳಿತದ ಸರ್. 10 ವರ್ಷದ ಹುಡುಗನ ಅಂತಂದ್ರೆ ಬಿ ಇದು ಮುಳ್ಳದಪ್ಪ ಇದ್ರ ಮೇಲೆ ಕಾಲಿಕ್ಲೆ ಬೇಡ ಅಂತ ತಿಳಿತದ ಸರ್. 5 ವರ್ಷದ ಹುಡುಗರು ಬಿ ತಿಳಿತದ. ತಾಯಿ ತಂದೆ ಇಲ್ಲಪ್ಪ ನಿನ್ಗೆ ಯಾರು ಬಿ ಹಿಂದೆ ಹೇಳೋರ್ ಕೇಳೋರ್ ಇಲ್ಲ ಅಂತಂದ್ರ ಬಿ ನೀವ್ ಒಂದ್ ಹಾದಿಗೆ ನಡ್ಲತ್ತೆ ಅಂತಂದ್ರೆ ಇದು ಹಾದಿ ಕರೆಕ್ಟ್ ಅದ ತಪ್ಪದ ಅಂತ ಹೇಳಿ ಎಲ್ಲರಿಗೂ ಖುನನೇ ಇರ್ತದ ಸರ್. ಆ ಹಾದಿ ನೋಡ್ಕೊಂಡ್ ತಪ್ಪಿದಿನ ಹಾದಿ ಬಿಟ್ಟು ಕರೆಕ್ಟ್ ಹಾದಿ ಹೋಗ್ಬೇಕು ಸರ್ ಅಷ್ಟೇ. ಹೌದ್ರ? ಅಂದ್ರೆ ಟೋಟಲಿ ಏನದ ಅಂತಂದ್ರ ಬೆಳಿಬೇಕಂದ್ರ ಒಳ್ಳೆ ದಾರಿ ಹಿಡ್ಕೊಂಡೇ ಹೋಗ್ಬೇಕು ಸರ್. ನಾವು ಸಡನ್ ಬಿ ಆಕ್ಷನ್ ಗೀಷನ್ ತೊಂದೇವ್ ಅಂತಂದ್ರೆ ಅದು ನಾಳೆ ಇವತ್ತೇನು ಫರಕ್ ಬೀಳಲ್ಲ, ಬಟ್ ನಾಳೆ ಫರಕ್ ಬೀಳೋದಂತೂ ಗ್ಯಾರಂಟಿ ಬೀಳುತ್ತೆ ಸರ್. ಗ್ಯಾರಂಟಿ. ರೈಟ್. ಸೊ ಒಳ್ಳೆ ರೀತಿಯಿಂದ ಇದು ಮಾಡಿದ್ರಿ, ಎಕ್ಸ್ಪ್ಲೇನ್ ಕೊಟ್ರಿ. ಯಾಕಂತಂದ್ರೆ ಈಗ ನಾವು ಗೌರ್ಮೆಂಟ್ ಎಕ್ಸಾಮ್ಗಳದ ನೋಡಕ್ ಹೋದ್ವಿ ಅಂದ್ರೆ ಕಾಂಪಿಟೇಷನ್ ಆಗ್ಯದ. ಕಟ್ ಆಫ್ ಅಂಬದಕ್ಕೆ ಭಾಳ ಲೈಟ್ನಾಗ ಹೋಲತ್ತದ, ಓಕೆನಾ? 0.2ದಾಗ ಹೋಲತ್ತದ, ಕೆಲವೊಬ್ರು 2 ಪಾಯಿಂಟ್ನಾಗ ಹೋಲತ್ತದ. ಸೊ ಹಂಗಾಗಿ ಗೌರ್ಮೆಂಟ್ ಸೆಕ್ಟರ್ ಕೈ ಹಾಕ್ಬೇಕಂದ್ರೆ ಬಿ ಇದನ್ನೇ ಅದ. ಈಗ ಇನ್ನೊಂದ್ ಏನಂತಂದ್ರೆ ಬೆಂಗ್ಳೂರ್ಗೆ ಹೋಲತ್ತವ, ಹೈದ್ರಾಬಾದ್ ಹೋಲತ್ತಾರ, ಎಲ್ಲರೂ ಬಿನೇ. ಈಗ ನಮ್ಮ ಊರ್ ಅದಂತ ತಿಳ್ಕೊರಿ, ನಮ್ಮ ಊರು ಪೂರ ಖಾಲಿ ಆಗ್ಯದ ನೋಡ್ರಿ. 100 ಮಂದಿ ಹರಲಿ ಅಂತಂದ್ರೆ 20 ಮಂದಿ ಉಳ್ದಾರಿ ಖಾಲಿ. 80 ಮಂದಿ ಪೂರ ಸಿಟಿ ಸೇರ್ಕೊಂತಾವ. ಅದು ಕೆಲಸ, ಇದು ಕೆಲಸ ಅಂತವ್ರಿ ಒಂದ್ ಮಾತು ಹೇಳಕ್ ಇಷ್ಟಪಡ್ದೆ ಸರ್. ಈಗ ನಮ್ಮಂತ ಹುಡುಗರು ಹೋಗಿ ಉಳ್ದ ನೋಡ್ರಿ ಮದಿ ಆಗಲ್ದವ್ರು, ಅವ್ರಿಗೆ ನಾವ್ ಒಂದ್ ಮಾತು ಹೇಳ್ತೇವೆ ಸರ್. ಅಲ್ಲಿ ಹೋದ್ರ ಅವ್ರಿಗೆ 15,000 20,000 ಪಗಾರ ಕೊಡ್ತಾವ ಸರ್. 15,000 ರೂಪಾಯಿ ಪಗಾರದಾಗ ನೀ ಮುಂಜಾನೆ ಹೋಗ್ಬೇಕು, ಹೊತ್ಮಣಿ ಬರ್ಬೇಕು, ನಿನ್ ಬಟ್ಟಿ ನೀನೇ ಒಪ್ಕೋಬೇಕು, ನಿನ್ ಅಡಿಗೆ ನೀನೇ ಮಾಡ್ಕೋಬೇಕು, ರೂಮ್ ಕಿರಾಯ ಕಟ್ಬೇಕು, ರೇಷನ್ ತರಬೇಕು, ಎಲ್ಲಾ ಹೋದ್ರೆ ನೀನು ಉಳಿತಾವೆ 4,000-5,000 ರೂಪಾಯಿ ಅಷ್ಟೇ. ದೊಡ್ಡ ಸಿಟಿದಾಗ ಉಳ್ದವ್ರು. ನೀ ಅಲ್ಲಿ ಹೋಗಿ ಏನ್ ಮಾಡತ್ತಿದಿ? ಕಮಸ್ಲತ್ತಿಲ್ಲ 1,000 ರೂಪಾಯಿ ಕಿಲ್ ಬರೋ ಇದ್ದಿನ ಮನೆ ಉಣು, ತಾಯಿ ತಂದೆ ಹಾಕಿನ ಉಣು, ತಾಯಿ ತಂದೆ ಹಚ್ಚಿನ ದಂಧೆ ಮಾಡು, ಅದಾಗ 2 ಸುಕೂನ್ ಅದ ಸರ್. ಅಲ್ಲಿ ಹೋಗಿ ಯಾವಂದೋ ಏನೋ ಸಿಟಿದಾಗ ಹೋಗಿ ಯಾತ್ತೋ ಏನೋ ಕೂನೆಲ್ ಗೊತ್ತಿಲ್ಲ ಸಿಟಿದಾಗ ಹೋಗಿ ಖಾಲಿ ಲೈಫ್ ಹಿಂಗ್ ಸರ್ಕಲ್ ಮಾಡ್ಕೊಂಡವ್ರಿ ಅವ್ರು. ಸೈಕಲ್ ಖಾಲಿ ಇದ್ದಪ್ಲೆ ಮುಂಜಾನೆ ಹೇಳ್ಬೇಕು, ದಂಧೆಗೆ ಹೋಗ್ಬೇಕು, ಬರ್ಬೇಕು, ಕಂಪ್ನಿ ಹೋಗ್ಬೇಕು, ಬರ್ಬೇಕು, ಉಣ್ಬೇಕು, ಮಕ್ಕೋಬೇಕು, ಅರ್ಬಿ ಹೋಗ್ಕೋಬೇಕು, ಮುಂಜಾನೆ ಹೇಳ್ಬೇಕು, ಯಾಟೆ ಅವ್ರ ಲೈಫ್ ಹಂಗೆ ಸರ್ಕಲ್ ಹಿಂಗೆ ಮಾಡ್ಕೊಂಡವ್. ಇಲ್ಲಿ ಬಂದ್ ನೋಡ್ರಿ ಹಳ್ಳಿ ಊರ್ದವ್ರ ಲೈಫ್ ಹೇಳ್ತ ಸರ್. ನಾ ಹಳ್ಳಿ ಊರ್ದ ಹುಟ್ಟಿ ಬೆಳೆದಿನವ್ರಿದ್ದೆ. ನಂಗೆ ತೋಲ್ ಖುಷಿ ಹಳ್ಳಿ ಊರ್. ನನಗೆ ಹಳ್ಳಿ ಊರ್ ಅಂದ್ರೆ ಇಷ್ಟ ಇಷ್ಟ ಅಲ್ಲತ್ತಿರಿ, ಲಾಸ್ಟೇ ಇಷ್ಟ. ಅರೇಬಿ ಸರ್, ನನಗೆ ಸಿಟಿ ಲೈಫ್ ಅಂದ್ರೆ ಬಿರ್ರ ಅಂತ ತೇಲಿ ನನಗೆ. ಅರೇಬಿ ಸರ್, ನಂದು ITI ಕಂಪ್ಲೀಟ್ ಆಗಿನದ, ನಂದು ಮತ್ತೆ CCTV ಮೆಕ್ಯಾನಿಕಲ್ ಕೋರ್ಸ್ ಕಂಪ್ಲೀಟ್ ಅದ ಸರ್.
ನಾವು ಒಂದ್ ಸಲ ಬಿ ಯಾವ ಬಿ ಕಂಪನಿ ಕೆಲ್ಸಕ್ಕೆ ಹೋಗಿದೆ 1-2 ಸಲ ಹೋಗಿ ನೋಡ್ಕೊಂಡೆ ಲೈಫ್ ಬೆಂಗಳೂರು ಲೈಫ್. ಅದ್ರ ಬಾದ್ ನಾವು ಒಂದ್ ಸಲ ಬಿ ನಂಗೆ ಎಲ್ಲಿ ಬಿ ಇಂಟರ್ವ್ಯೂ ಕೊಟ್ಟಿಲ್ಲ, ನಾ ಎಲ್ಲಿ ಬಿ ಹೋಗಿಲ್ ಬಿ, ನನಗೆ ಇಷ್ಟನೇ ಆಗಲ್ಲ. ಇಲ್ಲದ ಸರ್ ನಿನ್ ಲೈಫ್ ದ ನೀ ಏನ್ ಬಿ ಸಕ್ಸಸ್ ಆಗದ, ರೊಕ್ಕ ಕಮಾಸ್ ಮನಿ ಕಟ್ ಏನ್ ಬಿ ಮಾಡ್, ಊರಾಗ ಇದ್ ಮಾಡ್ತೋರ್ಸ್, ಊರಿಗೆ ಹಿಡ್ಕೊಂಡ್ ಮಾಡ್ತೋರ್ಸ್ ನೀ. ಹಳ್ಳಿ ಊರಾಗ ಹುಟ್ಟಿದೆ, ಹಳ್ಳಿ ಊರಾಗ ಬೆಳತೋರ್ಸ್ ನೀ. ಅಲ್ಲಿ ಹೋಗಿ ಏನ್ ಮಾಡತ್ತಿ ನಂಗೆ ಅದ ತಿಳಿದ್ ಹೊಂಟದ. ಮಂದಿ ಮೈಂಡ್ ಸೆಟ್ ಪಾರಗಳು ಹೆಂಗ್ ಮಾಡತ್ತಂದ್ರ ಏನ್ರ ಐ ಟಿ ಮಾಡ್ಬೇಕು, ಡಿಪ್ಲೊಮಾ ಮಾಡ್ಬೇಕು, ಮುಗಿಸ್ಬೇಕು, ಬೆಂಗ್ಳೂರ್ಗೆ ಹೋಗ್ಬೇಕು. ಅಲ್ಲಿ ಏನದ ಕೊಡದೆ 15,000 ರೂಪಾಯಿ. 15,000 ರೂಪಾಯಿದಾಗ ಅಲ್ಲಿ ನಿಂದ್ ನೀನೆ ಅದಿಟ್ಟೆ. ಅವ್ರಿಗೆ ಕೇಳ್ರಿ ವಿಡಿಯೋ ಯಾರ ಅಂತವ್ರು ನೋಡ್ತೀರ ಅಂದ್ರೆ ನಿಮ್ಗೆ ಖುಷಿ ಅದ, ಮನಸ್ಸಿನಾಗ ಎಟ್ರ ಖುಷಿದಾಗ ಇದ್ದೀರ, ಖುಷಿ ಇರಲ್ಲ ಸರ್. ಅವ್ರಿಗೆ ರಾಟಿ ಬಿದ್ದೈತ ಹೇಳ್ಬೇಕು, ಮುಂಜಾನೆ ದಡ ಮೈ ತೊಳ್ಕೊಬೇಕು, ಏನ್ರ ತಿನ್ಬೇಕು, ದಂಧೆಕ್ ಹೋಗ್ಬೇಕು, ಬರ್ಬೇಕು, ಮಂಗ್ಬೇಕು, ಮತ್ತೆ ಮುಂಜಾನೆ. ಈಗ ನಮ್ಮಲ್ಲಿ ಹಳ್ಳಿ ಲೈಫ್ ಹೆಂಗಿರ್ತದ, ದಂಧೆಕ್ ಹೋಯ್ತೇವ, ಅದು ಬ್ಯಾಚುಲರ್ ಲೈಫ್. ಈಗ ನೀವು ಹೇಳೋದು ಬ್ಯಾಚುಲರ್ ಲೈಫ್. ಫ್ಯಾಮಿಲಿ ಲೈಫ್ ಹೆಂಗಿರ್ತದ ಅವತ್ತ? ಈಗ ನಾ ಹಳ್ಳಿ ಊರಾಗಿಂದ ಹೇಳಿದೆ, ಸಿಟಿ ಲೆವೆಲ್ದಾಗಿಂದ ಹೇಳ್ತೇವೆ. ಈಗ ನಮ್ಮ ಮಮ್ಮಿರ್ ತಂಗ್ಯಾರ ಇರ್ತಾರ ಬೆಂಗಳೂರದಾಗ, ಅಲ್ಲಿಗೆ ಹೋಯ್ತಾನೆ ಆಗಾರ. ಅವ್ರದ್ ಬಿ ಹಿಂಗೆ ಅದ ರೀ ಲೈಫ್. ಅವ್ರಿಗೆ 1.5-2 लाख ರೂಪಾಯಿ ಪಗಾರ ಅದ, ಅವ್ರದ್ ಬಿ ಲೈಫ್ ಹಿಂಗೆ ಅದ. ಒಂದ್ ದಿನ ಚುಟ್ಟಿ ಮಾಡಪ್ಲೇ ಇಲ್ಲ. 2 लाख ರೂಪಾಯಿ, 1.5 लाख ರೂಪಾಯಿ, 1 लाख ರೂಪಾಯಿ ಪಗಾರ ಅದ, ಕಾರ್ ಅದ, ಗಾಡಿ ಅವ, ಎಲ್ಲ ಅವ. ಒಂದ್ ದಿನ ಚುಟ್ಟಿ ಮಾಡಿ ಅಲ್ಲಿಗಾರ ಫ್ಯಾಮಿಲಿ ತಕೊಂಡ್ ಹೋಯ್ತೇವೆ ಅಂದಪ್ಲೇ ಇಲ್ಲ. ದಿನ ಹೋಗ್ಬೇಕು, ದಿನ ಹೋಗ್ಬೇಕು. ಈಗ ನಮ್ದು ಹಳ್ಳಿ ಮ್ಯಾಗಿನ ಲೈಫ್ ಹೆಂಗಿರ್ತಂದ್ರೆ ಯಾವಂದರ ಬಲ್ ಧನ್ಯ ಮಾಡತ್ತವ, ನಾ ಇವತ್ತು ಬರಲ್ಲ ನೋಡಿ, ಸೀದಾ ಸಾಬ್ ಬರಲ್ಲ, ನನಗೆ ಮನಸ್ಸಿಲ್ಲ. ಇದೇ ಹೆಂಗಿರ್ತದ್ರಿ ಲೈಫ್. ಇದು ಬಿಟ್ಕೊಟ್ಟು ಅಲ್ಲಿ ಹೋಗಿ ಹುಚ್ಚಾಗ್ಯಾವ್ರಿ ಸರ್ ಮಂದಿ, ತಿಳಿಯಲ್ಲ ಹೊಂಟದದು. ಅದು ಒಬ್ಬೊಬ್ರಿಗೆ ತಪ್ಪ ಅನಿಸ್ತಿರ್ಬೇಕು, ಬಟ್ ನನ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಕರೆಕ್ಟ್ ಅದ. ಬಟ್ ಹೆಂಗದ ಅಂದ್ರೆ ಕೆಲವೊಬ್ರು ಹೆಂಗಿದೆ ಎಜುಕೇಶನ್ ಕಂಪ್ಲೀಟ್ ಇರ್ತದೆ, ಕೆಲವೊಂದು ಹೆಂಗಿರ್ತಾವ ಅಂತಂದ್ರೆ ಇಲ್ಲಿನವ್ರಲ್ಲಿ ಹೋದ್ರಂತಂದ್ರೆ ಕೆಲ್ಸಗಳಾಯ್ತಾವ, ಅಲ್ಲಿ ಕೆಲ್ಸಗಳಾಯ್ತಾವ. ಇಲ್ಲಿನವ್ರಲ್ಲಿ ಬೇಕಾಗಿರ್ತಾರ, ಕಂಪಲ್ಸರಿ ಬೇಕಾಗಿರ್ತಾರ. ಯಾಕಂದ್ರೆ ಅಲ್ಲಿ ಕೆಲ್ಸಗಳು ಹಂಗಿರ್ತಾವ. ಈಗ ನಾವು ಹೇಳ್ಬೇಕಂದ್ರೆ ಈಗ ನಮ್ದು ಕೋಟಕ್ ಮಹೀಂದ್ರ ಬ್ಯಾಂಕ್ ಅದ ಅಂತ ಹೇಳಿ, ಈಗ ಹೋಮ್ ಲೋನ್ ಅದ, ಹೋಮ್ ಲೋನ್ ಮಾಡ್ಬೇಕಾಗ್ಯದ, ಅಥವಾ ವೆಹಿಕಲ್ ಲೋನ್ ಮಾಡ್ಬೇಕಾಗ್ಯದ, ಕಾರ್ ಲೋನು, ಗಾಡಿ ಲೋನು, ಅಥವಾ ಮತ್ತೆ ಅದ್ರ ಮೇಲೆ ಫೈನಾನ್ಸ್ ಮಾಡೋದದ. ಸೊ ಫೈನಾನ್ಸ್ ಮಾಡೋದಂದ್ರೆ ಅದು ಬೆಂಗಳೂರದಾರ ಇಲ್ಲಲ್ಲ, ಇದ್ದವ್ರು ಮಾಡ್ತಾರ. ಸೊ ಈ ಕಡೆ ಹೊರಗಿನ ಪಬ್ಲಿಕ್ ಹೋಯ್ತು ಅಂತಂದ್ರೆ ಅವ್ರಿಗೆ ಏನದ ಲೋನ್ ಮಾಡ್ಸೋದಾಯ್ತು, ಕಾರ್ ಮೇಲೆ ಲೋನ್ ಮಾಡ್ಸೋದಾಯ್ತು, ಇದ್ರ ಮೇಲೆ ಆಯ್ತು, IT ಸೆಕ್ಟರ್ಗಳದಾಗ ಸಪೋರ್ಟಿಂಗ್ ಆಯ್ತು, ಒಳ್ಳೆ ಎಂಪ್ಲಾಯಿಗಳು ಬೇಕಾಯ್ತು ಅಂತಂದ್ರೆ ಎಲ್ಲ ಹೆಂಗಾಯ್ತು ಅಂದ್ರೆ ಈಗ ಮನಿ ಕಟ್ಬೇಕಂದ್ರೆ ಸಣ್ಣ ಪಿಲ್ಲರ್ ಕುಂದಿರ್ಬೇಕಿದ, ಕಲ್ ಕುಂದಿರ್ಬೇಕಿಲ್ಲ. ಹಿಂಗ ಈ ದೇಶ ಬೆಳಿಬೇಕಂದ್ರೆ ಒಂದೊಂದ್ ಪ್ಲೇಸ್ಲಿಂದ ಹೋಗಿ ಒಬ್ಬೊಬ್ರು ಒಂದೊಂದ್ ಜಾಗ ಕೆಲಸ ಮಾಡಿದ್ರೆ ಅದು ದೇಶಕ್ಕೆ ಒಳ್ಳೇದದು. ಅದು ಕರೆಕ್ಟ್ ಅದ, ಬೆಳಿತಾ ಇರ್ತಾರ. ನಾ ಅಂತವ್ರಿಗೆ ಹೇಳ್ತಿಲ್ಲ. ಈಗ ಹೈಲಿ ಕ್ವಾಲಿಫೈಡ್ ಇರ್ತಾರ ಸರ್, ತೋಲ್ ಓದಿನವ್ರು ಇರ್ತಾರ, ಅಂತವ್ರು ಹೋದ್ರು ಓಕೆ ಸರ್. ಈಗ ನಾ ಮೇನ್ ಏನ್ ಹೇಳತ್ತೆ ಅಂದ್ರೆ ನಮ್ಮಂತ ಹುಡುಗರು ಹೋಯ್ತಾವ ನೋಡ್ರಿ ಸರ್, 10,000 15,000 ರೂಪಾಯಿಗೆ ಅವ್ರ ಲೈಫ್ ಪೂರಾ ಅಲ್ಲೇ ಕೊಡ್ಲತ್ತ ಸರ್. ಅವ್ರಿಗೆ ತಿಳಿಯೋದು ಹೊಂಟದ. ನಾ ಅವ್ರಿಗೆ ಹೇಳತ್ತೆ ಸರ್ ಇದು ರೈಟ್. ಯಾಕಂದ್ರೆ ಕ್ಲಿಯರಿಫೈ ಆಗ್ಬೇಕು. ಯಾಕಂದ್ರೆ ಮಾತಾಡಿದ್ವಿ ಅಂದ್ರೆ, ಯಾಕಂದ್ರೆ ಇವನಿಗೇನ್ ಗೊತ್ತದ, ಇವನಿಗೇನ್ ಗೊತ್ತದ, ಹಳ್ಳಿದಾಗಿರೋನಿಗೆ ಇಲ್ಲಮ್ಮ 5 लाख ರೂಪಾಯಿ ಪೇಮೆಂಟ್ ಅದ ತಿಂಗಳಿಗೆ. ಅದು ಕರೆಕ್ಟ್ ಅದ ಸರ್. ಈಗ ನನ್ ಮನಿ ಅದ ಸರ್, ಊರಾಗಿರ್ತೇನೆ, ನಾ ದಿನ 500 ರೂಪಾಯಿ ದಂಧೆ ಮಾಡಿ ಬರ್ತೇನೆ ತಿಳ್ಕೊ. ನನಗ್ ಮನಿ ಕೆರೆ ಹತ್ತಲ್, ನೀರಿನ ಕೆರೆ ಹತ್ತಲ್, ಕರೆಂಟ್ ಬಿಲ್ ಹತ್ತಲ್. ದಂಧೆ ಮಾಡಿ ಬರ್ತೇವೆ, ಮನಿಗ್ ಹೋಗಿ ಮೈ ಕೈ ಕಮಾರಿ ತೊಳ್ಕೊಂಡ್ ಊರ ಬಂದ್ ಚಾ ಕೊಂಡ್ ಪಂತೆಕ್ಕೆ ಹೊಡ್ಕೊತ ಕೂಡ್ತೇವ್ ಪಾರ್ಗಳು ಸೇರಿ. ರಾತ್ರಿ 8-9 ಇರ್ತಾನ. ಪಾರ್ಗಳು ಇರ್ತಾವ, ಅಂಕಲ್ಗಳು ಇರ್ತಾವ, ಮುದುಕರು ಇರ್ತಾವ, ಮಜಾಕ್ ಮಾಡ್ಕೊತ ಎಲ್ಲ ಇರ್ತಾವ. ನಿಂದ್ ಉಮ್ಮರ್ 22, 23, 18, 19 ಸುಮ್ಮರ್ದ ನೀ ಲೈಫ್ ಬದುಕ ಟೈಮಿನಾಗ ನೀ ಅಲ್ಲಿ ಹೋಗಿ ಏನ್ ಮಾಡತ್ತಿ ಕಂಪನಿಯಾಗ ನಿನ್ ಲೈಫ್ ಪೂರಾ ಅದ್ರೊಳಗೆ ಸುತ್ತಾಕೊಂಡ್ ಕುಂತೀನಿ. ಇಲ್ಲಿ ನಡ್ದವ್ರ ಹುಡುಗರು ಆಟೆ. ಈಗ ನಾವ್ ಒಂದ್ 25, 26 ಉಮ್ಮರ್ ಆಯ್ತಂತ ತಿಳ್ಕೊರ್, ಮದಿ ಮಾಡ್ತಾವ. ನಿನ್ ಲೈಫ್ ನೀ ಏನ್ ಬದುಕ್ತಿ? ಬರಬರದಲ್ಲಿ ಹೇಳ ಸರ್, ಬದುಕದೇ ಈಗದ. ಎಂಜಾಯ್ ಮಾಡ್ ಲೈಫ್, ಇದ್ದ ಊರಾಗ ಎಂಜಾಯ್ ಮಾಡು, ಹತ್ತಿಂದ ಮಾಡು, ಎಂಜಾಯ್ ಮಾಡು. ಬರಬರದಲ್ಲ ಸರ್. ಅಂದ್ರೆ ನಂದು ಅನಿಸಿಕೆನ ಹೇಳತ್ತೆ. ಅದು ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರ್ತದೆ ಬಿಡ್ರಿ. ನನಗೆ ಕರೆಕ್ಟ್ ಅನ್ಸಿನ ಹೇಳತ್ತೆ ಅಂತ. ನನಗಾರ ಲಾಸ್ಟ್ ಖುಷಿ ಅನಿಸ್ತದ ಸರ್. ನಮ್ಮ ಊರಾಗ ನಾನು ಎಲ್ಲಿಗೆ ಬಿ ಹೋಲಿ, ನನ್ ದೇವಿನ ಒಂದ್ ಕರೋಡ್ ಬೀರಿ ನನ್ ಊರಿಗೆ ನನ್ ಗಲ್ಲಿಗೆ ಬಂದಂದ್ರೆ ನನಗ್ ಖುಷಿ. ಹಂಗ ಸಮಾಧಾನ. ಮೀನ ಹೆಂಗ್ ನೀರಾಗ ಬಿತ್ತಂದ್ರ ಸಮಾಧಾನ ಸಿಗ್ತಲ್ಲ ಆತರ. ಮತ್ ನಾವ್ ಊರ್ ಬಿಡಲ್ ಸರ್, ಸತ್ ಮಣ್ಣಿಗೆ ಹೋಯ್ತಾನ ಖರೆ ಊರ್ ಬಿಡಲ್. ನಮ್ಮ ಊರ್ ಗೋಡಂಪಳ್ಳಿ ನನಗೆ ಒಟ್ಟು ಇಷ್ಟ. ಗೋಡಂಪಳ್ಳಿದಾಗ ಏನದ ಫೇಮಸ್? ಗೋಡಂಪಳ್ಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅದ ಸರ್ ಒಂದು. ಮತ್ತೊಂದು ಡಿಗ್ರಿ ಕಾಲೇಜ್ ಅದ ರೀ. ಡಿಗ್ರಿ ಕಾಲೇಜ್ ಅದ, ಮತ್ ಗೌರ್ಮೆಂಟ್ ಹಾಸ್ಪಿಟಲ್ ಅದ. ಒಳ್ಳೆ ರೀತಿ ಅದು ಡೆವಲಪ್ಮೆಂಟ್ ಏರಿಯಾ ಅದ ಸರ್. ರೈಟ್. ನೀವು ಇದು ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಜರ್ನಿದಾಗ ನಿಮ್ದು ವೈರಲ್ ವಿಡಿಯೋ ಯಾವಾಗಾಯ್ತು ನಿಮ್ದು? ನಮ್ದು ವೈರಲ್ ವಿಡಿಯೋ ಅಂತಂದ್ರೆ ಬಾಲ್ಕಿ ರೋಟಿ ನಮ್ಮ ದೋಸ್ತನ ಬಂದು ಮದಿತ್ತು ಸರ್, ಮ್ಯಾರೇಜ್ ಇತ್ತು.
ಬಾಲ್ಕಿ ರೂಟಿ. ಜೋಳದಪ್ಪಗ ಅಂತ ಒಂದು ಹಳ್ಳಿ ಊರದ, ಹ್ಮ್ ಅಲ್ಲಿ ಮ್ಯಾರೇಜ್ ಹೋಗಿದ್ದೆವು. ಅಲ್ಲೊಂದು ವಿಡಿಯೋ ಮಾಡಿದ್ರಿ ಒಬ್ಬರು ತೆಲುಗುದಾಗ ಮಮ್ಮಿ ಅಂತೇಳಿ ಚೀರು ವಿಡಿಯೋ ಮಾಡಿಂದಿತ್ತು. ಅದು ನೋಡಿ ನಾ ಬಿ ಮಾಡಿದೆ ಮದಿದ. ಅದು ವಿಡಿಯೋ ನಂದು ಓಡಿತ್ತು ಸರ್, ಚಲೋ ಒಂದು 5 ಮಿಲಿಯನ್ 6 ಮಿಲಿಯನ್ ವ್ಯೂಸ್ ಅದ ರೀ ಅದು. ಯಾವುದು ಅದು ಅದು ಯಾವ್ದು ನೋಡಿದೆ ವಿಡಿಯೋ ನಾವಿ ಅದು ಲಾಸ್ಟ್ ಟೈಮ್ ಅದು ಅದ ರೀ ಒಂದು ವಿಡಿಯೋ. ಅವು ನಿಮ್ಮ ಫ್ರೆಂಡ್ ಹೆಸರೇನದು? ಅವ್ನ ಹೆಸರು ಮೋಜಸ್ ಅದ ರೀ. ಮ್ಯಾರೇಜ್ ಇತ್ತು, ಅವ್ನ ಮ್ಯಾರೇಜ್ ಹೋಗಿದ್ದೆವು, ಅಲ್ಲಿ ಮಾಡಿದ್ದವ್ರಿ ಅದು ವಿಡಿಯೋ. ಹಾಗೆ ಹಂಗೆ ಯೋಚನೆ ಇತ್ತಂತ ಸರ್ ನಮ್ದು. ಅದು ಜರ ಡೈಲಾಗ್ ಕೊಟ್ಟು ನೋಡ ಮತ್ತೆ ಹೆಂಗದು ಅದೆಲ್ಲ ಮೋಸ್ಟ್ ವೈರಲ್ ಆಗಿದ್ ವಿಡಿಯೋ ಅದು. ಅದೇ ನನ್ ಫಸ್ಟ್ ವಿಡಿಯೋ ವೈರಲ್ ಬಿ ಅದೇ ರೀ, ಮಿಲಿಯನ್ ಹೋಗಿಂದ ಅದೇ. ಅಲ್ಲ ಬಾಕಿ ಓಡ್ತೀವಿ ಎಲ್ಲ, ಬಟ್ ಅದು ಮಿಲಿಯನ್ ಹೋಗಿಂದ ಅದೇ ರೀ, ಫಸ್ಟ್ ಮಿಲಿಯನ್ ಹೋಗ್ಯದ. ಒಂದ್ ಜರ ಡೈಲಾಗ್ ಕೊಟ್ಟು ನೋಡ ಮತ್ತೆ ಹೆಂಗಿತ್ತದು? ಅದೇ ಹೆಂಗಿತ್ತು ಅಂದ್ರ, ಮಮ್ಮಿ ನಮ್ ದೋಸ್ತನ್ ಬಿ ಮದಿ ಆಗ್ಯದ, ನನ್ ಮದಿ ಏನ್ ಮಾಡ್ತಿ ಅಂತ ಹೇಳಿ ವಿಡಿಯೋ ಮಾಡಿದ್ರಿ ಸ್ಟೇಜ್ ಮೇಲೆ ಅಷ್ಟೇ. ರೈಟ್ 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 ಅದು ಫುಲ್ ಫೇಮಸ್ ಆಗಿತ್ತು. ಬಹಳ ಮಂದಿ ಸ್ಟೇಟಸ್ ಬಿ ಇಟ್ಟಂಗಿತ್ತು, ಫುಲ್ ವೈರಲ್ ಆಗಿದೆ ಅದು. ಓಕೆ ರೈಟ್, ಅದೇ ವೈರಲ್ ಆಗಿಂದ್ರಿ. ಅಲ್ಲಿಂದ ನಿಮ್ದು ಗ್ರೋತ್ ಫಾಲೋವರ್ಸ್ ಜರ ಡಿಫ್ರೆಂಟ್ ಎಲ್ಲಿಂದ ಹೋಗ್ಯಾರಿ. ಸೊ ಇಲ್ಲಿ ತನಕ ನೋಡಿದಾಗ ಯಾರು ಬಿ ಆ ಕಾನ್ಫಿಡೆಂಟ್ ಲೆವೆಲ್ ಮಾತಾಡಿಲ್ಲ. ಓಕೆನಾ? ಸೊ ಮಾರ್ಕೆಟ್ದಾಗ ನೀವು ಯಾಕೆ ಪಾಪ್ಯುಲಾರಿಟಿ ಇದ್ರಿ ಅಂತ ನೀವು ನೋಡಕ್ ಹೋದೇವು ಅಂತಂದ್ರ ಕಾನ್ಫಿಡೆಂಟ್ಲಿ ಮಾತಾಡ್ತಾರೆ. ಏನೇ ಒಂದ್ ಸಿಚುವೇಶನ್ ಬರ್ಲಿ, ಯಾವ್ದೇನ್ ಬರ್ಲಿ, ಓಕೆನಾ, ಕಾನ್ಫಿಡೆಂಟ್ಲಿ ಮಾತಾಡಿದ್ರಿ. ಇವ್ರು ಹಂಗ ಅನ್ಕೋತಾರ, ಇವ್ರು ಹಿಂಗ ಅನ್ಕೋತಾರ ಅಂತ ಅನ್ನೋದಕ್ಕಿಂತ ಬಿ ಕಾನ್ಫಿಡೆಂಟ್ಲಿ ಮಾತಾಡ್ತಾರೆ. ಆ ಕಾನ್ಫಿಡೆಂಟೇ ಮಂದಿ ಜನರಿಗೆ ಅಂಬದಕ್ಕೆ ಅದು ಇಷ್ಟ ಆಯ್ತದ ಅದು. ಓಕೆನಾ? ನಮ್ದು ಏನದ ಸರ್, ನಾವು ನ್ಯಾಚುರಲ್ ಇದ್ದೇವ್ರಿ. ನಾ ಹಿಂಗಿದ್ದೆ, ನಾ ಹಿಂಗ್ ವಿಡಿಯೋ ಮಾಡ್ತೆ, ನಾ ಮಾತಾಡೋದ್ ಬಿ ಹಿಂಗೆ, ನಾ ಡೈಲಿ ಇರೋದ್ ಬಿ ಹಿಂಗೆ. ಈಗ ನನ್ನಿಂದ ಒಬ್ರಿಗೆ ಗಲತ್ ಅನಿಸ್ತಾ, ಒಬ್ರಿಗೆ ಕರೆಕ್ಟ್ ಅನಿಸ್ತಾ, ಅದು ತಗೊಂಡಂಗೆ ಏನ್ ಮಾಡೋದಿಲ್ಲ. ನಾ ಹಿಂಗೆ ಮಾತಾಡ್ತೆ, ಹಿಂಗೆ ಇರ್ತೆ ಸರ್. ಪೂರ ಲೈಫ್ ಟೈಮ್ ಬಿ ಹಿಂಗೆ ವಿಡಿಯೋ ಮಾಡೋದ್ ಬಿ ಹಿಂಗೆ, ಮತ್ ಮುಂದ್ ಮಾಡ್ದಂದ್ರ ಬಿ ಹಿಂಗೆ ಹಿಂಗೆ. ರೈಟ್ ರೈಟ್ ರೈಟ್. ಸೊ ನಿಮ್ದೇ ಅದ ಓನ್ ಬ್ರ್ಯಾಂಡ್, ಓನ್ ಇಮೇಜ್ ಮಾರ್ಕೆಟ್ ನ ಕ್ರಿಯೇಟ್ ಆಗ್ಲತ್ತದ. ಸೊ ನಮ್ದು ಬಿ ಆಶೀರ್ವಾದ ಅದಕ್ಕೆ ನೀವು ಹಂಗೆ ನಿಮ್ ಇಮೇಜ್ ಹಂಗೆ ಬೆಳಿತಾ ದೊಡ್ಡದಾಗ್ಲಿ. ಓಕೆನಾ? ಸೊ ಯಾವಾಗ ಬಿ ಮನುಷ್ಯನ್ ತಂದಾದೇ ಒಂದು ಆಕಾರ ಇದ್ಮೇಲೆ ಮಾತ್ರ ಅದು ಮನುಷ್ಯರಿಗೆ ಕಾಣಿಸ್ತದೆ ಅದು. ಈಗ ಒಂದು ಆಪಲ್ ಅದ, ಒಂದ್ ಸೇಪ್ ಅದಂದ್ರ ಅದ್ರದ್ದು ರೂಪ ಇದ್ದಾಗೆ ಅದಕ್ಕೆ ಸೇಪ್ ಅಂತಾರ. ಬರೇ ಆಪಲ್ ಏನ್ ಒಳಗ್ ಟೇಸ್ಟ್ ಅದ, ಒಳಗೇನ್ ಫ್ಲೇವರ್ ಅದ, ಅದು ನಾವು ಮೂಸಂಬಿದ ಹಾಕಿದೇವ್ ಅಂತ ತಿಳ್ಕೊರಿ, ಮೂಸಂಬಿ ಆಪಲ್ ಆಗಲ್ಲ ಸರ್. ಮೂಸಂಬಿ ಆಪಲ್ ಅದ, ಮೂಸಂಬಿನೇ ಇರೋದು, ಮೂಸಂಬಿ ಇರೋದು. ಸೊ ನೀವು ಬೆಳಿಲತ್ರಿ, ಓಕೆನಾ? ನಿಮ್ದಾದೇ ಒಂದು ಆಕಾರ, ಒಂದು ಶೇಪ್ ಬೆಳಿಲತ್ತದ. ಸೊ ಅದೇ ರೀತಿ ನೀವು ಬೆಳ್ಕೊತೀರ್ರಿ. ಸೊ ಸದಾಕಾಲ ಬೆಳೀರಿ, ದೇವ್ರ ನೀವು ಹಂಗೆ ಆಶೀರ್ವಾದ ಮಾಡ್ಲಿ. ಇದು ಚಿಟ್ಟು ಸರ್, ನಿಮ್ಗ ನೀವು ಟೀಮ್ ಜೊತೆ ಆ ಕಡೆ ವೆಕೇಶನ್ ಮೇಲೆ ಹೋಯ್ತಿರಿ, ಹೌದಾ? ಈ ಟೀಮ್ ಜೊತೆ ಹೋಗ್ತಿದ್ದಾಗ ನಿಮ್ಗ ಟೀಮ್ ಬಗ್ಗೆ ನಿಮ್ಗೆ ಏನ್ ಫೀಲಿಂಗ್ಸ್ ಇರ್ತಾವ? ನಿಮ್ಗೆ ಟೀಮ್ ಬಗ್ಗೆ ಫೀಲಿಂಗ್ಸ್ ಏನಂತಂದ್ರೆ, ಈಗ ಒಂದ್ 6-7 ಹುಡುಗರು ಹೊಲತ್ತೇವ್ ಅಂತ ತಿಳ್ಕೊರ್ ಸರ್. ಈಗ ಅವ್ರು ನನ್ ಮಾತ್ ಕೇಳ್ತಾರ, ಅವ್ರಿಗೆ ಚಲೋ ಕರ್ಕೊಂಡ್ ಹೋಗ್ಬೇಕು, ವಿಡಿಯೋ ಮಾಡ್ಕೋಬೇಕು, ಅವ್ರಿಗೆ ಬಿ ಬೆಳೆಸ್ಬೇಕು, ನಾವ್ ಬಿ ಬೆಳಿಬೇಕು, ಅವ್ರಿಗೆ ಬಿ ಇಂಥ ಪ್ಲೇಸ್ಗಳೆಲ್ಲ ತೋರ್ಸ್ಬೇಕು, ನಾವ್ ಬಿ ಅವ್ರ ಸೇರಿ ನೋಡ್ಬೇಕು, ಅದ ಅಷ್ಟೇ ಫೀಲಿಂಗ್ಸ್ ಇರ್ತಾವ್ರಿ. ಅವ್ರಿಗೆ ತಕೊಂಡ್ ಇರ್ಬೇಕ್ ಏನಿದ್ರು ಬಿ. ನನ್ ದೋಸ್ತರು ಟೀಮ್ ಅಂತ ಹೇಳಲ್ಲ, ನನ್ ದೋಸ್ತರಿಗೆ ತಕೊಂಡ್ ಮಾಡ್ಬೇಕಂತ ಇಲ್ಲಿ ತನ ಬಿ ನಂಗೆ ಅದೇ ಅದ ಸರ್. ನಾ ವೀಕೆಂಡ್ ಟ್ರಿಪ್ಪಿಗೆ ಹೋಗ್ಲಿ, ನಾ ಹೊರಗ್ ಓಡಾಡ್ಲಿ, ನಾ ರೀಲ್ಸ್ ಮಾಡಿ, ನಾ ಏನ್ ಬಿ ಮಾಡ್ಲಿ, ನನ್ ದೋಸ್ತರಿಗೆ ತಕೊಂಡ್ ಮಾಡ್ಬೇಕ್ ಅನ್ಸ್ತಾರಿ ನನ್ಗೆ ವಾಟೆ. ರೈಟ್ ರೈಟ್ ರೈಟ್. ಈ ತರ ನಾವು ಮಾಡಿದಾಗ ಕೆಲವೊಂದ್ ಟೈಮ್ ಹಿಂಗ್ ಬರ್ತದಕಿ ನಮಗ ಸಿಟ್ಟು ಬರ್ತದ, ಕೆಲವೊಂದ್ ಟೈಮ್ ಸಂತೋಷ ಬರ್ತದ, ಖುಷಿ ಐತದ. ಸೊ ಸಿಟ್ಟು ಬಂದಾಗ ಯಾವ ಸಿಚುವೇಶನ್ ಬರ್ತದ ನಿಮ್ಗೆ? ಯಾಕಂದ್ರೆ ನಿಮ್ದು ಟೀಮ್ನವ್ರು ಅರ್ಥ ಮಾಡ್ಕೊಲಿಕ್ಕೆ ನೀವು ಅವ್ರಿಗಂತ ಡೈರೆಕ್ಟ್ ಹೇಳಲ್ರಿ. ಸೊ ಅಟ್ಲೀಸ್ಟ್ ಈ ಪಾಡ್ಕಾಸ್ಟ್ ಲಿಂದ ಅವ್ರಿಗಂತ ತಿಳಿಲಿ. ಸೊ ಈ ಸಿಸ್ಟಮ್ದಾಗ ಇದ್ರು ನನಗ್ ಸಿಟ್ಟು ಬರ್ತದ ಅನ್ಕೇಸಿ ಹೇಳ್ರಿ. ಯಾವ ಸಿಸ್ಟಮ್ ಇದ್ರೆ ನಿಮ್ಗೆ ಸಿಟ್ಟು ಬರ್ತದ? ಯಾವ ಸಿಸ್ಟಮ್ ಅಂತಂದ್ರೆ, ಒಂದಿಬ್ಬರು ಹುಡುಗರು ಅವ್ರಿ, ಅವ್ರು 24/7 ಕಾಮಿಡಿ ಮಾಡ್ಕೊತಾನೆ ಇರ್ತಾವ. ಅವ್ರ ಸಿಚುವೇಶನ್ ನೋಡಲ್ವೇ. ಈಗ ಇಲ್ಲಿ ಕುಂತಿದೇವ್ ಅಂತಂದ್ರೆ ಇಲ್ಲಿ ನಾವ್ ಏನ್ ಮಾತಾಡತ್ತೇವ್ ಅಂತ ಯೋಚನೆ ಮಾಡಲ್ಲ ಅವ್ರು. ಈ ಮಾತಿಗ್ ಬಿ ಏನ್ರ ಮಾತಾಡತ್ತೇವ್, ಅದು ಪಾಯಿಂಟ್ ಹಿಡಿತಾವ್, ಅಲ್ಲಿ ಕುಂತ ಮಜಾ ಕಾಡ್ತಾವ. ಅದ ನಂಗೆ ಇಷ್ಟ ಆಗಲ್ಲ ಒಟ್ಟೆ, ನಂಗೆ ಬರ್ತಾ ಸಿಟ್ಟು. ಅದಕ್ಕೆ ಬರೋ ಸಿಟ್ಟು. ರೈಟ್. ಸೊ ನಿಮ್ ಟೀಮ್ ಜೊತೆ ಹೋದಾಗ ನೀವು ಏನ್ ಕೆಲಸ ಮಾಡಿದ್ರಿಗೆ ನಿಮ್ಗೆ ಜಾಸ್ತಿ ಖುಷಿ ಇತ್ತು? ನಮ್ ಟೀಮ್ ಜೊತೆ ಹೋಗಿ ಜಾಸ್ತಿ ಕೆಲ್ಸ ಅಂತಂದ್ರ ಏನ್ರ ವಿಡಿಯೋ ಮಾಡಿದೆವು ಟೀಮಿಗೆ ತಗೊಂಡಿ, ಟೀಮ್ ಆಗಿ ವಿಡಿಯೋ ಮಾಡಿದೆವು, ಅದು ವಿಡಿಯೋ ಚಲೋ ಆಯ್ತು ಅಂತಂದ್ರೆ ಖುಷಿ ಆಯ್ತದ ಸರ್. ಖುಷಿ ಆಯ್ತು, ಎಲ್ಲ ಹುಡುಗರು ಕಾಣತ್ತು ವಿಡಿಯೋದಾಗ, ಎಲ್ಲ ಹುಡುಗರು ಕಲ್ತು ಮಾಡಿದೆವು ಅಂತ ಹೇಳಿ ಖುಷಿ ಆಯ್ತು. ರೈಟ್ 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 ರೈಟ್. ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮ ಟೀಮ್ ನಿಮ್ ಜೊತೆ ಹರಮೇಶ ಒಳ್ಳೆ ರೀತಿಲಿ ಕ್ಯಾರಿ ಮಾಡ್ರಿ. ಯಾಕಂದ್ರ ಒಂದೊಂದ್ ಪಾಯಿಂಟ್ ಹೆಂಗಿರ್ತಾವಕಿ, ನಾವು ಟೀಮಿಗೆ ಒಳ್ಳೇದಾಗ್ಲಿ ಅಂತ ಇರ್ತದ ಮನುಷ್ಯನಾಗ, ಬಟ್ ಅದು ಮಾತು ಅವ್ರಿಗೆ ಹೇಳಕ್ ಹೋದ್ರೆ ಕೆಟ್ಟದ ಅನ್ಸ್ತದೆ.
ಹೌದಿಲ್ಲ. ಈಗ ಒಂದ್ ಜಾಗಕ್ಕೆ ಹೋಗಿದ್ವಿ ಅಂತ ತಿಳ್ಕೊರಿ ಸರ್, ಅಲ್ಲೊಂದ್ ನಮ್ದು ಇಮೇಜ್ ಇರ್ತದ, ಅವ್ರು ಕರಿತಾರ ಅಂತ ತಿಳ್ಕೊರಿ. ಒಂದ್ ಜಾಗಕ್ಕೆ ಬಂದಿವಿ, ಇಲ್ಲಿ ಬಂದಿವಿ ಅಂತ ತಿಳ್ಕೊರಿ. ಈಗ ನೀವು ನಮ್ ಕೊನೆಡ್ದು ಕರೆದಿರಿ, ಇಲ್ಲಿ ಬಿ ಬಂದ್ ಮಜಾಕ್ ಮಾಡ್ತಾವ್ರು, ಅದು ಬೇಡ ಅಂತೇನ ಅಷ್ಟೇ. ಅದೇ ಸಿಟ್ಟಿ ಬರೋದು ಅಷ್ಟೇ. ಅವ್ರ ಹಂಗೆ ಮಾಡ್ತಾವಲ್ಲ ಹೋದಲ್ಲಿ, ಅವ್ರ ನಂದೇನೆ ಒಟ್ಟೆ ಅದು ಬಿ ಅದ. ಬಟ್ ಅದ್ರಲಿಂದ ಏನೈತದ ಅಂದ್ರೆ ಏನಾಯ್ತದ ಅಂಬದ್ ಬಿ ನೀವು ತಿಳಿಸ್ಬೇಕು ಅವ್ರಿಗೆ, ತಿಳಿಸ್ಬೇಕು. ಈಗ ಜಾಗ ಹಿಂಗ್ ಹೋದೇವಿ, ಈ ತರ ಮಾಡ್ದೇವ ಅಂತಂದ್ರೆ ನಿಮ್ಗೆ ಏನ್ ಅನಿಸ್ತದ ಪರ್ಸನಲಿ ಫೀಲಿಂಗ್ ಅಂದ್ರೆ ಈಗ ನೀವು ಮಾಡ್ಬೇಡ ಅಂತೀರಿ, ಏನ್ ರೀಸನ್ ನೀವು ಮಾಡ್ಬೇಡ ಅಂತೀರಿ ಅಂತ ಅವ್ರಿಗೆ ಹೇಳಿರ್ಬೇಕು. ಏನ್ ರೀಸನ್ ಅಂತಂದ್ರೆ ಸರ್, ಈಗ ನಾ ರೀಲ್ಸ್ ಮಾಡತ್ತೇರಿ, ನಂಗ್ ಮಂದಿ ಹರಕ್ ಕುಣಿಡ್ಲತ್ತಾರ, ಎಸ್ ಕೆ ಚಿಂಟು ಅಂತ ಕುಣಿಡ್ಲತ್ತಾರ. ನಂದೊಂದು ಲೆವೆಲ್ ಆಗ್ಯದ ಅಂತ ತಿಳ್ಕೊರ್ ಮಂದಿ. ಇವ್ರು ಹೆಂಗ್ ಮಾಡ್ತಾವ ಅಂತಂದ್ರ, ನಾ ಅವ್ರ ಸೇರಿನ ಹುಟ್ಟು ಬೆಳೆದಿನೋ ಇದ್ದೇರಿ, ಅವ್ರ ಮಜಾಕ್ ಅವ್ರು ಎಲ್ ಬಿ ಹೋಗ್ಲಿ. ಈಗ ನಾವ್ ನ್ಯಾಚುರಲ್ ಆಗಿ ವಿಡಿಯೋದಾಗ ಹೆಂಗ್ ಬೇಕೋತೇವ್ ನೋಡ್ರಿ, ಅಲ್ಲಿ ಬಿ ಹಂಗೆ ಬರ್ತಾವ ಮಂದಿ ಎದ್ರಿಗೆ ಬಿ. ಅದು ಒಂದ್ ಅನ್ಬಾರ್ದ್ರ ಅಂತೆ ನಾವ್ ಅಟ್ಟೆ. ನಾವ್ ಯಾರಿಗಾರ ಮೀಟ್ ಆದೇವ್, ಎಲ್ಲಾರ ಮಾತಾಡತ್ತೇವ, ಅಲ್ಲಿ ಮಜಾಕ್ ಮಾಡ್ಬಾರ್ದ್ರ ಅನ್ಸರಿ ಅಟ್ಟೆ, ಇಷ್ಟೇ. ಓಕೆ, ಅಂದ್ರ ಅದ್ರ ಉದ್ದೇಶ ಏನಂತಂದ್ರೆ, ಈಗ ನೀವು ಕೊನೆಡ್ದಿರಿ, ನಿಮ್ ಎದುರು ಬಿ ಹೊಗ್ಗೆ ಬಗೆ ಅಂದ್ರೆ ನಂದ್ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ನಿಮ್ ಅಷ್ಟೇ. ನಿಮ್ ಎದುರಿದ್ದಾಗ ಊರ ಹೋದ್ಮ್ಯಾಗಾರ ನಾವ್ ಹೆಂಗಿರೋದ ಹಂಗೆ ಅಷ್ಟೇ. ಇಲ್ಲ ಅದು ಎಲ್ಲರೂ ಫಾಲೋ ಮಾಡ್ಬೇಕದು. ನೀವು ಹೇಳೋ ಮಾತು ಏನಂದ್ರೆ, ಒಬ್ಬ ಮನುಷ್ಯ ಒಂದ್ ಲೆವೆಲ್ ಬೆಳೆದ ನಂತರ ಅಟ್ಲೀಸ್ಟ್ ಅವ್ರದವ್ರು ಏನೇ ಮಾಡ್ಕೊಂಬಲ್ಲ, ಬಟ್ ಒಬ್ಬರು ಮನುಷ್ಯನ ಮುಂದೆ ಹಾನ ಅಂತಂದ್ರೆ ಅದೊಂದು ರೆಸ್ಪೆಕ್ಟ್ ಕೊಡೋದು ಅವ್ರದ್ದು ಧರ್ಮ. ಯಾಕಂದ್ರೆ ಸ್ಟೇಟಸ್ ಬೆಳೆದಿರ್ತದ, ಸಡನ್ಲಿ ಹೆಂಗಾದ್ರೆ ನಮಗ್ ಮಾತಾಡಕ್ ಆಗಲ್ಲ. ಈಗ ನಾವ್ ಇದ್ದೀವಿ ಎದ್ರಿಂದ ಅಂದ್ರೆ ಎದ್ರಿಂದ ಯಾರಿಗೆ ಬಿ ನಿಮಗ್ ಮಾತಾಡಕ್ ಆಗಲ್ಲ. ಯಾಕಂದ್ರೆ ಈಗ ಹಂಗ್ ಬೈಲತ್ತಂದ್ರೆ ನಿಮ್ಗಿಂತ ಅವನೇ ಇಂಪಾರ್ಟೆನ್ಸ್ ಅಂದಂಗ ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಹಂಗಾಗಿ ಏನಂದ್ರೆ ನಿಮ್ ಮುಂದೆ ಬೈಬಾರ್ದು ಅದು ಮಾತು. ಸೊ ಅದ್ರಿಗೆ ಒಂದ್ಸಲಿ ಆರಾಮ್ಸರಿ ಕಿವಿ ಮಾತನ್ನ ತಿಳಿಸ್ರಿ ನಡೆದೈತಿಲ್ಲ. ಓಕೆ, ಸೊ ಒಳ್ಳೆ ರೀತಿಲಿ ನೀವು ಫ್ರೆಂಡ್ಸ್ ಟೀಮ್ ಅವರಿಗೆಲ್ಲ ಒಳ್ಳೆ ರೀತಿಲಿ ಮ್ಯಾನೇಜ್ ಮಾಡ್ಕೊಂಡು ನಡೆದ್ರಿ. ಸೊ ಹಂಗೆ ಮಾಡ್ಕೊಂಡ್ರಿ, ಇನ್ನೊಂದು ಟೀಮ್ನಾಗ ನಿಮ್ ಮೆಂಬರ್ಸ್ ಇನ್ನೂ ಹೆಚ್ಚಿಗೆ ಆಯ್ತಾ ಹೋಗ್ಲಿ. ಓಕೆನಾ, ಇನ್ನ ಹಂಗೆ ಗ್ರೋತ್ ಆಗ್ಲಿ ನಿಮ್ದೆಲ್ಲ. ಶೈಲೇಶ್ ಅವರೇ, ಈಗ ನಾವು ಈ ಒಂದು ವಿಡಿಯೋ ಮಾಡಾಕ, ಇದ್ರ ಬರ್ಲಾಕ, ಇನ್ಸ್ಟಾಗ್ರಾಮ್ದಾಗ ಬರ್ಲಾಕ, ಈ ಮಾಡಾಕ ಒಂದು ಏನೋ ಆಸೆ ಇಟ್ಕೊಂಡ್ ಬರ್ತೀರಿ. ಹೌದಾ, ಏನೋ ಒಂದು ಆಸೆ ಇಟ್ಕೊಂಡ್ ಬರ್ತೀರಿ. ಅರೆ ನಾ ಇದ್ರಲಿಂದ ಕೆಲಸ ಮಾಡಿ ನಾ ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತ ಎಂತೆಂತ ಆಸೆಗಳು ನಿಮ್ದು ಫುಲ್ಫಿಲ್ ಆಗ್ಯಾವ. ಯಾಕಂದ್ರೆ ಮನುಷ್ಯ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಆಸೆ ಇಟ್ಕೊಂಡೇ ಮಾಡ್ತಾನೆ. ಆ ಆಸೆ ಈಡೇರಿಸ್ಲತ್ತು ಅಂದ್ರೆ ಮಾತ್ರ ಕಂಟಿನ್ಯೂ ಮಾಡ್ತಾನೆ, ಇಲ್ಲೋದ್ರೆ ಅದ ಕಲಿಕೆ ಬ್ರೇಕ್ ಮಾಡಾಕ್ತಾನಿಲ್ಲ. ಸೊ ಹಂಗಾಗಿ ಇದಕ್ಕೆ ನೀವು ಇನ್ನ ಕಂಟಿನ್ಯೂ ಮಾಡಿರಿ ಅಂದ್ರೆ ನಿಮ್ಗೆ ಏನೇನು ಆಸೆ ಈಡೇರವ? ನಂಗೆ ಆಸೆ ಏನ್ ಬಿದ್ದಿಲ್ಲ ಸರ್. ನಂಗೆ ಆಸೆ ಏನಿತ್ತು ಅಂತಂದ್ರೆ, ನಾವು ವಿಡಿಯೋ ಬಿಡ್ತಿದ್ವಿ ನೋಡ್ರಿ, ಅದಕ್ಕೊಂದು 10,000 ಯೂಸ್ ಆಗ್ಬೇಕಂತ ಹೇಳಿ ಆಸೆ ಪಡ್ತಿದ್ವಿ ಅಷ್ಟೇ. 10,000 ಮಂದಿ ನೋಡಿದ್ರು ಸಾಕಪ್ಪ. ರೈಟ್. ಒಂದೊಂದು ವಿಡಿಯೋ ಒಂದೊಂದು ಲಾಕ್ ಕೊಳತ್ತು, ಅದು ಖುಷಿ ಸಿಗ್ತಾ ಹೋಯ್ತು ನಮಗೂ. ನಾವು ಜಸ್ಟ್ ವಿಡಿಯೋ ಮಾಡಿದೇವೆ ಎಂಟರ್ಟೈನ್ಮೆಂಟ್ ಕಡೆ, ಎಲ್ಲ ಬಿ ಇಲ್ಲಿ ತನ ಬಿ ಮಾಡ್ತೇವೆ ಎಂಟರ್ಟೈನ್ಮೆಂಟ್ ಕಡೆ. ಖುಷಿ ಸಿಗ್ತಾ ಹೋಯ್ತು, ಮಾಡ್ತಾ ಹೋದೇವು ಅಷ್ಟೇ. ಮತ್ತೆ ಯಾನ್ ಆಸೆ ಇದ್ದಿಲ್ಲ ನಮ್ಗೆ ವಿಡಿಯೋ. ಅಂದ್ರಲಿಂದ ಅಮೌಂಟ್ ಗಳಿಸೋದು, ಅರ್ನಿಂಗ್ ಮಾಡೋದು, ಅರ್ನಿಂಗ್ ಮಾಡಿ ಕಾರ್ ತಗೊಂಬೋದು, ಮನಿ ಕಟ್ಟೋದು, ಬಂಗಾರ ತಗೊಂಬೋದು. ಸೊ ಇಂಥದ್ದು ಏನಾದ್ರು ಆಸೆ ಇತ್ತ? ಪೈಲಕ್ ಇದ್ದಿಲ್ರಿ. ಈಗ ಮುಂದ್ ಫ್ಯೂಚರ್ ನ ಮಾಡಮಂತಲ್ಲ, ಈಗ ಆಗ್ಲತ್ತ ಎಲ್ಲ ಆಸೆ. ಓಕೆ. ಅಂದ್ರೆ ಸ್ಟಾರ್ಟಿಂಗ್ ದಾಗ ಏನ್ ನೀವು ಮಾಡಿದ್ರಿ, ಅದು ಯಾವುದೇ ಆಸೆ ಇದ್ದಿಲ್ಲ? ಸ್ಟಾರ್ಟಿಂಗ್ ದಾಗ 1.5 ವರ್ಷ NB ಆಸೆ ಇದ್ದಿಲ್ರಿ. ನಾನು ಚಲೋ 45,000 ಫಾಲೋವರ್ಸ್ ಆಗಸ್ತಾನೆ NB ಆಸೆ ಇದ್ದಿಲ್ಲ. ಈಗ ರೀಸೆಂಟ್ ಆಗಿ 1-3 ತಿಂಗಳು ಆಯ್ತು ನಂಗೆ ಮಾಡ್ಬೇಕು ಏನಾರ ಅಂತ ಹೇಳಿದಿರ ಇಂಟ್ರೆಸ್ಟ್ ಅಲ್ಲ. ಹೆಚ್ಚಿಗೆ ಸಾಲದ. ರೈಟ್. ಯಾಕಂದ್ರೆ ಈಗ ನಾವು ಒಂದ್ ಮಾಡಿದ್ದೇವೆ ಕೆಲಸ, ಆಸೆ ಈಡೇರ್ತು ಅಂದ್ರೆ ಅದು ಮುಂದಕ್ಕೆ ಮಾಡಕ್ ಮನ್ಸಾಯ್ತದ. ಈಗ ಏನ್ ಅಂದ್ರೆ ಈಗ ನೀವು 10,000 ನೋಡ್ಬೇಕಂತ ಆಸೆ ಇತ್ತು, ಅದು ಫುಲ್ ಎಲ್ಲತ್ತಿತ್ತು ಅಂದ್ರೆ ಕಂಟಿನ್ಯೂ ನಿಮಗೆ ನಡ್ಲಿತ್ತು. ಸೊ ಹಿಂಗ್ ನಾವ್ ಏನ್ ಅನ್ಕೊಂಡ್ ಅಂದ್ರೆ ನೀವು ಈಗ 10,000 ಅಲ್ತೀರಿ, ಮತ್ತೊಬ್ರಿಗೆ ಏನೇ ಇರ್ತದ 10 ಲಕ್ಷ ರೂಪಾಯಿ ಬರ್ಬೇಕಂತ ಇರ್ತದ. ಓಕೆನಾ, ಅದು ಕ್ರೈಟೇರಿಯಾ ಫುಲ್ಫಿಲ್ ಆಯ್ತು ಅಂದ್ರೆ ಅದು ಇನ್ನು ಮುಂದಕ್ಕೆ ಹೋಯ್ತಾ ಇರ್ತದ. ಇಲ್ಲ ಹೋಯ್ತಂದ್ರೆ ಅದು ಅಲ್ಲಿಗೆ ನಿಂದಿರ್ಸ್ಬೇಕಾ ಏನು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಬೇಕಾಗಲ್ಲ ಹೋದ್ರೆ ಬಿ ಮಾಡ್ಬೇಕು ಸರ್. ಈಗ ನನ್ ಸರಿ ಇದ್ದಿನ ಪಾರೊಬ್ಬ ಹೆಂಗಂತೀನಿ ಅಂದ್ರ, ಒಂದ್ ವಿಡಿಯೋ ಬಿಡ್ತಿದ ನೋಡ್ರಿ, ಇವ್ ವಿಡಿಯೋನ ಓಡಲೇ ಹೊಂಟದ್ಗೆ ಬಟ ಅಂದ್ರೆ ಅವ ಏನಂತೀನ ಅಂದ್ರೆ 10,000 ನೋಡ್ಯಾವ, 10,000 ಮಂದಿ ತನ ಹೋಗಿ ಸಾಕ್ ಬಿಡು ಅಂತೀನವ. ನಂಗೆ ಬಿ ಅನ್ಸ್ತಿತ್ ಖರೆ ಅದಪ್ಪ, ಸಾಕು 10,000 ತನ ಹೋಗ್ಯ ಮಂದಿ, 10,000 ನೋಡ್ಯಾವ ಸಾಕು, ನಂಗೆ 10 ಮಿಲಿಯನ್ ತಗೊಂಡ್ ನಂಗೇನ್ ಮಾಡೋದು, ಸಾಕು 10,000 ಅಂತ ಹಿಂಗೆ ಯೋಚನೆ ಮಾಡ್ತೇವೆ. ಅಲ್ಲೇನೆ ಸ್ಟಾರ್ಟ್ ಹಿಂಗ್ ಮುಂದೆ ಆಯ್ತಾ ಸರ್. ರೆಗ್ಯುಲರ್ ಇರ್ಬೇಕು, ಅದ್ರ ಒಳಗ ರೆಗ್ಯುಲರ್ ಇರ್ಬೇಕು ಡೈಲಿ. ರಾಹುಲ್ ಅಕೌಂಟ್ ಫ್ರೀಸ್ ಆಗಿ ಹೋಗಿತ್ತು ಪೂರಾ. ಈಗ ಹಂಗ ಹೊಳತಾವ ನೋಡ್ರಿ ಒಂದ್ ವಿಡಿಯೋ, ಈಗ ಜಬರ್ದಸ್ತ್ ಹೊಳತಾವ. ದಿನ 8-10 ವಿಡಿಯೋ ಬಿಡ್ಲತ್ತಾನ, ಹೊಡತಾವ ನೋಡ್ರಿ ಈಗ. ಹೌದಲ್ಲ, ಅದೇ ಹೇಳಿದ್ರು ಲಾಸ್ಟ್ ಟೈಮ್ ಬಿ ಡಿಸ್ಕಷನ್ ಬಂತಾಗ ನಾವು ಕ್ಲಿಯರ್ ಆಗಿ ಮಾತಾಡಿದೇವಿ.
ಅಂದ್ರೆ ಅದ್ರ ಪೂರಾ ಹುಚ್ಚಾಗ್ಬೇಕು ಅದ್ರ ಹುಚ್ಚಾಗ್ಬೇಕು ಸರ್ ಅದ್ರೊಳಗೆ. ಹುಚ್ಚಾಗ್ಬೇಕು, ಹುಚ್ಚಾದ್ರೆ ಕೆಲಸ ಬಗೆಹರಿತವೆ, ಇಲ್ಲದ್ರೆ ಇಲ್ಲ. ಒಂದೇ ಮಾತ್ರ. ಓಕೆನಾ, ರೈಟ್ ರೈಟ್. ಈಗ ಇದ್ರಲಿಂದ ಅರ್ನಿಂಗ್ ಆದಂತಹ ಅಮೌಂಟನ್ನು ಓಕೆನಾ, ಆ ಅಮೌಂಟಿಗೆ ಏನು ಮಾಡ್ಬೇಕಲ್ಲತ್ರಿ? ಈಗ ಸರದಸ್ತರ ಅರ್ನಿಂಗ್ ಏನ್ ಬಿಲ್ಲ ಸರ್, ಮುಂದು ಫ್ಯೂಚರ್ನ ಪ್ಲಾನ್ ಮಾಡತ್ತೆ. ಅರ್ನಿಂಗ್ ಬಂತಂದ್ರೆ ಒಂದು ಏನಾರ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿ. ಅಂದ್ರೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಪ್ಲಾನ್ ಅದ ನಿಮ್ದು? ಏನೇನ್ ಮಾಡ್ಬೇಕಂತದ ಆ ದುಡ್ಡಿಲಿಂದ? ಈಗ ಸರದಸ್ತರ ಏನ್ ಬಿಲ್ಲ ಸರ್, ನೋಡ್ಬೇಕು ಫ್ಯೂಚರ್ನಾಗ ಏನಾರ ಪ್ಲಾನ್ ಮಾಡ್ಬೇಕು. ಚಂದ ಒಂದ್ ಕೆಲಸ ಮಾಡಿ. ಯಾಕಂದ್ರೆ ಅಮೌಂಟ್ ಬರೋ ತಕ್ಷಣ ಬರ್ಲಕ್ ಸ್ಟಾರ್ಟ್ ಆಗ್ಲತ್ತಂದ್ರು ಮನುಷ್ಯಾಗ ಆಯ್ತದ. BMW ಕಾರ್ ತಗೊಂಡ, ಅದು ಒಂದು 3-4 ಮಜಿಲ್ ಬಿಲ್ಡಿಂಗ್ ಕಡದ, ಒಂಥರ 10 ಪ್ಲಾಟ್ ತಗೊಂಡ, ಓಕೆನಾ, ಇಷ್ಟು ಬಂಗಾರ ತಗೊಂಡ, ಹಿಂಗೆ ಇಂಥವ್ರಿಗೆ ಹೆಲ್ಪ್ ಮಾಡಬೇಕು, ಸೊ ಇಂಥ ಗುಡಿ ಕಟ್ಟಬೇಕು, ಏನೋ ಒಂದು ಆಸೆ ಇರ್ತದೆ. ಸೊ ಆ ಥರ ಏನೇನು ಆಸೆ ಇದ್ದು ಅಂತ? ಒಂದು ಆಸೆ ಅದ ಸರ್, ಒಂದು ಕಾರ್ ತಗೋಬೇಕು, ನಮ್ಮ ಪಪ್ಪ ಮುಂದಿನ ಸೀಟಿ ಮ್ಯಾಗ ಕೂರ್ಸ್ಕೊಂಡು ಹೋಗ್ಬೇಕು ನಮ್ಮ ಆಸೆ ಅಷ್ಟೇ ರೀ. ಮತ್ತೇನ್ ಹಿಂದಿನ ನನ್ನ ಲೈಫ್ದಾಗೆ ಏನ್ ಬಿನ ಆಸೆ ಇಲ್ಲ. ನಮ್ಮ ಅವ್ವಪ್ಪು ಒಯ್ಬೇಕು ಒಂದು ಕಾರ್ನಾಗ, ಅದು ನನ್ನ ಮೈನತ್ತಿದ್ರು. ನಿಮ್ಮ ಮೈನತ್ಲಿಂದ ಅಷ್ಟೇ ರೀ ನನ್ನ ಆಸೆ, ಮತ್ತೇನು. ಅದೇ ನಿಮ್ಮ ಮೈನತ್ಲಿಂದ ಕಾರ್ ಪರ್ಚೇಸ್ ಮಾಡಿ ತಾಯಿ ತಂದೆ ಮುಂದೆ ಕುಂದ್ರಿಸಿ ನೀವೇ ಡ್ರೈವ್ ಮಾಡ್ಬೇಕಾ? ನಾನೇ ಡ್ರೈವರ್. ರೈಟ್, ನೀವೇ ಡ್ರೈವರ್. ಅದು ಒಂದೇ ಆಸೆ ರೀ, ಮತ್ತೆ ಅನ್ಬಿನ್. ಎಲ್ಲಿ ತನಕ ಕುಂದ್ರಸ್ಕೊಂಡ್ರಿ ಅಂದ್ರೆ ಇಟ್ಟಿಟ್ಟಿ ನಾ ಯಾಕಡೆ ದೂರ ಯಾಕಡೆ ಎಲ್ಲಿಗಾರ ಹೋದ್ರಿಗೆ ನಮ್ಮ ಅವ್ವಪ್ಪ ಹೆಂಗದಂದ್ರೆ, ನಮ್ಮ ಪಪ್ಪ ರೀ ಇಲ್ಲಿ ತನ ಬಿ 25-26 ವರ್ಷ ಆಯ್ತು, ಡ್ಯೂಟಿಗೆ ಇನ್ನ ಬಿ ಸೈಕಲ್ ಮ್ಯಾಗ ಹೋಗ್ತಾರ್ರಿ ನಮ್ಮ ಪಪ್ಪ. ನಂಬಲ್ಲಿ ಮನ್ಯಾಗ 2 ವೀಲರ್ 2-3 ಅವ. ನಮ್ಮ ಪಪ್ಪ ಖಾಲಿ 100 ರೂಪಾಯಿ ಎಣ್ಣೆಗೆ ಲೆಕ್ಕ ಹಾಕಿ ಸೈಕಲ್ ಮ್ಯಾಗ ಹೋಗ್ತಾರೆ. ಇನ್ನ ಬಿ ಸೈಕಲ್ ಮ್ಯಾಗ ಹೋಗ್ತಾರೆ. ನಮ್ಮ ಪಪ್ಪ ಅದು ಏನ್ ತಕ್ಲಿಪಿತ್ತಿಂದ ನೋಡ್ರಿ, ಎಲ್ಲಿಗಾರ ಹೋದ್ರ ಸಿದ್ದರಾಮ್ ಸೈಕಲ್ ಮ್ಯಾಗ ಓಡಾಡ್ತಾನಂತ ನೋಡ್ರಿ. ನಮ್ಮ ಪಪ್ಪ ಒಂದಿನ ಕಾರಿನ ಓಡಾಡ್ಬೇಕು, ಅದು ನೋಡ್ಬೇಕು ಅಂದಿನವ್ರು. ಅದು ನನಗ ಅದ ರೀತಿಯಲ್ಲ ಅಂತ ನನ್ನ ಎದುರು ಅಂತ ನಿಮ್ಮ ಅಪ್ಪ ಸೈಕಲ್ ಮ್ಯಾಗ ಓಡಾಡ್ತಾನಗೆ ನೀವೇನ್ ಮಾಡಿರಿ ಅಂತ ಅಂತೋದ್ರ ಮ್ಯಾರಿ ಹೊಡೆದಪ್ಲೆ ನಮ್ಮ ಅಪ್ಪ ಓಡಾಡಿಸ್ಬೇಕಂಬ ಆಸೆ ಅದ ನನ್ನ ಮನ್ಸಿನ. ಆಯ್ತದ ಕೆಲಸ ಆಯ್ತದ. ಸೊ ನೀವು ಮಾಡಂತ ಕೆಲಸ ಅಲ್ಲಿ ತನಕ ಪೊಟೆನ್ಶಿಯಲ್ ಅದ ಅದ್ರೊಳಗ. ಸೊ ಹಾಗೆ ಆಯ್ತದ ಕೆಲಸ ಅದು. ಓಕೆ, ನಿಮ್ಮ ಮಮ್ಮಿಯರಿಗೆ? ನಮ್ಮ ಮಮ್ಮಿಯರ ಆಶಾ ವರ್ಕರ್ ಹರ್ರಿ. ನಮ್ಮ ಮಮ್ಮಿಯರಿಗೆ ಬಿ ರೈಟ್ ರೈಟ್ ಖುಷಿ. ನಮ್ಮ ಮಮ್ಮಿಯರಿಗೆ ತೋಲ್ ಖುಷಿ ನಾವು ವಿಡಿಯೋ ಮಾಡಿ. ಪಪ್ಪಾಗ ಬಿ ಹಂಗೆ, ನಮ್ಮ ಮಮ್ಮಿ ತೋಲ್ ಇಷ್ಟ ನಮ್ಮ ಮಮ್ಮಿ ಪಪ್ಪಾಗ. ನನ್ ವಿಡಿಯೋ ನೋಡ್ಕೊತ ಓಡ್ತಾರ ನಮ್ಮ ಪಪ್ಪ ನಮ್ಮ ಮಮ್ಮಿ ಇಬ್ಬರು ನಪ್ಪತ್ತ. ಏನಂತಾರ ಒಂದೊಂದು ವಿಡಿಯೋಗಳು ನೋಡಿರಿ, ಏನಂತಾರ ಏನಂತಾರ ಅಂದ್ರೆ, ನಾವ್ ಥೋಡೆ ಬೈಕೊಮ್ಮ ವಿಡಿಯೋ ಹೆಚ್ಚಿಗೆ ಮಾಡ್ತೇವ್ರಿ, ಬೈಕೋಬೇಡ್ರ ಅಂತಾರ. ಅಂದ್ರೆ ಈಗ ನಾ ಬೈಕೋಬೇಡ್ದ ಅಂತ ಹೇಳಿ ನಾವೇ ಯೋಚನೆ ಮಾಡ್ತೇವೆ ಸರ್. ಈಗ ನಂಗೆ 47,000 ಮಂದಿ ಫಾಲೋ ಮಾಡ್ಯಾವ ಅಂದ್ರೆ ನಾ ಬೈಕೊಮ್ಮ ನೋಡೇ ಮಾಡ್ಯಾವ್ರಿ. ಹಂಗಾರದ ಈಗ ನಾ ಚಂದನ್ ವಿಡಿಯೋ ಮಾಡಿದ್ರೆ ನಾನು ಯಾವ ನೋಡೋದು, ನಾ ಮಾಡ್ಬಿ ನೋಡಿದೆ ಆಗಿಲ್ಲ ಹೋದ್ ಹಂದೆ. ಈಗ ನೀವ್ ಇದ್ದೀರಿ ಅಂತ ತಿಳ್ಕೊರಿ, ನೀವ್ ಹಿಂಗ್ ಚಸ್ಮಾ ಗಿಸ್ಮಾ ಹಚ್ಕೊಂಡ್ ಹಿಂಗ್ ಅದು ಮಂದಿ ತಲೆಯಾಗ ನಿಮ್ದು ಹಿಂಗ್ ಫಿಕ್ಸ್ ಆಗ್ಯದ. ಇನ್ನ ಹಿಂಗಿದ್ದಿದೆ ಹಿಂಗ್ ಬೈಕೊಮ್ಮ ಕಾಮಿಡಿ ವಿಡಿಯೋ ಮಾಡ್ತಾನಿಗೆ ಅಂತೇಳಿ ನೋಡ್ತಾನ. ಹಂಗದ ಮಂದಿ ತಲೆಯಾಗ ಕುಂತಿಂದ ಸರ್, ಚಂದ ಮಾಡಿದ್ರ ನಂದು ಯಾರು ಬಿ ನೋಡೋದು. ನಂದು ಅದೇ ಅದ ಮನ್ಯಾಗ ಬೈಕೊಮ್ಮ ವಿಡಿಯೋ ಮಾಡ್ಬೇಡ ಅಂದ್ರೆ ಬಿ ಮಾಡ್ತೇವೆ. ಅದೇ ಜನರಿಗೆ ಏನ್ ಇಷ್ಟ ಆಯ್ತು ಅದು ಮಾಡ್ತಾರೆ. ರೈಟ್ 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 ರೈಟ್. ಆ ಥರ ಆದ್ರೆ ಆಯ್ತದ. ಮೊನ್ನೆ ಈಗ ಪ್ರೊಫೆಷನಾಲಿಟಿ ಬಂದ್ರೆ ಆಯ್ತದ, ಇಲ್ಲ ಅಂತ ಹೇಳ್ತೇವೆ. ಬಟ್ ಅದು ಜರ ಟೈಮ್ ತಿಂತದ, ಅದು ಇದ್ರಾಗ ಏನೇನು ಪ್ರೋಗ್ರೆಸ್ ಮಾಡದ ನಿಮ್ಗೆ? ಇದ್ರಾಗ ಏನೇನು ಚೇಂಜಸ್ ಮಾಡದ? ಏನೋ ಚೇಂಜಸ್ ಮಾಡದ ನಿಮ್ದು ಕಂಟೆಂಟ್ನಾಗ? ಏನಾದ್ರು ಮತ್ತೇನಾದ್ರು ಶಾರ್ಟ್ ಮೂವೀಸ್, ಮತ್ತೇನಾದ್ರು ಫಿಲಿಮ್ ತಯಾರು ಮಾಡೋದು, ಏನಾದ್ರು ಮತ್ತಿನ್ನ ಪ್ರೊಸೆಸ್ ತರ ಏನಾರ ನಿಮ್ದು? ಏನ ಫಿಲಿಮ್ ತಯಾರು ಮಾಡೋದೇನು ಏನ್ ಬಿಲ್ಲ ಸರ್, ಅಷ್ಟೇನಿಲ್ಲ. ಒಂದ್ ಟೀಮ್ ಅಂತ ಏನಿಲ್ಲ, ಒಂದ್ 6-7 ಹುಡುಗರಿ ತಕೊಂಡಿ ಜನವರಿ ಹಿಡ್ದು 2026 ಹಿಡ್ದು ಯೂಟ್ಯೂಬ್ ಮೇಲೆ ರೆಗ್ಯುಲರ್ ಆಗಿ ವೀಕ್ದಾಗ ಒಂದ್ಸಲ ಕಾಮಿಡಿ ಕಂಟೆಂಟ್ ವಿಡಿಯೋಸ್ಗಳು ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡತ್ತಿದೆ. ಎಲ್ಲ ಹುಡುಗರು ಸರಿ ಡಿಸ್ಕಷನ್ ಮಾಡ್ಕೊಂಡು ಮಾಡಿರ್ಲತ್ತೆ. ಅಷ್ಟೇ, ಪ್ರೋಗ್ರೆಸ್ ಏನಿಲ್ಲ ಸರ್. ಪಿಕ್ಚರ್ ಮಾಡಪ್ಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಸಿಗ್ತಾರಿ ನಮ್ಗೆ? ಶಾರ್ಟ್ ಮೂವಿ ಮಾಡಪ್ಲೆ ಅಂದ್ರೆ ಬಿ 15-20 ದಿನ ಶೂಟ್ ಮಾಡ್ಬೇಕು, ಅವೆಲ್ಲ ಬಗೆರಲ್ಲ. ನೀವು ಸುಮ್ಮನೆ ಆಗಾರ ವಾರದಾಗ ಒಂದ್ಸಲ ಶೂಟ್ ಮಾಡ್ದೆ, ಎಡಿಟ್ ಮಾಡ್ದೆ, ಅಪ್ಲೋಡ್ ಮಾಡ್ದೆ. ಇಲ್ಲ ನಿಮ್ಗೆ ವಿಷನ್ ಇತ್ತು ಅಂತಂದ್ರೆ, ಯಾಕಡೆ ನಿಮ್ಗೆ ಫಂಡಿಂಗ್ ಇತ್ತು, ಓಕೆನಾ, ನಿಮ್ದು ಯಾಕಂದ್ರೆ ಕ್ಲಾರಿಟಿ ಇತ್ತು ನಿಮ್ಮಲ್ಲಿ, ಈ ಥರ ಪ್ಲಾನ್ಸ್ಗಳು ಅವ ಅಂತಂದ್ರೆ ಏನ್ ಬಿ ಆಗೋ ಚಾನ್ಸಸ್ಗಳು ಇರ್ತಾವೆ. ಸೊ ಅದಕ್ಕೆ ವಿಷನ್ ಅಂತ ಏನಿಲ್ಲ ಸರ್. ಜಸ್ಟ್ ನಾ ಈ ಹಾದಿಲಿ ನಡೆದೆ ಅಂತ ತಿಳ್ಕೊರ್, ಕಾಮಿಡಿ ಇದೇ ಹಾದಿ ನಡಿಬೇಕಂತದ. ಈಗ ನಂಗ್ ವಿಷನ್ ಅಂತಂದ್ರೆ ತಲೆಯಾಗ ತೋಲ್ ಬರ್ತಾವ್ರಿ, ಅದು ಇದು ಯೋಚನೆ ಮಾಡ್ತೇವೆ. ಬಟ್ ಅದನ್ನ ಹಾದಿಗೆ ಹೋದ್ರ ಆದ್ರೂ ಆಯ್ತದಿಲ್ಲ ಅಂತ ಹೇಳಿ ನನಗೆ ಕಾನ್ಫಿಡೆಂಟ್ ಇಲ್ಲ. ಮಂದಿ ಏನ್ ಬರ್ತಾವ ಬರಬಾರ್ದ ನಂಗೆ ಇದೇ ಅದ ಹಾದಿ. ಕಾಮಿಡಿನೇ ಮಾಡ್ತೇವೆ, ಕಾಮಿಡಿನೇ ಬರ್ತದ. ನನಗ 100ದ 1% ಆಕ್ಟಿಂಗ್ ಬಿ ಬರಲ್ರಿ, 1% ಬಿ ಆಕ್ಟಿಂಗ್ ಬರಲ್ಲ.
ನಾವು ಏನ್ ಬಿನೇ ಇಲ್ಲ ಸುಮ್ಮನ್ ಹಿಂಗಿದ್ದೇವ್ ಕೀಟ್ ತುಕಡಿ ಇದ್ದಪ್ಲೆ ಇದ್ದಿದ್ದೇವ್ ನಮ್ಮಪ್ಲೆ ತೋಲ್ ಮಂದಿ ಕ್ರಿಯೇಟರ್ ಗಳಾರ ತೋಲ್ ಭಾರಿ ಭಾರಿ ಆಕ್ಟಿಂಗ್ ಮಾಡ್ರ ಅವ್ರಲಿಂದೇ ಪಿಕ್ಚರ್ಗಳು ಮಾಡಕ್ ಆಗಲ್ಲ ಹೊಂಟ್ರ ಅಂದ್ರೆ ನಮ್ಲಿಂದ ಎಲ್ಲಿಂದ ಇರ್ತೀರಿ ಇದೇ ಹಜಿ ಕಾಮಿಡಿ ಮಾಡ್ತೇವೆ ಕಾಮಿಡಿ ಆಯ್ತದ ಈಗ ನೋಡ್ರಿ ನಿಮ್ದು ಫೇಮಸ್ ಏನದಂದ್ರೆ ನಿಮ್ದು ಕ್ಲಾರಿಟಿ ಅದ ರಿಯಾಲಿಟಿ ಅದ ನಾ ಹಿಂಗಿದ್ದೆ ಭಾಯ್ ಓಕೆನಾ ಸೊ ಇದು ಎಲ್ಲೋ ಜನರಿಗೆ ಪಸಂದ್ ಆಗ್ಯದ ಮಾತು ಅದಕ್ಕೋಸ್ಕರ ದಿನ ನಿಮ್ದು ಮೇಲೆ ಹೊಂಟ್ರಿ ಹೌದಿಲ್ಲ ದಿನ ಮೇಲೆ ಹೊಂಟ್ರಿ ಸೊ ಇದೇ ಒಂದು ರಿಯಾಲಿಟಿ. ಈಗ ನಾವು ಲಾಸ್ಟ್ ಟೈಮ್ ನಾವು ಬಾಲಿವುಡ್ ದಾಗ ನೋಡಕ್ ಹೋದೇವ್ ಅಂತ ತಿಳ್ಕೊರಿ ಒಬ್ಬ ಹನಲ್ಲ ನಾನಾ ಪಾಟೀಗರ್ ಅವರ ಮತ್ ಇನ್ನೊಬ್ರು ನೋಡ್ರಿ ಅವ್ರ ಹೆಸರಿನದಲ್ಲ ಸಿದ್ದಿಕಿ ನವಜುದ್ದೀನ್ ಸಿದ್ದಿಕಿ ಅವ್ರು ಬಿ ಆಸ್ ಇಟ್ ಇಸ್ ಏನಾದ್ರು ರಿಯಲಿ ರಪ್ ಮಾರಿ ಮೇಲೆ ಹಾರ್ಸಿ ಹೊಡಿತಾರ ಹೌದಿಲ್ಲ. ಸೊ ಚಾನ್ಸಸ್ ಇರ್ತದ ಸೊ ನಿಮ್ ಪ್ಲಾನ್ ಆತರ ಅದ್ರ ಮೇಲೆ ಇತ್ತು ಅಂತಂದ್ರೆ ಆಕ್ಟಿವೇಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಮತ್ತೇನಾದ್ರು ಎಕ್ಸ್ಟ್ರಾ ಆರ್ಡಿನರಿ ಮತ್ತೇನಾದ್ರು ಅದ ನಿಮ್ಮಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಏನಾದ್ರು ಈಗ ಸ್ಪಾನ್ಸರ್ಶಿಪ್ ಬಗ್ಗೆ ಏನಾದ್ರು ಸ್ಪಾನ್ಸರ್ಶಿಪ್ ಅಂತಂದ್ರೆ ಬ್ರ್ಯಾಂಡ್ ಪ್ರಮೋಷನ್ ಹೇಳ್ತೀರಿ. ಬ್ರ್ಯಾಂಡ್ ಪ್ರಮೋಷನ್ ಅಂತಂದ್ರ ಯಾರೋ ಕೊಟ್ಟರು ಮಾಡ್ಬೋದು ಅಂತೇಳಿ ಅಷ್ಟನ್ನ. ಈಗ ಸ್ಪಾನ್ಸರ್ಶಿಪ್ ಅಂದ್ರೆ ಲಾಸ್ಟ್ ಟೈಮ್ ನಾವು ಇದು NK ಸ್ಟಾರ್ ಕೇಳ್ದಂಗೆ ನಿಮ್ಮನ್ನು ಕೇಳ್ತೀವಿ ಓಕೆನಾ. ಇದ್ರೊಳಗೆ ಯಾವುದು ಸ್ಪಾನ್ಸರ್ಶಿಪ್ ಹಿಂಗದ ನೀವು ಇಂಥದ್ದು ಮಾಡ್ತೀರಿ ಕಿ ದುಡ್ಡು ತಗೊಬಲ್ದೆ ಫ್ರೀದಾಗ ಸ್ಪಾನ್ಸರ್ಶಿಪ್ ಮಾಡಕ್ ರೆಡಿ ಇರ್ತೀರಿ ನೀವು. ಸ್ಪಾನ್ಸರ್ಶಿಪ್ ಅಂದ್ರೆ ನೋಡಿ ಸರ್ ಈಗ ಯಾರಿಗಾರ ಮೆಡಿಕಲ್ ಹೆಲ್ಪ್ ಇರ್ತದ್ರಿ ಅವ್ರಿಗೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಇರ್ತಾರ ಅವ್ರ ಅಮೌಂಟ್ ಇರಲ್ಲ ಬಟ್ ಹಿಂಗ ಏನ್ರ ನಮ್ ವಿಡಿಯೋಲಿಂದ ಅವ್ರಿಗೆ ಏನ್ರ ಹೆಲ್ಪ್ ಆಯ್ತು ಅಂತಂದ್ರ ಅಂತದ್ ದಂಧೆಕ ತಕೊಂಡ್ ಸರ್ ರೊಕ್ಕ ತಕೊಂಬಲ್ದೇನೆ ಮಾಡ್ತೇವಂತ. ಓಕೆ ಅದು ಒಳ್ಳೆ ಕೆಲಸ. ಯಾಕಂದ್ರೆ ಅವ್ರಿಗೆ ಯಾರ ಬಿನೇ ಸಪೋರ್ಟಿವ್ ಇರಲ್ಲ. ಸೊ ಅವ್ರಿಗೆ ನಾವು ಸಪೋರ್ಟ್ ಮಾಡಿದೆವು ಅಂತಂದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತದ ಓಕೆನಾ. ಮತ್ತು ಅವರು ಬೆಳೆದು ಮತ್ತು ಅವ್ರ ಮುಂದೆ ಏನು ಭವಿಷ್ಯ ಮಾಡ್ಕೋತಾರ ಅವ್ರದ್ದು ಇರ್ತದೆ ರೈಟ್. ಸೊ ಆಡಿಯನ್ಸಿಗೆ ಒಂದ್ಸರಿ ಕ್ಲಿಯರ್ ಆಗಿ ಕ್ಯಾಮ್ರಾ ಫೇಸ್ ಮಾಡಿ ಹೇಳ್ರಿ. ಸೊ ಇಂಥ ಸ್ಪಾನ್ಸರ್ಶಿಪ್ ಅದೇ ಇನ್ನೇ ಇಶ್ಯೂ ಇತ್ತು ಅಂದ್ರೆ ಅವ್ರಿಗೆ ನಾವು ಸಪೋರ್ಟಿವ್ ಅಂತ ಯಾವ ರೀತಿ ಮಾಡ್ತೀರಿ ಕ್ಲಿಯರಿಟಿ ಕೊಟ್ರಿ ಸ್ವಲ್ಪ. ಯಾವ ರೀತಿ ಅಂತಂದ್ರೆ ಹಿಂಗೆ ಸರಿಗೆ ಒಬ್ಬೊಬ್ರಿಗೆ ಹಾಸ್ಪಿಟಲ್ದಾಗ ಇರ್ತಾರ ಅವ್ರಿಗೆ ಏನ್ ಬಿ ಹೆಲ್ಪ್ ಇರಲ್ಲ ಅಮೌಂಟ್ ಅವ್ರಿಗೆ ಟೋಟಲ್ ಹೆಲ್ಪ್ ಇರಲ್ಲ ಅಂತವ್ರದ್ದು ಏನಾರ ನಮ್ಲಿಂದ ಆದೊಟ್ಟು ನಾವ್ ಒಂದ್ ವಿಡಿಯೋ ಬಿಟ್ರ ಒಂದ್ 5,000 ಜಮಾ ಆಯ್ತವ ಅಂತವ್ರ ನಾವು ವಿಡಿಯೋ ಮಾಡ್ಕೊಡ್ತೇವೆ ಅಂತ ಹೆಲ್ಪ್ ಆಗ್ಬೇಕು ಸಾಕಷ್ಟು ರೈಟ್. ಅಂದ್ರೆ ಯಾವ ತರ ಏನು ಸ್ಕ್ಯಾನರ್ ಥ್ರೂ ಅಮೌಂಟ್ ಹೋಗ್ತೀರಿ ಏನ್ ಸೊಸೈಟಿ ಅದ ನಿಮ್ದೇನ್ ಕಮ್ಯುನಿಟಿ ಯಾವ ತರ ಅಮೌಂಟ್ ಸ್ಕ್ಯಾನರ್ ಥ್ರೂನೇ ರೀ. ಅವ್ರಿಗೆ ಯಾರೊಬ್ರು ಅಡ್ಮಿಟ್ ಇರ್ತಾರ ಅಂತಂದ್ರೆ ಅವ್ರ ಫ್ಯಾಮಿಲಿದವ್ರದ್ದು ಯಾರ್ದಾರ ಫೋನ್ ಪೇ ಸ್ಕ್ಯಾನರ್ ಗೀನರ್ ಹಾಕಿದ್ರು ಅತ್ತೇರಿ ಅವು ಕಮ್ಯುನಿಟಿ ಅವ್ರು ನಮ್ ಕಡೆ ಬ್ಯಾಡ್ರಿ ಅಲ್ಲೇ ಇರ್ಬೇಕು. ಅಂದ್ರೆ ಪೇಷಂಟ್ ಯಾರ ಅವ್ರಿಗೆ ಪೇಷಂಟ್ ಯಾರು ಟ್ರಸ್ಟೇಬಲ್ ಪರ್ಸನ್ ಅರ ಅಲ್ಲೇ 4 ಮಂದಿ ಮುಂದೆ ವೆರಿಫೈ ಮಾಡಿ ಅಲ್ಲೇ ಅವ್ರದ್ದೇ ಏನಂದ್ರ ಬಾರ್ಕೋಡ್ ಅನ್ನೋದಕ್ಕೆ ನೀವು ಇದ್ರೊಳಗೆ ಮಾಡ್ತೀರಿ ಓಕೆನಾ. ಅದು ಅಮೌಂಟ್ ಏನು ಹೋಯ್ತಲ್ಲ ಡೈರೆಕ್ಟ್ ಅವ್ರಿಗೆ ಹೋಯ್ತಲ್ಲ ಅಲ್ಲೇ ಪೇಷಂಟ್ಗೆ ಹೋಯ್ತಲ್ಲ ಇಮಿಡಿಯೇಟ್ಲಿ ಪೇಷಂಟ್ ಹೋಯ್ತದ ಓಕೆನಾ. ಸೊ ಇದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಯಾವ ರೀತಿ ಹೆಲ್ಪ್ ತಗೋಬೇಕಂತ ಅವ್ರಿಗೂ ಗೊತ್ತಿರಲ್ಲ. ಯಾವ ರೀತಿ ಹೆಲ್ಪ್ ಕೊಡ್ತಾರಪ್ಪ ಇವ್ರು ನಾವು ಹೋಗಿ ಕೇಳಿದೆ ಒಂದು ರೊಕ್ಕ ಏನು ಅವ್ರ ಅಕೌಂಟಿಗೆ ತಗೋತಾರ ಏನ್ ನಮ್ಮ ಅಕೌಂಟಿಗೆ ಕೊಡ್ತಾರ ಹೆಂಗ್ ಕೊಡ್ತಾರ ಗೊತ್ತಿರಲ್ಲ. ಬಟ್ ನಾವು ಕ್ಲಿಯರಿಟಿ ಕೊಟ್ಟೇವು ಅಂತಂದ್ರೆ ಅವ್ರಿಗೆ ಬಿ ಗೊತ್ತೈತದ ಈ ತರ ಅಂದ್ ಕೇಸ್. ನಾವು ಡೈರೆಕ್ಟ್ಲಿ ಈಗ ಏನ್ ಮಾಡ್ತೀರಿ ಡೈರೆಕ್ಟ್ಲಿ ಅಂತಂದ್ರೆ ಈಗ ಅವ್ರ ಸ್ಕ್ಯಾನರ್ ಹಾಕಿರ್ತೀವ್ರಿ ವಿಡಿಯೋ ಅವ್ರದೇ ಯಾರ್ ಪೇಷಂಟ್ ಅವ್ರ ಟ್ರಸ್ಟೇಬಲ್ ಪರ್ಸನ್ ಅವ್ರ ಮನ್ಯಾಗಿನ ಮನುಷ್ಯರು ಯಾರ ಅವ್ರದ್ದು ಫೋನ್ ಪೇ ಸ್ಕ್ಯಾನರ್ ನಂಬರ್ ಹಾಕಿರ್ತೀವ್ರಿ ಡೈರೆಕ್ಟ್ ಸ್ಕ್ಯಾನರ್ ನಂಬರ್ ಡೈರೆಕ್ಟ್ ಹಾಕಿ ಅವ್ರಿಗೆ ಹಾಕಿನೂ ಏನ್ ಇದ್ದಿಲ್ಲ ನಾವು ಕೇಳಲ್ಲ ಬಿ ಅಂತ ವಿಡಿಯೋಗಳು ಒಂದ್ 4 ಮಾಡಿದೇವ್ ಖರೆ ನಾವ್ ಎಷ್ಟ್ ಜಮಾಗೆ ಅಂತ ಬಿ ಕೇಳಿಲ್ಲ. ಹಂಗಾರ ಆಲ್ಮೋಸ್ಟ್ ಆಯ್ತವ ಎಲ್ಲರೂ ಅಷ್ಟು ಗೊತ್ತಿಲ್ಲ ಬಟ್ ಮಾಡೋದಾರ ಮಾಡ್ತೇವ ಅಂತೇಳಿ ಆಯ್ತಿರ್ಬೇಕು. ಮಾಡಿದೋ ಒಂದ್ 4 ಮಾಡಿದೋ ಅಂತ ನಾವು ಇಲ್ಲ ನೀವು ಬಿ ಟಚ್ ಹೊಡ್ಕೋತಿರ್ಬೇಕು. ಯಾಕಂದ್ರೆ ಸಡನ್ಲಿ ಆ ಪರ್ಸನ್ ನೀವು ಮಾಡಿದ್ರಿ ನಿಮ್ ಟ್ರಸ್ಟ್ ಮೇಲೆ ನಾವು ಹಾಕ್ತೇವೆ ಅಮೌಂಟ್ ನೀವು ಮಾಡಿದ್ರಿ ನಿಮ್ ಟ್ರಸ್ಟ್ ಮೇಲೆ ನಾವು ಅಮೌಂಟ್ ಹಾಕ್ತಾ ಇರ್ತೇವೆ ಓಕೆನಾ. ಸೊ ನೀವು ಹೋಗಿ ಚೆಕ್ ಮಾಡೋದ್ರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ನಿಮ್ಮದು. ಯಾಕಂದ್ರೆ ಈಗ ಸುಮ್ನೆ ನೀನು ಹಾಕಿದ್ರಿ ಕುಂತ್ರಿ ಆ ಪರ್ಸನ್ ಹಾನೋ ಡೆತ್ ಆಗೇನೋ ಸೊ ಕಂಟಿನ್ಯೂ ನಾವು ಅಮೌಂಟ್ ಹಂಗೆ ಹಾಕೋತಾನೆ ಇದ್ದೇವಿ ಓಕೆನಾ. ಸೊ ಒನ್ ಟೈಮರ್ ಅಟ್ ಲೀಸ್ಟ್ ಕ್ಲಿಯಾರಿಟಿ ಕೊಡ್ಬೇಕು. ಯಾಕಂದ್ರೆ ನೋಡ್ರಿ ಈ ಪರ್ಸನ್ ಇಟ್ಟನ ಇಷ್ಟ ದಿನ ಇಷ್ಟ ಹಾಸ್ಪಿಟಲ್ ಉಳಿತಾನ ಇವ್ರಿಗೆ ಅಮೌಂಟ್ ಹಾಕೋದಿತ್ತು ಅಂದ್ರೆ ಬಿ ಇಷ್ಟ ಅಮೌಂಟ್ ಈ ಡೇಟಿನ ಒಳಗೇನೆ ಹಾಕ್ಬೇಕು. ಕ್ಲಿಯಾರಿಟಿ ಕೊಡ್ಬೇಕು ನೀವು. ಇಲ್ಲಾಂದ್ರೆ ನೀವು ಈಗ ವಿಡಿಯೋ ಮಾಡ್ತೀರಿ ಬಿಟ್ಟು ಕೊಡ್ತೀರಿ ಅದು ವರ್ಷ ಪೂರ್ತಿ ಹಂಗೆ ಹೋಯ್ತಾನೆ ಇರ್ತದಲ್ಲ ಅಂತ ಅವಸರ ತೆಗೆದಾಗ್ಬೇಕು ಖರೆ ಬಿ ನಮ್ಮಲ್ಲಿ ಅವ 2-3 ವಿಡಿಯೋ ತೆಗೆದಾಕ್ಬೇಕಾಯ್ತದ. ಇಲ್ಲಾಂದ್ರೆ ನೀವು ಹಂಗೆ ಹಾಕೋತಂದ್ರೆ ನಾವು ಮಜದಾಗಿರ್ತಾನ ನಾವು ಒಂದ್ ಅದೇನೋ ಸರ್ ಒಂದ್ ಅದ ಆಲ್ಮೋಸ್ಟ್ ಅಂತವೆಲ್ಲ ತೆಗಿಬೇಕೈತಿ ನೀವು ತೆಕ್ಕೋರದ್ರ ಇದೆಲ್ಲ ಆದ್ರೆ ಕ್ಲಿಯಾರಿಟಿ ಇರ್ತದ.
ಈ ಪರ್ಸನ್ ಎಷ್ಟು ದಿನ ಹಾಸ್ಪಿಟಲ್ ಇರ್ತಾರಪ್ಪ, ಇವರು ಆಪರೇಷನ್ಗೆ ಎಷ್ಟು ದಿನ ಟೈಮ್ ಹಿಡಿತದೆ ಈಗ XYZ, ಓಕೆನಾ, 10 ದಿನ 15 ದಿನ 20 ದಿನ ಟೈಮ್ ಹಿಡಿತು, ಓಕೆನಾ. ನಾವು ವಿಡಿಯೋ ಬಿ ಹಾಕ್ದೇವು ಅಂತಂದ್ರೆ ಬಿ ಅದಕ್ಕೆ ಏನಂದ್ರು ನೋಡ್ರಿ ಇದು ಡೇಟ್ ಅದ, ಈ ಡೇಟಿಂದ ಹಂಗ ಈ ಡೇಟಿನ ಒಳಗೆ ಇವ್ರು ಇಷ್ಟು ದಿನ ಹಾಸ್ಪಿಟಲ್ದಾಗ ಇರ್ತಾರೆ, ಇವ್ರಿಗೆ ಬೇಕು ಇಷ್ಟು ಅಮೌಂಟ್, ಓಕೆನಾ. ಇಷ್ಟು ಅಮೌಂಟ್ ಆಯ್ತು ಅಂತಂದ್ರೆ ಈ ಡೇಟ್ನಾಗ ಇಷ್ಟು ಅಮೌಂಟ್ ಇವ್ರಿಗೆ ಆಯ್ತು ಅಂದ್ರೆ ಇದು ಈ ತರ ಇವ್ರಿಗೆ ಹೆಲ್ಪ್ ಆಯ್ತದ, ಈ ಡೇಟಿನ ಒಳಗೆ ಮಾತ್ರ ಇವ್ರಿಗೆ ಅಮೌಂಟ್ ಹಾಕ್ರಿ ಅಂತ ನಾವು ಕ್ಲಿಯರ್ ಆಗಿ ಹೇಳಿದ್ರೆ ಮಾತ್ರನೇ ಪಬ್ಲಿಕ್ ಬಿ ಹಾಪ ಇದು ಕರೆಕ್ಟ್ ಅನ್ನಂಗೆ ಅನಿಸ್ತದೆ. ಬರೋಬರ್ ಸರ್. ಹೌದಾ, ಈಗ ನೀವು ಇವತ್ತು ಹಾಕಿದ್ರಿ ಅದು 10 ವರ್ಷದ ಹಂಗೆ ನಡೀತಾನೆ ಬಿಡಿ. ಅದು ಆಲ್ಮೋಸ್ಟ್ ತೆಗ್ದಿರ್ಬೇಕ್ರಿ. ರಾಹುಲನ್ ಅಕೌಂಟ್ಲಿಂದ ಪೋಸ್ಟ್ ಮಾಡಿದ್ದೆವು. ಈ ಕಡೆ ಹುಮ್ನಾಬಾದ್ ಸೈಡ್ ಒಂದು ಹುಡುಗ ಪ್ರಾಬ್ಲಮ್ ಆಗಿತ್ತು. ನಾವೇ ಖುದ್ದು ಕಾರ್ ಅದು ತಗೊಂಡೋಗಿ ವಿಸಿಟ್ ಮಾಡಿ ಥೋಡ ನಮ್ದು ಕಲ್ಲಿಂದ ಎಷ್ಟಾಯ್ತದ ಸುಮ್ಮನೆ ಸಣ್ಣದ್ ಕಾಣಿಕೆ ಕೊಟ್ಟು ವಿಡಿಯೋ ಬಿ ಮಾಡ್ಕೊಂಡು ಬಂದಿದ್ದೆವು. ಹೆಸರು ಹೇಳ್ಬಾರ್ದು, ಹುಡುಗಿಗೆ ಇಲ್ಲವ ಅದು ವಿಡಿಯೋ ಇದ್ದಿರ್ಬೇಕಿದ್ರು ರಾಹುಲ್ ನಂಬರ್. ನೋಡಿ ಈಗ ಹುಡುಗಿಲ್ಲ, ಈಗ ಅಮೌಂಟ್ ಕೊಟ್ರಿ, ಓಕೆನಾ. ಈಗ ನೀವು ಹೇಳಿರಿ ಅರೆ ಹುಡುಗರು ಇಷ್ಟು ಘನ ಇವ್ರು ಇಷ್ಟು ಘನ ಡೌನ್ಫಾಲ್ ಇದ್ರು ಬಿ ಮತ್ತೊಬ್ರಿಗೆ ಹೆಲ್ಪ್ ಮಾಡಕ್ ಕೈ ಚಾಚಾರಿ, ಇವ್ರು ಮನ್ಸು ಇರೋದು ಹೊಡೆದದ, ಇವ್ರಿಗೆ ಹಾಕ್ಬೇಕಂತ ಈಗ ನಮ್ಮಂತವ್ರು ಏನಾದಂತ ನಾವು ಹಾಕ್ತಾ ಇರ್ತೀವಿ. ಬಟ್ ಅದು ಎಕ್ಸ್ಪೈರಿ ಯಾವಾಗದ, ಮನುಷ್ಯ ಹಾನನ ಮನುಷ್ಯ ಇಲ್ಲನಾ ಏನದ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾರಾಗ್ಬೇಕಿಲ್ಲ. ಇಲ್ಲ ಹೋಯ್ತು ಅಂದ್ರೆ ಹೆಂಗೈತ ಗೊತ್ತದ, ಆ ಕಂಟೆಂಟಿಗೆ ವ್ಯಾಲ್ಯೂ ಇರಲ್ತ. ಈಗ ಶೈಲೇಶ್ ಅವರೇ, ನಾವು ಬಹಳಷ್ಟು ನಿಮ್ದು ಲೈಫಿನ ಬಗ್ಗೆ ಆಯ್ತು, ನಿಮ್ ಜರ್ನಿ ಬಗ್ಗೆ ಆಯ್ತು, ಬಹಳಷ್ಟು ಮಾತಾಡ್ಕೊತ ಬಂದ್ವಿ, ಓಕೆನಾ. ಸೊ ಅಂದ್ರೆ ನಿಮ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಓಕೆನಾ, ಏನ್ ಕ್ಯೂರಿಯಾಸಿಟಿಲಿ ನೀವು ಇದ್ರೊಳಗೆ ಬಂದ್ರಿ. ಸೊ ನಿಮ್ ಕ್ಯೂರಿಯಾಸಿಟಿ ಏನಿತ್ತು ಅಂತ ಸಿಂಪಲ್ ಆಗಿ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಿತ್ತು, ಓಕೆನಾ. ಕ್ಯೂರಿಯಾಸಿಟಿಲಿಂದ ಬಂದ್ರಿ, ಓಕೆನಾ. ಸೊ ನಿಮ್ಲಿಂದ ನಿಮ್ ಫ್ಯಾಮಿಲಿ ಗುರ್ತಾಗ್ಲತ್ತದ ಅಂತ ಹೇಳಿದ್ರಿ, ಅದು ಎಲ್ಲರಿಗೂ ಬೇಕಾದ ವಿಷಯ. ನಮ್ಲಿಂದ ನಮ್ಮ ಫ್ಯಾಮಿಲಿ ಪೈಚಾನ ತಗ್ಲತ್ತದ ಅಂತಂದ್ರು ಅದು ಬಹಳ ಖುಷಿ ಮಾತದು, ಓಕೆನಾ. ಆದ್ಮೇಲೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟೆಡ್ ಅದಂದ್ರಿ, ಓಕೆನಾ, ಫ್ರೆಂಡ್ ಸಪೋರ್ಟೆಡ್ ಅದಂದ್ರಿ, ಓಕೆನಾ. ಇವೆಲ್ಲ ನಿಮ್ಗೆ ಮ್ಯಾಲೆ ಎತ್ಕೋತ ಬಂದವು, ಓಕೆನಾ. ಸೊ ನಿಮ್ದು ಇದ್ರೊಳಗೆ ಚಾಲೆಂಜಸ್ ಬಂದಿದ್ದು ಏನಂತಂದ್ರ ಏನಿದ್ರೊಳಗೆ ಚಾಲೆಂಜಸ್ ಬಂದಿದ್ದು? ಚಾಲೆಂಜ್ ಅಂತಂದ್ರೆ ಈಗೀಗೆ ಹೊಂಟವ್ರಿ. ಏನಂತಂದ್ರ ನಂಗ ಥೋಡ ಪ್ರಾಬ್ಲಮ್ಗಳಿದ್ವು. ಆ ಪ್ರಾಬ್ಲಮ್ದಾಗೆ ನಂಗೆ ವಿಡಿಯೋ ಮಾಡಕ್ ಆಗಿಲ್ಲ. ಅದೇ ನನ್ನ ಲೈಫ್ ಇದೆ, ನನ್ನ ಲೈಫ್ ಸರಿನೇ ಚಾಲೆಂಜ್ ಆಗಿನಪ್ಲೆ ಆಗಿದೆ. ಓಕೆ ಓಕೆ ರೈಟ್. ಅಂದ್ರೆ ಈಗ ನಿಮ್ದೇನು ಮ್ಯಾರೇಜ್ ಆಗಿ ಲವ್ ಮ್ಯಾರೇಜ್ ಅರೇಂಜ್? ಲವ್ ಮ್ಯಾರೇಜ್ ಆಯ್ತು. ಲವ್ ಮ್ಯಾರೇಜ್, ಓಕೆ ಓಕೆ. ಸೊ ಅವರು ಅವರು ಅಂದ್ರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗ್ಯದ? ರೈಟ್ ರೈಟ್ ರೈಟ್, ಓಕೆ. ಸೊ ಲವ್ ಸಕ್ಸಸ್ ಆಗ್ಯದ, ಒಳ್ಳೆ ರೀತಿಯ ಜರ್ನಿ ಅದ, ಅದು ಹೋಗ್ಲಿ, ಎಲ್ಲರದ್ದು ಲವ್ ಸಕ್ಸಸ್ ಆಗ್ಲಿ, ಓಕೆ. ಎಲ್ಲರದು ಆಗ್ಲಿ, ಎಲ್ಲರದು ಆಗ್ಲಿ, ಚಂದ ಆಗ್ಲಿ, ಓಕೆನಾ. ಈಗೆಲ್ಲ ನಿಮ್ಮ ಮಕ್ಕಳು ಎಷ್ಟು ಮಂದಿ? ಒಬ್ಬ ಅವನ ರೀ. ಒಬ್ಬ ಅವನ, ಓಕೆ. ಅವ್ರ ಹೆಸರು? ಶಾರ್ವಿನ್ ಅಂತ. ಶಾರ್ವಿನ್? ಶಾರ್ವಿನ್, ಓಕೆ ಓಕೆ. ಅವರು ನಿಮಗೆ ಬೆಳೀಲಿ, ಓಕೆನಾ. ಸೊ ಬೆಳಿಬೇಕಂದ್ರು ಅದ್ರದೇ ಒಂದು ಹಾದಿ ಅದ, ಅದೇ ಹಾದಿ ಮೇಲೆ ಬಂದು ಹೊಂಟೇವ್ ಅಂದ್ರೆ ಮಾತ್ರ ನಾವು ಬೆಳಿಲತ್ತೇವ ಅಂತ ಅರ್ಥ ಆಯ್ತದ. ಇಲ್ಲಾದ್ರೂ ಇಲ್ಲ ಅಂತ ಒಳ್ಳೆ ರೀತಿಯಿಂದ ತಿಳಿಸಿದ್ರಿತು, ಹೌದಾ. ಹೆಂಗಂದ್ರೆ ಸ್ಕಿಲ್ ಇರಬೇಕು, ಸ್ಕಿಲ್ ಇರಬೇಕು, ಅದ್ರೊಳಗ ಏನಂತಂದ್ರು ಕಾನ್ಫಿಡೆಂಟ್ ಇರ್ಬೇಕು, ಸ್ಕಿಲ್ ಇರ್ಬೇಕು ಪ್ಲಸ್ ಅದ್ರೊಳಗೆ ಕಾನ್ಫಿಡೆಂಟ್ ಇರ್ಬೇಕು. ಹಂಗೆ ಮಾಡ್ಕೊತ ಬಂದೇವಂದ್ರ ಅದು ಬಿ ಸಕ್ಸಸ್ ಆಯ್ತದ, ಓಕೆ. ಸೊ ಇನ್ವೆಸ್ಟ್ಮೆಂಟ್ ಬಿ ಚಂದ ಹೇಳಿದ್ರಿ, ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಬೇಕು ಏನೇನು ಮಾಡಬೇಕು ಅಂತ ಅದು ಬಿ ಚಂದ ಹೇಳಿದ್ರಿ, ಓಕೆನಾ. ಸೊ ಹಿಂಗೆ ಮಾಡ್ರಿ, ಒಳ್ಳೇದಾಯ್ತು. ಸೊ ಈಗ ನಮ್ಮ ಅಚೀವರ್ ಪಾಡ್ಕಾಸ್ಟ್ ಕನ್ನಡದ ಬಗ್ಗೆ, ಈ ಪಾಡ್ಕಾಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಾರ್ವಿನ್ ಅವ್ರೆ? ಶಾರ್ವಿನ್ ಅಲ್ರಿ, ಶೈಲೇಶ್ ಅದ. ಶೈಲೇಶ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಿ ಭೈ, ಜರ ಏನ್ರ ಏನಿಲ್ಲ, ನಿಮ್ಗೆ ಅನ್ಸಿದ್ ಹೇಳ್ಬೋದು. ಹೆಂಗಂತಂದ್ರು ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಏನಿದ್ದೇವೆ ಅಂತ ನಮಗೆ ಗೊತ್ತಿದ್ದಿಲ್ಲ, ಓಕೆನಾ. ಸೊ ನಾವ್ ಏನಿದ್ದೇವೆ ಅಂತ 4 ಮಂದಿಗೆ ನೀವು ತೋರ್ಸ್ಲತ್ತೀರಿ. ನಾವು ಮಂದಿಗೆ ಕಾಮಿಡಿಯನ್ ಇದ್ದೇವಿ, ನಾವು ಇದು ಮಾಡ್ತೇವೆ ಅದು ಮಾಡ್ತೇವೆ ಅಂತ ಗೊತ್ತದ, ಬಟ್ ನಮ್ಮ ಜೀವನ ಚರಿತ್ರೆ ಗೊತ್ತಿಲ್ಲ, ಓಕೆನಾ. ಸೊ ಇಲ್ಲಿ ಬಂದು ನಮ್ದು ಇಮೋಷನ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ ನಮ್ಗೊಂದು ಅವಕಾಶ ಕೊಟ್ರಿ, ಓಕೆನಾ. ಇದನ್ನು ಪಬ್ಲಿಕ್ಕಿಗೆ ಬೇಕಾಗಿದ್ದೆ ನಾವೇನಿದ್ದೇವ ಅಂತ. ಯಾಕಂದ್ರೆ ₹1 ಎರಡು ಮುಖ ಹೆಂಗಿರ್ತಾವೋ, ಸೊ ನಮ್ದು ಇದು ಒಂದು ಮುಖ ಅದ, ಅದು ಒಂದು ಮುಖ ಅದ, ಓಕೆನಾ. ನಮ್ದು ಒಂದೇ ಮುಖ ನೋಡಿದ್ರಿ, ಈ ಮುಖ ನೋಡಿದಿಲ್ಲ. ಸೊ ಈ ತರ ನನ್ ಮುಖ ಅದಂತ ಪಾಡ್ಕಾಸ್ಟ್. ಅಚೀವರ್ಸ್. ಈಗ ಏನಾರ ಅಚೀವ್ ಮಾಡ್ದೇವ ಅಂತಂದ್ರೆ ಇರಲ್ಲ. ಶೈಲೇಶ್ ಅವ್ರೆ, ಈ ನಮ್ ಕನ್ನಡ ಅಚೀವರ್ಸ್ ಪಾಡ್ಕಾಸ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದ್ರ ಬಾರದಾಗ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಸರ್ ನಾ ಒಬ್ಬ ಸಣ್ಣ ಕ್ರಿಯೇಟರ್ ಇದ್ದೆ. ನಂಗೆ ತಂದು ಇಂಥ ಜಾಗದಾಗ ಕೂರ್ಸಿ ನನ್ ಕ್ವಶನ್ ಕೇಳಿರಿ,
ನಮ್ ಲೈಫ್ ಬಾರದ ಡಿಸ್ಕಷನ್ ಮಾಡಿದ್ರಿ. ಈಗ ನಾವು ಮಾಡದೆ ಕಾಮಿಡಿ ಮಾಡ್ತೇವ್ ತೊಲೆ ಮಂದಿಗ್ ನಮ್ ಲೈಫ್ ಹಂಗೆ ಅದ ಏನೋ ಅಂತ ತಿಳ್ಕೊತಾರ. ಬಟ್ ನಮ್ದು ಬಿ ಲೈಫ್ ಜರ ಡಿಫ್ರೆಂಟ್ ಅದ. ಅದ್ರ ಬಾರದಾಗ ಒಬ್ರದೊಬ್ರು ಮಾತು ಹೇಳ್ಕೊಂಡೇವು, ಜರ ಖುಷಿ ಅನಿಸ್ತಿ ಇಲ್ಲಿಗೆ ಬಂದು. ರೈಟ್ ರೈಟ್ ಒಳ್ಳೇದು. ಅಷ್ಟೇ. ಥ್ಯಾಂಕ್ ಯು ಕರ್ಸಿನ್ ಕೇಳಿದೆ. ರೈಟ್ ರೈಟ್ ಓಕೆ. ದೇವ್ರು ನಿಮ್ದೆಲ್ಲ ಶಕ್ತಿನ ಇನ್ನೂ ಹೆಚ್ಚಿಗೆ ಮಾಡಲಿ. ಓಕೆನಾ. ಸೊ ನೆಕ್ಸ್ಟ್ ಈ ಪಾಡ್ಕಾಸ್ಟಿಗೆ ಬರ್ಬೇಕಂತಂದ್ರೆ ಏನೇನು ಮಾಡಿ ಬರ್ತೀರಿ ಹೇಳ್ರಿ. ನಿಮ್ಮ ಸಲ ರಿಸರ್ವ್ ಇರ್ತದೆ. ನೆಕ್ಸ್ಟ್ ಸರಿ ಇಲ್ಲಿ ಬರ್ಬೇಕಂತಂದ್ರ ಒಂದ್ 50,000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ದಾಗ ಮಾಡ್ಕೊಂಡು ನನ್ನ ಟೀಮಿಗೆ ತಗೊಂಡ್ ಬರ್ತೀರಿ. ಓಕೆ. ಪೂರಾ ನನ್ನ ಟೀಮಿಗೆ ಸರಿ ಮಾಡ್ಬೇಕು. ಕಂಗ್ರಾಚುಲೇಷನ್. ಹಂಗೆ ಆಗ್ಲಿ. ಓಕೆ. ನಮ್ ಪೂರಾ ದೋಸ್ತರಿಗೆ ತಗೊಂಡ್ ದೋಸ್ತರಿಗೆ ತಗೊಂಡ್ ಬರ್ತೇನೆ. ಓಕೆ ಓಕೆ. ನಿಮ್ದು ಇದ್ರೊಳಗ ಟೀಮ್ನಾಗ ಜಾಸ್ತಿ ಹೃದಯ ಟಚಿಂಗ್ ಪರ್ಸನ್ ಯಾರು? ಅಂದ್ರೆ 10 ಮಂದಿಗೆ ಯಾರೋ ಒಬ್ಬರು ಇರ್ತಾರಲ್ಲ, ಅರೆ ಇವ ಹಿಂಗ ಅಂತಂದಂಗ. ಇವರಿ ಅಲ್ಕೊಂತೀನ. ಏನ ಅವ್ರ ಹೆಸರೇನು? ಅವನ ಹೆಸರು ಇಮೋದರಿ. ಇಮಾನ್ವೇಲ್ ಅದ. ಇಮಾನ್ವೇಲ್. ರೈಟ್ ರೈಟ್. ಹಾ, ಇಮಾನ್ವೇಲ್ ಈಕೆಸ್ಟಾರ್ ಅಂತ ಅವ್ರು. ಓಕೆ. ಏನೇನ್ ಮಾಡ್ತಾರ ಒಂದೊಂದ್ ದಿನದಾಗ? ಏನೇನ್ ಮಾಡ್ತಾರ ಅವ್ರ ಜೊತೆ? ಏನ್ ಲೆಕ್ಕ? ಕೂಡ್ತೇವ್ ಅಲ್ಲಿ ಇಲ್ಲಿ, ಚಾ ಕುಡಿತೇವ್, ಕ್ರಿಕೆಟ್ ಆಡ್ತೇವ್ ಹೋಗಿ. ಜರ ಕೆಲಸ ಜಾಸ್ತಿ ಬಿಸಿ ಇರ್ತಾನ. ನಾವು ಒಟ್ಟಿರಲ್ಲ, ಬಂದು ಕ್ರಿಕೆಟ್ ಆಡ್ತೇವ್ ಹೋಗಿ, ಚಾ ಕೊಂಡೇವ. ಈಗ ಚಳಿಗಾಲ ಸ್ಟಾರ್ಟ್ ಆಗ್ಯದ, ಕಾಸ್ಕೋತ ಕೂಡ್ತೇವ್. ಈಗ ಚಳಿಗಾಲ ಕಾಸ್ಕೋತ ಕುಂದಿರ್ತಾವ. ಆದ್ರೆ ಕಾಸ್ಕೋತ ಕುಂದ್ರ ಮೇಲೆ ಏನಾದ್ರು ಕಾಮಿಡಿ ಬರ್ತದ? ಈಗ ನೆಕ್ಸ್ಟ್ ಬಂದ್ರೆ ಮಾಡ್ತೇವ್ರಿ, ಅಲ್ಲೇ ಕುಂತೇವ್ ಮಜಾಕ್ ಮಾಡ್ಕೊತಾನೆ ಯಾವ್ದಾರ ಮಾಡಿದೇವ. ಹಂಗೆ ವಿಡಿಯೋ ಏನಲ್ಲತ್ತೀರಿ ಸರ್? ನಮ್ ಲೈಫ್ದಾಗ ಏನ್ ಬದುಕ್ತೇವ್ ಅದೇ ವಿಡಿಯೋ ರೀ, ಅದೇ ಮಾಡ್ಬೇಕು. ಅದೇ ಮಂದಿ ಅದೇ ಚಂದ ಅನ್ಸ್ತ. ಸ್ಕ್ರಿಪ್ಟ್ ಮಾಡಿ ನಾವ್ ಸ್ಟೋರಿ ಬರ್ದು ನಾವ್ ಪಿಕ್ಚರ್ ಮಾಡೋರ್ ಇದ್ದೇವ, ಕಾಮಿಡಿ ಮಾಡೋರ್ ಇದ್ದೇವ್. ಬರಬರದಿಲ್ಲ. ನಮ್ ಲೈಫ್ದಾಗ ಏನ್ ಬದುಕ್ತೇವ್ ಮಂದಿಗೆ ಅದೇ ತೋರ್ಸ್ಬೇಕು, ಅದೇ ಇಷ್ಟ ಆಯ್ತದ. ಹಳ್ಳಿ ಮಾತು ಬೀದರ್. ನನ್ ತೋಲ್ ಮಂದಿ ಕಮೆಂಟ್ ಮಾಡ್ತಾವ, ಮೆಸೇಜ್ ಮಾಡ್ತಾವ, ಅಣ್ಣ ಬೀದರ್ ಲ್ಯಾಂಗ್ವೇಜ್ ದಾಗ ವಿಡಿಯೋ ಮಾಡ್ತೀನಿ ನೀನೇ ಪಕ್ಕ ಬೀದರ್ ಲ್ಯಾಂಗ್ವೇಜ್ ದಾಗ ಅಂತ. ನಂಗೆ ಇದು ಬೀದರ್ ಲ್ಯಾಂಗ್ವೇಜ್ ಅಂತ ಕಮೆಂಟ್ ಮಾಡ್ತಾವ. ನಂಗೆ ಬೆಂಗಳೂರು ಭಾಷೆ ಆಡಕ್ ಹೋದ್ರೆ ಹೊಳಲ್ವಿ ಅದು. ಹೊಳಲ್ರಿ ಅದು ಬೆಂಗಳೂರು ಭಾಷೆ ಅದು ಅಲಗಿದು. ಇದೇ ನಮ್ದು ಹಿಂಗೆ ಮಾಡ್ಕೋಬೇಕು. ಒಬ್ಬೊಬ್ರಂತ ಬೈಕೋಬೇಡ ನೀವು. ನಾವ್ ಬೇಗನ ಬೈಕೋತಾನೆ ಓಡಿರ್ತೇವ್ರಿ. ನಾವ್ ವಿಡಿಯೋದಾಗ ಏಟ್ ಬೈಕೋಬೇಡ ಅಂದ್ರೆ ಗಪ್ಪಗ್ ನಿಸಿ ಬಾಯಿಗೆ ಬರ್ತವೆ. ನಮ್ ಯೋಚನೆ ಮಾಡ್ಕೊಂಡ್ ಹೋಯ್ತು. ಇವತ್ತು ಯಾರೊಬ್ರು ಅಂಕಲ್ ಸಿಕ್ಕರು ಅಂದ್ರೆ ತಮ್ಮ ನೀವು ವಿಡಿಯೋ ಬಾರಿ ಮಾಡ್ತೇವ್, ಖರೆ ಬೈಕೋಬೇಡ ಅಂತ. ಅವ ಮನೆಗೆ ಹೋಗಿ ಖರೆ ಹೊತ್ತು ಬೈಕೋಬಾರ್ದು ಅಂತೇವ್. ಖರೆ ವಿಡಿಯೋ ಮಾತ್ರ ಬರ್ತದೆ ಬಾಯ್ದಾಗ. ಅದು ಇದು ಹಿಂಗ್ ಮಾಡ್ಬೇಕು, ಹಿಂಗ್ ಬೈಕೋಬಾರ್ದು ಅಂತೇಳಿ ಪ್ಲಾನ್ ಮಾಡ್ದೇವೆ ಅಂತ ತಿಳ್ಕೊರಿ, ಅಲ್ಲಿ ಬರ್ತದೆ ಬಾಯಿಗೆ. ಅದು ಆ ಜಾಗದಾಗ ಬರ್ತದೆ. ನಾವು ಏಟ್ ಟ್ರೈ ಮಾಡಿದ್ರೆ ಬಿ ಬರ್ತದೆ. ಅದಕ್ಕೆ ಹಂಗೆ ಮಾಡತ್ತೀವಿ ನಾವು. ಬಿಟ್ಕೊಟ್ಟಿದ್ದೇನೆ ಅದ್ರ ಬಾರದಾಗ ಯೋಚನೆ ಮಾಡಿದ್ರೆ ಬಿಟ್ಕೊಟ್ಟಿದ್ವಿ. ಬೈಕೋಮದ್ ಬಾರದ ಹಿಂಗೆಲ್ಲ ಅದು ಸಡನ್ಲಿ ಬರ್ದ ಪ್ರಾಕ್ಟೀಸ್ ಆಗಿರ್ತಲ್ಲ. ಪ್ರಾಕ್ಟೀಸ್ ಅಲ್ಲ, ಅದು ನಮ್ದು ಲ್ಯಾಂಗ್ವೇಜ್ ಹಂಗೆ ಅದ ರೀ. ನಮ್ಮ ಊರ್ದೇ ಹಂಗೆ ಅದ ಸಿಸ್ಟಮ್. ಸಿಸ್ಟಮ್ ಹಂಗೆ ಅದ. ನಮ್ಮಲ್ಲಿ ಊರಾಗ್ರಿ ಹಿಂಗ ಅವ್ರು ಇವ್ರು ಏನ್ ಬಿಲ್ಲ, ಎಲ್ಲರೂ ಮಜಾಕ್ ಮಾಡ್ಕೊತ ಇರ್ತಾವ. ಹಿಂಗ್ ದೊಡ್ಡವ್ರಿಗೆ ಕಾಕ್ದಾರ ಐತಾವ ನೋಡ್ರಿ, ಹಿಂಗ್ ಗಲ್ಲಿ ತುಂಬಾ ಎಲ್ಲಾ ಕಾಕ್ದಾರ. ಅವ್ರಿಗೆ ನಾವು ಬೈಯೋದ್, ಅವ್ರ ನಾವು ಬೈಯೋದ್. ಖಾಲಿ ಎಂಜಾಯ್ಮೆಂಟ್ ದಾಗ ಇರ್ತಾವ ನಮ್ಮ ಊರ್. ಅಯ್ಯೋ ನಾವ್ ದೊಡ್ಡ ಇದ್ದೇವೆ ಹಿಂಗಿಲ್ಲ ನಮ್ಮ ಊರ ಸಿಸ್ಟಮ್. ನಮ್ಮ ಊರೇ ಕಾಮಿಡಿ ಇದ್ದಪ್ಲೆ ಅದ. ಮಜಾಕ್ದಾಗ ಫುಲ್ ಹ್ಯಾಪಿ ಇರ್ತಾವ ನಮ್ಮ ಊರ ಮಂದಿ. ಬೈಕೋತ್ ಮಜಾಕ್ ಆಡ್ಕೋತ್. ನಾವ್ ಹುಟ್ಟಿನ ಬೆಳೆದಿ ನಡೆದು ಹಂಗೆ ಅದ ನಮ್ಮ ಊರ. ನಾವ್ ಬಿ ಹಂಗೆ ಮಜಾಕ್ ಆಡ್ಕೋತಾನೆ. ರೈಟ್ ರೈಟ್ ರೈಟ್. ಸೊ ಹಂಗಾಗಿ ನಿಮ್ದು ಅಂದ್ರೆ ಫ್ಯಾಷನ್ ಅಂದ್ರೆ ಹಿಂದಿಲಿಂದ ಏನದ ನಿಮ್ಮಲ್ಲಿ, ಸೊ ಅದೇ ನೀವು ಮನುಷ್ಯನ ತಗೊಂಡು ಅದಕ್ಕೆ ನೀವು ಮುಂದಕ್ಕೆ ಬಂದಂಗ ಅದ್ರೊಳಗೆ ನಿಮ್ಗೆ ಸಕ್ಸಸ್ ಉಂಟದ. ಓಕೆನಾ. ಸೊ ಇದು ಕಾಮಿಡಿ ಬಿಟ್ಟು ನೀವು ಬೇರೆದು ಏನಾರ ಮಾಡಕ್ ಹೋಗಿರಿ ಅಂತ ತಿಳ್ಕೊರಿ, ಏನಾಗಿರ್ತಿತ್ತು? ಅದ ಸುಮ್ಮನೆ ಅಂದಾಜ್. ಕಾಮಿಡಿ ಬಿಟ್ಟು ನನಗೆ ಬೇರೆದ್ರಾಗ ಇಂಟ್ರೆಸ್ಟ್ ಅಂದ್ರು ಥೋಡೆ ಮ್ಯೂಸಿಕ್ದಾಗ ಇಂಟ್ರೆಸ್ಟ್ ಅದ ರೀ. ಅದಕ್ ಬಿಟ್ಟು ಬೇರೆದಾರ ನಾನು ನೀನ್ ಮಾಡಕ್ಕೆ ಆಗಲ್ದ ಅನ್ಸ್ತ. ಈಗ ಫಾರ್ ಎಕ್ಸಾಂಪಲ್ ಈಗ ಕಾಮಿಡಿ ಮಾಡ್ತೀರಿ, ಎಲ್ಲ ಮೊಹಲ್ ನಿಮ್ ಕಾಮಿಡಿ ಮಾಡ್ತೀರಿ, ಸಕ್ಸಸ್ ರೈಟ್. ಓಕೆ. ಈ ಕಾಮಿಡಿ ಬಿಟ್ಟು ಡ್ಯಾನ್ಸ್ ಗಿನ ಮಾಡಿರಿ ಅಂತ ತಿಳ್ಕೊರಿ, ಹೆಂಗಿರ್ತಿದ್ದಿ ಮೀ ಮ್ಯಾಚು? ನಂಗೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ. ಮಂದಿ ಹೊಡಿತಾವ ಡ್ಯಾನ್ಸ್ ಮಾಡಕ್ ಹೋದ. ಸೊ ಅಂದಾಜ್ ಹೆಂಗಿರ್ತಿತ್ತದ್ರಿ ನಿಮ್ ಚಾನಲ್? ಆಗಲ್ದಿತ್ರಿ, ಗ್ರೋತ್ ಆಗಲ್ದಿತ್ತು. ಗ್ರೋತ್ ಆಗೋದಿದ್ದಿಲ್ಲ. ಎಷ್ಟ್ ಫಾಲೋವರ್ಸ್ 40-16,000 ಅಂದ್ರು ಒಬ್ಬೊಬ್ರಿ ಸಣ್ಣದಿದ್ದಿರ್ಬೇಕು. ನಂಗೆ ತೋಲ್ ದೊಡ್ಡದ್ರಿ 40-16,000 ಮಂದಿ ಅಂದ್ರ ಅಲ್ಲಿ ತನ ಬಿ ನಾ ಬರಲಿದ್ದ. ಅಟ್ಲೀಸ್ಟ್ ಸುಮ್ಮನೆ ಈಗ ನೀವೇಕಲ್ಲ ಅನಲೈಸ್ ಮಾಡ್ಕೊರಿ ಮನುಷ್ಯನಿಗೆ. ಅಟ್ಲೀಸ್ಟ್ ಡ್ಯಾನ್ಸರ್ ಆಗಿರಿ ಅಂತ ತಿಳ್ಕೊರಿ ನೀವು. ಹೆಂಗಿರ್ತಿತ್ತು ನಿಮ್ದು? ಡ್ಯಾನ್ಸರ್ ಆದ್ರಲ್ಲತ್ತೀರಿ. ಡ್ಯಾನ್ಸರ್ ಆಗಿದ್ರೆ ಹೆಂಗಿರ್ತಿತ್ತು? ಅದೇ ಯೋಚನೆ ಮಾಡಿದ್ರಿ ನಾವು ಒಂದ್ಸಲ. ನೀವು ಅನಲೈಸ್ ಮಾಡ್ಕೋಬೇಕಿದ್ದೀರ. ಸುಮ್ಮ ಥೋಡೆ ಏನ್ರು ಈ ಕಾಮಿಡಿಯನ್ ಇದ್ರೆ ಕರೆಕ್ಟ್ ಇದೆ ಅಂತ ತಿಳ್ಕೊ. ಡ್ಯಾನ್ಸರ್ ಇದ್ರು ಅಂದ್ರೆ ನಿಮ್ಮ ಊರೆಲ್ಲ ಏನಂತಿದ್ರು, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂತಿದ್ರು? ಡ್ಯಾನ್ಸರ್ ಆದ್ರೆ ಏನಂತಾರೆ, ಅವ ಹೆಂಗ ಕುಣಿತಾನ ಅಂತ.
ಹಾ ರೈಟ್ ರೈಟ್. ಡ್ಯಾನ್ಸ್ ಮಾಡ್ತಾನ ಅಂತ. ಹಾ 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 ಇಲ್ಲ, ಈ ಕ್ವಶನ್ ಯಾಕೆ ನಿಮಗೆ ಕೇಳೋದು ಅಂತಂದ್ರ ನಂಬಲ್ಲಿ ಏನ್ ಸ್ಕಿಲ್ ಇರ್ತದೋ ಅದು ಸ್ಕಿಲ್ ಮಾಡ್ದೇವು ಅಂತಂದ್ರೆ ನಮ್ ಪರ್ಫೆಕ್ಷನ್ ಸಿಗ್ತದ, ಕರೆಕ್ಟ್ ಅದೇ ಇರ್ತದ. ನಂಬಲ್ಲಿ ಏನಿರ್ತದ ಅದಕ್ಕೆ ಬಿಟ್ಟು ಬೇರೆದ್ ನಾವು ಜಗಿ ಬಿದ್ದೇವೆ ಅಂತ ತಿಳ್ಕೊರಿ, ಆಗಲ್ರಿ ಅದು ಅದು ಅಲಗೆ ಆಗೋಯ್ತದ. ಓಕೆನಾ, ಅದ್ರೊಳಗೆ ಹೊಡ್ಕೊಂಡು ಕ್ಲಾರಿಟಿ ಸಿಗಲ್ಲ. ಓಕೆನಾ, ಸೊ ಇದ್ರ ಉದ್ದೇಶ ಏನು ಕೇಳಿದ ಉದ್ದೇಶ ಇಷ್ಟೇ ಕಿ ಯಾರು ಭೀ ಹೊಂಟಾರ, ಯಾರು ಭೀ ಬರ್ಬೇಕಾಗ್ತಾರ, ಏನ್ ಭೀ ಮಾಡ್ಬೇಕಂತಾರ ಅವ್ರು ಅದ್ರೊಳಗೆ ಪ್ರೋ ಇರ್ಬೇಕು ಸರ್. ಯಾರು ಏನೇ ಕಂಬಲಾಗಿ ಯಾರು ಏನೇಕಿಲ್ಲ ಅದು ನನಗೆ ಸಂಬಂಧ ಇಲ್ಲ. ನಾ ಇದು ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಈಗ ಒಂದ್ ಮಾತಾಡ್ತೆ ಕೇಳಿ ಸರ್, ಒಬ್ಬ ಸಿಂಗರ್ ಇರ್ತಾನಂತ ತಿಳ್ಕೊ. ಸಿಂಗಿಂಗ್ದಾಗ ಕಲಿಯೋದು ತೋಲ್ ಇಂಪಾರ್ಟೆಂಟ್ ಅದ ರೀ. ಕಲಿಯೋದು ಅಂದ್ರೆ ಸಂಗೀತ ಕಲಿಯೋದು. ಸಂಗೀತ ಕಲಿಬೇಕು. ಒಣ ಸಂಗೀತ ಕಲ್ತಿದೆ ಅಂತಂದ್ರೆ ಭೀ ಆಗಲ್ರಿ, ಅವ್ನಿಗೆ ಧ್ವನಿ ಭೀ ಇರ್ಬೇಕು, ಅವ್ನ ಕಂಠ ಭೀ ಹಂಗಿರ್ಬೇಕು. ಸಂಗೀತ ಕಲ್ತಿನ ಒಂದು ಧ್ವನಿನೂ ಹಂಗಿತ್ತು ಅಂತಂದ್ರೆ ಕೇಳೋನಿ ಒಂದ್ ಬೇರೆ ದುನಿಯಾದಾಗ ಹೋಯ್ತವ. ಹಂಗ ನಾ ಕಾಮಿಡಿ ಮಾಡತ್ತಂದ್ರೆ ನನ್ನ ಮಾರಿ ಭೀ ಕಾಮಿಡಿದ ಪ್ಲೇ ಕಾಣ್ಬೇಕು. ಒಬ್ಬ ಡ್ಯಾನ್ಸರ್ ಅನ ಅಂತಂದ್ರೆ ಅವ ಡ್ಯಾನ್ಸರ್ ಅಪ್ಲೆ ಕಾಣ್ಬೇಕು. ಬರಬರದಿಲ್ಲ. ಒಬ್ಬ ಎಡಿಟರ್ ಅನ್ನಂದ್ರ ಎಡಿಟರ್ ಅಪ್ಲೆ ಕಾಣ್ಬೇಕು, ಅವ ಫೋಟೋಗ್ರಾಫರ್ ಅನ್ನಂದ್ರ ಅವ ಹಂಗ್ ಕಾಣ್ಬೇಕು. ಹಂಗ್ ಕಾಣ್ಬೇಕು, ಅದ ಹಂಗ್ ಜುನಿನಿ ಒಬ್ಬಲ್ಲಿ ಇರ್ಬೇಕು ಭೀ ಮಾಡ್ಬೇಕು. ಈಗ ನನ್ ಮಾರಿ ಕಾಮಿಡಿ ನಂಗ್ ನೋಡ್ತಿಕಣ ನಗ್ತಾವ ಮಂದಿ, ನಂಗ್ ನೋಡೋದು ನಗ್ತಾವ. ನೀವ್ ವಿಡಿಯೋ ಮಾಡಿ ಬಿಡ್ಕರ ನಿಂಗ್ ನೋಡುದು ನಗು ಬರ್ತಾವ ಅಂತ ನಮ್ ತೋಲ್ ಮಂದಿ ಅಂತ. ನಾ ಕಾಮಿಡಿನೇ ಮಾಡ್ಬೇಕತ್ತ. ನಾ ಡ್ಯಾನ್ಸರ್ ಗತೆ ಹಿಂಗ್ ಕೂದಲು ಹಿಂಗ್ ಮಾಡ್ಕೊಂಡಿ ಡ್ಯಾನ್ಸರ್ಗಳ ಗತೆ ಇಲ್ತನ ಹಿಂಗೆ ಹಾಕೊಂಡ್ ಪ್ಯಾಂಟ್ ಮಾಡಿ ನಾ ಡ್ಯಾನ್ಸ್ ಮಾಡ್ತೇನೆ ಬರ್ಬೇಕಲ್ಲ, ಬರಲ್ಲ ನಾನು. ಅದು ಡ್ಯಾನ್ಸರ್ಗಳಿಗೆ ಅವ್ರಿಗೆ ಅದು ಅವ್ರ ನೇಚರ್ ಅವ್ರ ಸರಿ ಹಂಗದು ಸಟ್ ಇರ್ತದ್ರಿ. ಇದು ಹಂಗ ಬರಲ್ಲ. ನನಗೆ ಇದೇ ಬರ್ತದ, ನನ್ ಬಾಡಿ ಲ್ಯಾಂಗ್ವೇಜ್ ಬಿ ಹಿಂಗೆ ಅದ, ನನ್ನ ಮಾರಿ ಬಿ ಹಿಂಗೆ ಅದ, ನಂಗೆ ಕಾಮಿಡಿನೇ ಬರ್ತದೆ, ಕಾಮಿಡಿನೇ ಮಾಡ್ತೆ. ಒಬ್ಬೊಬ್ರದ್ ಹಂಗೆ. ಈಗ ನೀವು ಡೀಸೆಂಟ್ ಇದ್ದೀರಿ, ನಿಮ್ಗೆ ನೋಡಿದ್ರೆ ಹೆಂಗ ಅನಿಸ್ತೇ, ಯಾವ್ದೋ ಕಾರ್ಪೊರೇಟ್ ಕಂಪನಿಯಾಗ ಏನಾದ್ರು ಸಿಸ್ಟಮ್ ಕೆಲಸ ಮಾಡ್ತಾರೇನೋ ಅನ್ಸ್ತಾ ನಿಮ್ಗೆ. ನೀವು ಅದೇ ಮಾಡ್ಬೇಕಾಯ್ತದ. ಈಗ ನೀವು ಹಿಂಗೆಲ್ಲ ಹೇರ್ ಸ್ಟೈಲ್ ಇಕ್ಕೊಂಡ್ ಬಂದ್ ಕಾಮಿಡಿ ಮಾಡೋ ಸಟ್ ಆಯ್ತದ, ಹಂಗ್ ಚಸ್ಮಾ ಹಚ್ಕೊಂಡ್ ಬಂದ್ ಆಯ್ತಾ, ಆಗಲ್ಲ. ಹಂಗಿರ್ತದೆ ಸಿಸ್ಟಮ್. ರೈಟ್ 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 ರೈಟ್. ಅಂದ್ರೆ ಯಾವ ರೀತಿಲಿಂದ ಬರಬೇಕು, ಯಾವ ರೀತಿಲಿಂದ ಇರಬೇಕು. ಓಕೆನಾ, ಎಕ್ಸ್ಪರ್ಟ್ ರಾಯಿನ ಅರ್ಥ ಮಾಡ್ಕೊಂಡು ಲೈಫ್ ನಾವು ಜರ್ನಿ ಮಾಡಿದೆವು ಅಂದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಹೆಚ್ಚಿಗಿತ್ತು, ಹೌದಲ್ಲ? ಅಥವಾ ಅನ್ಸಕ್ಸಸ್ ಪರ್ಸನ್ ನಾವು ಎಲ್ಲ ಸ್ಟೋರಿ ಕೇಳ್ಕೊತ ಅದು ಇದು ಮಾಡ್ಕೊತ ಕುಂತರು ಅಷ್ಟೇ ಸೆಟಲ್ಮೆಂಟ್ ಆಗಲ್ಲ ಅಂತ ಅನಿಸ್ತದ ಅವಾಗ. ಸೊ ಸೋಷಿಯಲ್ ಮೀಡಿಯಾಲಿಂದ ಮುಂದಕ್ಕೆ ಬರ್ಲತ್ರಿ. ಓಕೆನಾ, ಹಂಗೆ ಮುಂದಕ್ಕೆ ಬರ್ರಿ. ಸೊ ಪಬ್ಲಿಕ್ನು ಏನಂದ್ರೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ನಾವು ಒಳಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು, ಏನು ಹೋಗ್ಬೇಕಂತ ನಿಮ್ಲಿಂದ ಮತ್ತು ನಮ್ಮ ಇದು NK ಸ್ಟಾರ್ ರಾಹುಲ್ ಅವ್ರಿಂದ. ಸೊ ಈ ಎರಡು ವಿಡಿಯೋಗಳಿಂದ ನಾವು ಕ್ಲಾರಿಟಿ ಕೊಟ್ಟಿವಿ ಆಲ್ರೆಡಿ ಪಬ್ಲಿಕ್ಕಿಗೆ ಅಂತ ನನಗೆ ಅನಿಸ್ತದೆ. ಓಕೆನಾ, ಯಾರು ಭೀ ಸ್ಟಾರ್ಟ್ಅಪ್ ಮಾಡಬೇಕಿತ್ತು ಅಥವಾ ಮಾಡಿ 1K 2K 10K 15K even 20K ಆದವ್ರಿಗೆ ಭೀ ಸೊ ಒಂದು ಸೀನಿಯರ್ ಪರ್ಸನ್ಲಿಂದ ಒಂದು ಮಾತು ಅವ್ರಿಗೆ ಭೀ ತಿಳಿಸಿದಂಗೆ ಭೀ ಆಯ್ತು. ಓಕೆನಾ, ಸ್ಟಾರ್ಟ್ ಅವ್ರಿಗೆ ಹೇಳೋದು ಏನಂದ್ರೆ ಸರ್, ಸೋಷಿಯಲ್ ಮೀಡಿಯಾದ ಈಗ ಮೂಮೆಂಟ್ದಾಗ ಹೆಂಗಾಗ್ಯದ ಅಂತಂದ್ರೆ ಹುಡುಗರು ಹೆಂಗ್ ಮಾಡತ್ತಾವ, ರೀಲ್ಸ್ ಮಾಡತ್ತಾವ, ಮೆಹನತ್ ಮಾಡತ್ತಾವ, 10 ಮಂದಿ ಕೊಲೆಬ್ ಹಾಕೋತಾವ್ರಿ. ಹಂಗ್ ಮಾಡ್ಬೇಡ. ರೀಲ್ಸ್ ಮಾಡೋರು ಅವ್ರದಾಗ ಅವ್ರ ಫ್ರೆಂಡ್ ಸರ್ಕಲ್ ಅವ್ರೇ 4-5 ಮಂದಿ ಕೊಲೆಬ್ ಹಾಕೊಂಡ್ ವಿಡಿಯೋ ಮಾಡ್ತಾವ, ಒಂದ್ ಫೋಟೋ ಬಿಟ್ರು ಭೀ ಕೊಲೆಬ್ ಹಾಕೋತಾವ. ಹಂಗ್ ಮಾಡ್ಬೇಡ. ಹಂಗ್ ಮಾಡೋದ್ರಲ್ಲಿ ಏನಾದಾಗ ನಂಗೆ ಒಂದ್ 10,000 ಫಾಲೋವರ್ಸ್ ಅಂತ ತಿಳ್ಕೊಂಡು ನನಗ್ ನೀವು ಕೊಲೆಬ್ ಹಾಕ್ದಿರಿ, ನಿಮ್ಗೆ 50 ಫಾಲೋವರ್ಸ್ ಅವ, ನಂದ್ರಲ್ಲಿಂದ ವ್ಯೂಸ್ ಬರ್ತಾವ. ಫಾಲೋವರ್ಸ್ ಎಲ್ಲಿಂದ ತರ್ತಿ? ನಂದ ಚಾನಲ್ದಾಗ ಇದ್ದವ್ರು ನೋಡ್ತಾವ, ಅದಕ್ಕಪ್ಪ ನೋಡ್ತಾವ, ಲೈಕ್ ಹೊಡಿತಾವ, ನಂಗೆ ಫಾಲೋ ಇದ್ದಿನವ್ರು. ಫಾಲೋವರ್ಸ್ ಎಲ್ಲಿಂದ ತರ್ತಿ? ಅವ್ರಕ್ ನೀನು ಹೊಡಿತಾವ ಫಾಲೋ, ನಿನ್ನ ಐಡಿ ತೆಗ್ದಿ, ನೀ ಏನ್ರ ಕುದಕಿ ಮಾಡಿ ನಿಂದ ಐಡಿದ ನೀ ಬಿಡು, ನಿನಗ್ ಫಾಲೋ ಹೊಡಿತಾವ. ಎಕ್ಸಾಕ್ಟ್. ಹಂಗಂತೇನ ನಮ್ಗ ಹಂಗಾರ ತೆಲಿ ವಜ್ಜೆ ಐತದ್ರಿ. ಕೊಲೆಬ್ ಹಾಕಿದಣ ಎಕ್ಸೆಪ್ಟ್ ಮಾಡ, ಯಾವನು ಹುಟ್ಟಿನೋ ಇರ್ತಾವ, ಎತ್ತಿನೋ ಇರ್ತಾವ, ಹಂಗಾರದ ಮಾಡಿ ನಿನ್ನ ಮೆಹನತ್ ಮಾಡಿ ಖುದ್ ನೀ ಬೆಳಿ. ನಿಂದ್ ಒಂದ್ ವಿಡಿಯೋ ನನಗ್ ಮನಸ್ಸಿಗೆ ಹತ್ತದ, ನಾ ಸ್ಟೇಟಸ್ ಸಿಗ್ತೇನೆ, ನನ್ನ ಚಾನಲ್ ಹಾಕ್ತೆ. ವಿಡಿಯೋ ಹಂಗಿರ್ಬೇಕು. ಎಕ್ಸಾಕ್ಟ್. ರಾಹುಲ್ ಅವ್ರು ಬಿ ಇದೇ ಮಾತಂದ್ರ. ಇಲ್ಲ ಸರ್, ಅದು ರಿಯಲ್ ಅದ ರೀ. ಈಗ ಅವ್ ವಿಡಿಯೋ ಹಿಡಿದು ದುನಿಯಾ ಖತರ ಮಾಡ್ತಾನ. ಅವ್ನ್ ವಿಡಿಯೋ ನೋಡ್ತಾನ, ಲೈಕ್ ಮಾಡ್ತೆ, ಕಮೆಂಟ್ ಮಾಡ್ತೆ, ಮಾಡಲ್ಲ ತಮ್ಮ. ಹಂಗಿರ್ಬೇಕು. ನಾವ್ ಒಬ್ಬ ಸೋಷಿಯಲ್ ಮೀಡಿಯಾದ ಹಣ ಅಂತಂದ್ರ ಅವ್ನ್ ಚೀಸ್ ಹಂಗಿರ್ಬೇಕು. ಅವ್ನ್ ಇದ್ರು ನಾವ್ ಭೀ ಮಾಡ್ತೇವ್ ಖುದ್. ನೀ ಏನೋ ಎತ್ತೋ ಮಾಡಿ ಕೊಲೆಬ್ ಹಾಕಿದ್ರೆ ಕೊಲೆಬ್ ಎಕ್ಸೆಪ್ಟ್ ಮಾಡಕ ಹುಚ್ಚಿದ್ದೆ ನಾ. ಏನೋ ಎತ್ತೋ ಹುಚ್ಚು ಮಾಡ್ತಾವ, ಹಂಗ್ ಮಾಡ್ಬಾರ್ದು. ಮಾಡಿ ನೀವ್ ವಿಡಿಯೋ ಮಾಡ, ನಮ್ ಕಾಮಿಡಿನೇ ಮಾಡಿದ್ ನಂಗೆ ನೋಡಿದ್ರೆ ನಗು ಬಂತು, ನಾ ಸ್ಟೇಟಸ್ ಸಿಕ್ತೆ. ನಮ್ಮಲ್ಲಿ 4-5 ಹಜಾರ್ ನೋಡ್ತಾವ, ಇಕ್ತೆ 5-6 ಹಜಾರ್, ಒಂದೊಂದಿನ 8-9 ಹಜಾರ್ ನೋಡ್ತಾವ, ಇಕ್ತೆ ಚಾನಲ್ದಾಗ ಹಾಕ್ತೆ, ಮಾಡ್ತೇವ್, ಮಾಡಲ್ಲ ಅಲ್ತೇವ. ಖರೆ ಮಾಡ್ಬೇಕು ಹಂಗ್ ವಿಡಿಯೋ. ನೀವ್ ಬಿ ಸ್ಕಿಲ್ ಇರ್ಬೇಕು, ಅವ್ರ ಸ್ಕಿಲ್ ಇರ್ಬೇಕು. ಮನೆ ಎತ್ ಬಂತತ್ತೆ ಮಾಡಿ ಅಣ್ಣ ಕೊಲೆ ಬಾಕಿ ಫೂಟ ಹಾಕ್ತಾವ, ರೆಮಿನಿದಾಗ ಹಾಕಿ ಬೆಳ್ಳಗ್ ಮಾಡಿ ಫೂಟ ಹಾಕಿ ಅಣ್ಣ ಎಕ್ಸೆಪ್ಟ್ ಮಾಡ್ಕೋ ಕೊಲೆ ಬಂತ. ಅದೆಲ್ಲ ಮಾಡ್ಕೊಳಕ್ 40-7 ಹಜಾರ್ ಫಾಲೋವರ್ಸ್ ಮಾಡ್ಕೊಂಡೇವ್ ನಾವು.
ನಿಂದ ಏನಾದ್ರೆ ನೀ ಮಾಡೋ ನೀನು ಫಾಲೋವರ್ಸ್ ಕಡೆದ ಎಸ್ ಬಿ ಮಂದಿ ಹೊಡೆದಾಳತ್ತವ್ರಿಗೆ ಹೇಳೋದು ಒಂದೇ, ಫಾಲೋವರ್ಸ್ ಅವ್ರಿಗೆ ಬರ್ಬೇಕಂದ್ರ ಅವ್ರ ವಿಡಿಯೋ ಅವ್ರ ಅಕೌಂಟ್ದಾಗೆ ಬಿಡ್ಬೇಕು. ಟೋಟಲ್ ಕೊಲೆ ಹಾಕ್ಬಾರ್ದು, ಏನ್ ಮಾಡ್ಬಾರ್ದು, ಪನ್ನಸೆ ಯೂಸ್ ಬರ್ಲಿ ಅವ್ರ ಅಕೌಂಟ್ದಾಗೆ ಬಿಡ್ಬೇಕು ವಿಡಿಯೋ. ಈಗ ಹಂಗ ಕೊಲೆ ಹಾಕೊಂಬಲ್ಲಿ ಫಾಲೋವರ್ಸ್ ಬರ್ತಾವ ಯೂಸ್ ಬರ್ತಾವ ಅಂದ್ರೆ ನಮ್ ಗ್ರೂಪ್ದಾಗ ನಮ್ ಬೀದರ್ದಾಗ ವಿಡಿಯೋ ಮಾಡೋದಾಗ ಸರದ ನಮ್ ಪಾರ್ಗೊಳ್ದಾಗ ಮೂವಿನ ಬೈಕ್ ಹಚ್ಚಿವ. ನಾವ್ ಮೂವಿನ ಬೈಕ್ ಹಾಕ್ಲ ಬರಲ್ಲ ಕೊಲೆಬು 24/7 ಅಂತಲ್ಲಿ ಕೂಡ್ತಾವ ಹಾಕೊಂಡ್ ವ್ಯೂಸ್ ಬಡಸ್ಕೊಲ ಬರಲ್ಲೇ ನಮಗ್. ನಾವ್ ಯಾಕೆ ಹಾಕಲ್ಲ? ನಮ್ ಪೈಚಾನ್ ನಮಗ್ ಆಗ್ಬೇಕು, ಅವ್ರ ಪೈಚಾನ್ ಅವ್ರಿಗೆ ಇರ್ತದ. ನಮಗ್ ನೋಡಿ ನಮಗ್ ಫಾಲೋ ಹೊಡಿಬೇಕು. ಮೂವಿನ ಅಕೌಂಟ್ದಾಗ ಹೋಗಿ ಚೆಕ್ ಮಾಡಿ ಫಾಲೋ ಹೊಡಿಬಾರ್ದು ನಮ್ಗೆ ಹಂಗಂತಾನ. ಆ ಪಾರ್ಗೊಳಿ ಹೇಳೋದು ಅದೇ, ಮುಂದೆ ಮಾಡೋರಿ ಯಾರು ಬಿ ಮಾಡಿ ಬೆಳಿಲ್ಲ. ನಮ್ ಬಿದರ್ದಾಗ ಎಲ್ಲಾ ಕ್ರಿಯೇಟರ್ ಟ್ಯಾಲೆಂಟ್ ಇದ್ದಿನವ್ರು ಬೆಳಿಲ್ಲ ಅಂತ ನಮ್ದು ಕರೆಕ್ಟ್ ಕೊಲೆಬ್ ಹಾಕೋಬಾರ್ದು ಹಂಗ. ಆ ಕೊಲೆಬ್ಲಿಂದ ಥೋಡೆ ಮಂದಿ ಕ್ರಿಯೇಟರ್ಗಳು ಟ್ಯಾಗ್ ಆಪ್ಷನ್ ಬಂದ್ ಮಾಡಿಕ್ಲತ್ತ ತಲಿ ವಜ್ಜಿ ಹಂಗಿಲ್ಲ. ಯಾರ್ಯಾರೋ ಯಾತೋ ಏನೇನೋ ಖೂನಿದ್ದೋ ಹಣ ಅಂದ್ರ ಹೆಂಗಾರ ಫೋನ್ ಹಚ್ತಾವ. ಮತ್ತೆ ಇನ್ಸ್ಟಾಗ್ರಾಮ್ದಾಗ ಫೋನ್ ಹಚ್ಚಿ ಅಣ್ಣ ಹಾಕಿದ ಕೊಲೆಬ್ ಎಕ್ಸೆಪ್ಟ್ ಮಾಡ್ರ ಅಂತವ ನೌಕರಿ ಇದ್ದಪ್ಪಲೆ. ಓಕೆ, ರೈಟ್. ಒಳ್ಳೆ ಮಾತಾಡ್ದೇವಿ ಇವತ್ತು. ಬಹಳಷ್ಟು ಎಕ್ಸ್ಟ್ರಾರ್ಡಿನರಿ ಬಿ ಮಾತಾಡ್ದೇವೆ. ಹಂಗೇನು ಓಕೆನಾ, ನಿಮ್ಮ ಫ್ಯಾಮಿಲಿ ಜರ್ನಿ ಬಿ ಚಂದಿತ್ತು, ಎಲ್ಲ ಸಪೋರ್ಟಿಂಗ್ ಅದ. ಸೊ ಫ್ರೆಂಡ್ ಬಿ ಆಲ್ಮೋಸ್ಟ್ ಎಲ್ಲ ಪ್ರಮೋಟೆಡ್ ಅದ. ಓಕೆನಾ, ಸೊ ಒಳ್ಳೆ ರೀತಿಲಿಂದ ಪಾಡ್ಕಾಸ್ಟ್ ಆಯ್ತು. ಓಕೆನಾ, ಸೊ ನೆಕ್ಸ್ಟ್ ಈ ಪಾಡ್ಕಾಸ್ಟಿಗೆ ಬರ್ಬೇಕಂದ್ರೆ ಕ್ಲಿಯರ್ ಆಗಿ ಹೇಳ್ತೀರಿ, ಯೂಟ್ಯೂಬ್ನಾಗ 50K ರೈಟ್ ಸಬ್ಸ್ಕ್ರೈಬರ್ಸ್ 50K ಸಬ್ಸ್ಕ್ರೈಬರ್ಸ್ ಆದ್ರೆ ನೆಕ್ಸ್ಟ್ ಈ ಪಾಡ್ಕಾಸ್ಟಿಗೆ ಬರ್ತೀರಿ. ಓಕೆನಾ, ಸೊ ದೇವ್ರು ನಿಮ್ಗೆ ಶಕ್ತಿ ಕೊಡ್ಲಿ. ಓಕೆನಾ, ಆ ತಾಳ್ಮೆ ಕೊಡ್ಲಿ ಸದಾಕಾಲ ನೀವು. ಓಕೆನಾ, ಬೆಳೀರಿ. ಓಕೆನಾ, ಬೆಳಿತಾ ಇರ್ರಿ, ಜನರಿಗೆ ಬಿ ಬೆಳೆಸ್ರಿ. ಓಕೆನಾ, ಸೊ ಇನ್ನೇನಾದ್ರು ಪಾಡ್ಕಾಸ್ಟ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟನಾ? ಏನ್ರ ಕಿವಿ ಮಾತು ಪಬ್ಲಿಕ್ ಇವನ್ ನಮ್ ಇದಕ್ಕೆ ಏನಿಲ್ಲ, ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ಬಂದಿದ್ದೋ ನಮ್ಗೆ ತೋಲ್ ಖುಷಿ ಆಗ್ಯದ. ನಮ್ಮಪ್ಲೆ ನೀವು ಬಿ ವಿಡಿಯೋ ಮಾಡ್ರಿ, ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ರಿ. ರೈಟ್ ಮೈನತ್ ಮಾಡ್ರಿ. ಇವ್ರು ತೋಲ್ ಭಾರಿ ಅರ, ಇಷ್ಟ ಆಗ್ಯದಂಗ ಇಲ್ಲಿಗೆ ಬಂದ್ ಜಾಗಕ್ಕೆ ಒಳ್ಳೇದಾಗ್ಲಿ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ಎಪಿಸೋಡ್ ಇಲ್ಲಿಗೆ ಮುಗೀತಾ. ಥ್ಯಾಂಕ್ ಯು.